ನಮ್ಮ ದೇಶದಲ್ಲಿ ನೀರಿನ ಕೊರತೆ ಸಾಧ್ಯನೇ ಇಲ್ಲ. 216 ನದಿಗಳು, ಲಕ್ಷ ಲಕ್ಷ ಲೇಕ್ಸ್ ಅಥವಾ ಕೆರೆಗಳಿದೆ. ನಾವು ಅದನ್ನು ಮತ್ತೆ ಸದುಪಯೋಗ ಪಡಿಸ್ಕೋತಾ ಇಲ್ಲ ಅಂತಲೇ ನಾನು ಹೇಳೋದು. ಎಲ್ಲೋ ಒಂದು ಕಡೆಗೆ ಎಲ್ಲವನ್ನು ಎದುರಿಸಿ ನಿಲ್ಲುವಂಥ ತಾಕತ್ತೆ ಕಳ್ಕೊಂಡ್ಬಿಡ್ತಾ ಇದೀವಲ್ವ ಅನಿಸ್ತಾ ಇದೆ. ತನ್ನ ಜೊತೆಗಿದ್ದಂತಹ ತನ್ನ ತಮ್ಮ, ತನ್ನ ಹೆಂಡತಿ, ಇವರಿಬ್ಬರನ್ನೂ ಕಾಪಾಡ್ಕೋಬೇಕಾಗಿರೋದು ಅವನ ಧರ್ಮ. ಅದು ದುಡ್ಡು ಕೊಟ್ಟರೆ ಬಿಟ್ಬಿಡ್ತಾನೆ, ಅದು ಬಂತು. ಈಗ ನೆಕ್ಸ್ಟ್ ಜನರೇಷನ್ ನನ್ನ ಮೊಮ್ಮಕ್ಕಳು ಏನಂತಾರೆ ಗೊತ್ತಾ, ದುಡ್ಡು ಬಿಸಾಕಿದ್ರೆ ಬಿಡ್ತಾನೆ ಅಂತಾರೆ. 3.6 lakhs tons of cooked food is getting wasted in Bangalore itself. 3,60,000 ಟನ್. ಭತ್ತ ಹೇಗೆ ಬೆಳೀತಾರೆ, ರೈತರು ಎಷ್ಟು ಕಷ್ಟಪಡ್ತಾರೆ, ಹೆಂಗೆ ಅನ್ನ ಸಿಗತ್ತೆ, ನೀ ಅನ್ನದಲ್ಲಿ ಏನು ಮಾಡ್ತೀಯ, ನೀ ಅನ್ನ ಯಾಕೆ ವೇಸ್ಟ್ ಮಾಡ್ಬೋದು ಅನ್ನೋದೊಂದು ಪ್ರೈಮರಿ ಎಜುಕೇಷನ್ ಬಂದ್ಬಿಟ್ಟಿದ್ರೆ ನಾವು ಸುಖವಾಗಿರ್ತಿದ್ವನು. ಪ್ರತಿ ದಿವಸ ಯಾತಕ್ಕೆ ಇದ್ರ ಬಗ್ಗೆ ಯೋಚನೆ ಮಾಡಲ್ಲ. ಬಹುಶಃ ಈಗಿನ ಇಂಜಿನಿಯರ್ಗಳು, ಈಗಿನ ಸೋ ಕಾಲ್ಡ್ ಅಡ್ಮಿನಿಸ್ಟ್ರೇಟರ್ಸು, ಅವರ ಮಕ್ಕಳು ನಮ್ಮಪ್ಪ ಇದಕ್ಕೆ ಇನ್ಚಾರ್ಜ್ ಅಂತ ಹೇಳ್ಕೊಳಕ್ಕೆ ಅವಮಾನ ಆಗಿರುತ್ತೆ. ಯಾಕೆಂದರೆ ಅಷ್ಟು ಕೆಟ್ಟದಾಗಿರುತ್ತದು. ಯಾವುದೇ ಒಂದು ನೀರು ಸರಿ ಇದೆ ಅಂತಂದರೆ ಆ ನೀರು ನೀವು ಕುಡಿಬೋದು. ನೀರು ನನಗೆ ಹೇಮಾಮಾಲಿನಿ ಹಾಕಿರೋ ಫೋಟೋ ಹಾಕಿರೋ ಫಿಲ್ಟರ್ ಕುಡಿಬೇಕು, ಅಥವಾ ಸಲ್ಮಾನ್ ಖಾನ್ ಹಾಕ್ಕೊಂಡಿರೋದು ಅಥವಾ ರಾಜ್ಕುಮಾರ್ ಹಾಕಿರೋದು ಅಂತ ಏನಿಲ್ಲ ಅದರಲ್ಲಿ. ಬೆಂಗಳೂರಿಗೆ ನೀರು ಸಾಲದು ಅಂದ್ಬಿಟ್ಟು ಶರಾವತಿಯಿಂದ ನೀರು ತರಬೇಕು ಅಂದ್ಕೊಂಡಿದ್ರಂತೆ. ಹೆಂಗೆ, ಈಸ್ ಇಟ್ ದ ಸೊಲ್ಯೂಷನ್? ಮೈಸೂರು ಪ್ಯಾಲೇಸ್ ಮುಂದೆ ಒಂದು ತಮಿಳುನಾಡು ಬಸ್ಸಲ್ಲಿ ಯಾರೋ ಕೂತ್ಬಿಟ್ಟು ಹೊರಗಡೆ ಏನೋ ಕಸ ಎಸೆದ್ರು. ಬೈಕ್ ಅಡ್ಡ ಹಾಕ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ರೋಡ್ ಬ್ಲಾಕ್ ಮಾಡಿದ್ದೆ ನಾನು. ಪೊಲೀಸ್ ಬಂದ ಗಲಾಟೆ ಮಾಡ್ದೆ. ನಾನು ಹೇಳಿದೆ, ಮೈಸೂರಿನ ನೀನು ಅಂದೆ. ಹ್ಞೂ ಅಂದ. ಕಸ ಬಿಸಾಕಿದ್ದಾರೆ, ಅದು ಎತ್ತಾಕ ತನಕ ಹೋಗಲ್ಲ, ಬೇಕಾದ್ರೆ ನನ್ನ ಅರೆಸ್ಟ್ ಮಾಡು ಅಂದೆ. ಅವ್ನು ಡ್ರೈವರ್ ಬಂದ. ಡ್ರೈವರ್ ಅಲ್ಲ, ಆ ಎಮ್ಮನೇ ಬಂದು ಇಳಿಸ್ಬೇಕು ಅಂದೆ. ರೇಷ್ಮೆ ಸೀರೆ ಹಾಕೊಳ್ಳೋಕೆ ಗೊತ್ತಾಗತ್ತೆ, ಕಸ ಎಸೆಯಕ್ಕ ಅರಮನೆ ಇದು ಮೈಸೂರು ಅಂತ ಹೇಳಿದೆ. ಮೈಸೂರು ಕ್ಲೀನ್ ಆಗಿದ್ರೆ ನಿನಗೇನಾಗಬೇಕು ಅಂದರೆ, ಐ ಆಮ್ ಲಿವಿಂಗ್ ಇನ್ ಎ ಪ್ಲೆಸೆಂಟ್ ಪ್ಲೇಸ್. ಇಡೀ ಪ್ರಪಂಚದಲ್ಲಿ ಐ ಹ್ಯಾವ್ traveled in at least 9 countries. This is the most beautiful place. ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಈ ಸಂಚಿಕೆಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ. ಮನುಷ್ಯ ಅಂದ್ರೇನೆ ಅವನಷ್ಟು ಪರಾವಲಂಬಿ ಜೀವಿ ಬೇರೆ ಯಾವುದೂ ಇಲ್ಲ ಅಂತ ನಾವು ಭಾವಿಸಬಹುದು ಏನೋ. ಹಾಗಂತ ನೋಡೋದಾದರೆ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಇನ್ನೊಂದು ವಸ್ತುವಿಗೋ, ವ್ಯಕ್ತಿಗೋ, ವಿಷಯಕ್ಕೋ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಅವಲಂಬಿತರಾಗೇ ಇರ್ತೀವಿ. ಆದರೆ ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ನಾವು ಅತಿಯಾಗಿ ಇನ್ನೊಂದು ವಸ್ತುವಿಗೋ, ವಿಚಾರಕ್ಕೋ, ವ್ಯಕ್ತಿಗೋ ಅವಲಂಬಿತವಾಗಿಯೇ ಬದುಕ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಅದರ ಬಗ್ಗೆ ಮಾತನಾಡಬೇಕಾದಂತಹ ಅವಶ್ಯಕತೆ ಬಂದಿದೆ. ಈ ವಿಷಯ ಯಾಕೆ ನನಗೆ ನೆನಪಾಯಿತು ಅಂತಂದರೆ, ನಮ್ಮ ಜೊತೆ ಇವತ್ತು ಮೈಸೂರಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ತಮ್ಮ ಕೆಲಸ ಕಾರ್ಯಗಳಿಂದನೇ ಜನರಿಗೆ ಪರಿಚಯವಾಗಿರುವಂತಹ ಶ್ರೀಯುತ ರಮೇಶ್ ಕಿಕ್ಕೇರಿ ಅವರಿದ್ದಾರೆ. ಅವರು ಈ ಪರಿಸರವನ್ನು ನಾವು ಜಾಸ್ತಿ ಟಚ್ ಮಾಡದೇನೆ ಪರಿಸರದ ಜೊತೆಗೆ ಹೇಗೆ ಬದುಕೋದು ಅನ್ನೋದನ್ನು ತುಂಬಾ ಸಹಜವಾಗಿ ಜನರಿಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಯಾಕಂದರೆ ಅವರು ಅದೇ ರೀತಿ ಬದುಕ್ತಾ ಇದ್ದಾರೆ ಕೂಡ. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಸೊ ಮೊದಲಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳನ್ನು ನಾವು ಹೇಳೋದು ಭಗವದ್ಗೀತೆಯ ಪ್ರತಿಯನ್ನು ಕೊಡೋ ಮೂಲಕ. ಥ್ಯಾಂಕ್ ಯು ವೆರಿ ಮಚ್. ಜೊತೆಗೆ ಉತ್ಕೃಷ್ಟವಾದ ಕಾರ್ಯ ಮಾಡ್ತಾ ಇದ್ದೀರಿ. ಇದು ಎಲ್ಲ ಒಂದು ಕಡೆಗೆ ಈಗಿನ ಪರಿಸ್ಥಿತಿಗೆ ಬಹಳ ಚೆನ್ನಾಗಿದೆ. ನಿಮ್ಮ ಮೇಲೆ ಏನೇ ದಬ್ಬಾಳಿಕೆ ಮಾಡಿದ್ರು ಬಹುಶಃ ನಮ್ಮ ತಂದೆ ತಾಯಿ ತಾತ ಎಲ್ಲ ಕೊಟ್ಟರು, ಅಯ್ಯೋ ಜೋಪಾನಪ್ಪ, ಗಲಾಟೆ ಆಗ್ತಿದ್ರೆ ಹೋಗ್ಬೇಡಪ್ಪ ಅಂತ. ನಾವು ಎಲ್ಲ ಒಂದು ಕಡೆಗೆ ಎಲ್ಲವನ್ನು ಎದುರಿಸಿ ನಿಲ್ಲುವಂಥ ತಾಕತ್ತೆ ಕಳ್ಕೊಂಡ್ಬಿಡ್ತಾ ಇದೀವಲ್ವ ಅನಿಸ್ತಾ ಇದೆ. ಕೃಷ್ಣ ಈ ಹೇಳಿದ್ದನ್ನು ಮರೆತುಬಿಟ್ಟಿದ್ದೀವಿ. ರಾಮ ವನವಾಸಕ್ಕೆ ಹೋದಾಗ್ಲೂ ಇಡೀ ಅವನ ರಾಜಭೂಷ ವೇಷಣಗಳನ್ನೆಲ್ಲ ತ್ಯಜಿಸಿದ್ರು ಬಿಲ್ಲು ಬಾಣ ತಗೊಂಡು ಹೋದ ಅಲ್ವಾ? ಸೊ ಯಾತಕ್ಕೋಸ್ಕರ ಬಿಲ್ಲು ಬಾಣ ತಗೊಂಡು ಅವ್ನು ರಾಮ ಬಿಟ್ಬಿಡ್ಬೋದಾಗಿತ್ತಲ್ಲಪ್ಪ, ಏನು ಬಿಡು ಹೆಂಗಾರಾಗ್ಲಿ ಅಂತ ಬಿಟ್ಬಿಡ್ಬೋದಾಗಿತ್ತಲ್ಲ. ಯಾತಕ್ಕೆ? ತನ್ನ ಜೊತೆಗಿದ್ದಂತಹ ತನ್ನ ತಮ್ಮ, ತನ್ನ ಹೆಂಡತಿ, ಇವರಿಬ್ಬರನ್ನೂ ಕಾಪಾಡ್ಕೋಬೇಕಾಗಿರೋದು ಅವನ ಧರ್ಮ. ಅದು ಸೊ ಆ ಧರ್ಮಕ್ಕೋಸ್ಕರ ಅವನು ತೊಗೊಂಡದ. ಅವನು ರಾಮ ಬಿಲ್ಲು ಬಾಣ ತೊಗೊಂಡೋದ ತಕ್ಷಣ ಎಲ್ಲರಿಗೂ ಹೊಡೆದಾಕ್ಬಿಡ್ಲಿಲ್ಲ. ಅವನು ಎಲ್ಲಿ ತನಕ ಬಿಲ್ ಎತ್ತಲಿಲ್ಲ. ಅವನು ಫಸ್ಟ್ ಲಕ್ಷ್ಮಣನ್ನೇ ಕಳಿಸ್ದ, ಹನುಮಂತನ ಕಳಿಸ್ದ, ಎಲ್ಲರೂ ಕಳಿಸ್ದ. ಅವನು ಬಿಲ್ ಮುಟ್ಟಕ್ಕೆ ಹೋಗಲಿಲ್ಲ, ಬಿಲ್ಲು ಬಾಣ ಮುಟ್ಟಕ್ಕೆ ಹೋಗಲಿಲ್ಲ ಅಲ್ವಾ? ಎಲ್ಲಿ ಅದು ಕಂಪ್ಲೀಟಾಗಿ ನಿಲ್ಲಬೇಕು ಅನ್ನಿಸ್ತೋ ಅಥವಾ ನಿಲ್ಲುವಂತಹ ಕಾರ್ಯವನ್ನು ಮಾಡಬೇಕಾಯ್ತು, ಅವಾಗ ಶಸ್ತ್ರ ಇದ್ದ. ನಾವು ತಥೈವಚ
ನಾವು ಶಸ್ತ್ರ ತ್ಯಾಗ ಮಾಡಿಬಿಟ್ಟು ನಾವು ಅಹಿಂಸೆ ಅಂದ್ರೆ ಪ್ರಯೋಜನ ಇಲ್ಲ. ಹಾ. ಆ ಅಹಿಂಸೆ ಹೇಳ್ಕೊಟ್ಟಂತಹ ಗಾಂಧಿನೇ ಇನ್ನೊಂದು ಹೇಳಿದ್ದಾರೆ, ಪಾಪವನ್ನು ನೀನು ಹೇಳಿ ನೋಡದೆ ಕೂತಿದ್ರು ನೀನೇ ದೊಡ್ಡ ಪಾಪಿ ಅಂತ ಹೇಳಿದ್ದಾರೆ ಅಲ್ವಾ. ಸೊ ನಾವೆಲ್ಲ ಹೇಗಾಗಿದೆ ಅಂದರೆ ಪಾಪ ಮಾಡ್ತಾ ಇದ್ರು ನೋಡ್ಬಿಟ್ಟು ಅಯ್ಯೋ ಪಾಪ ನಮ್ಗೆ ಬೇಡಪ್ಪ, ನಮ್ಗೆ ಯಾಕೆ ಅಂತ ಕೂತಿದ್ವಿ. ಸೊ ಹಾಗಾಗಿ ಭಗವದ್ಗೀತೆಯಲ್ಲಿ ನಂಗೆ ಅದು ಹಿಡಿಸಿದೆ. ಪ್ಲಸ್ ಎಸ್, ನೆಕ್ಸ್ಟ್ ಜನರೇಷನ್ಗೆ ಜೆನ್ ಎಕ್ಸ್ ಅಂತ ಕರಿತಿರೋ, ಏನೋ ಜನ್ ಝಿ ಅಂತ ಏನು ಕರಿತಿರೋ, ನಾವೀಗ ಇವ್ರಿಗೆಲ್ಲರಿಗೂ ಹೇಳ್ಕೊಡ್ಬೇಕಾಗಿರೋದು ನಿನ್ನ ಧರ್ಮ, ನಿನ್ನ ಮನೆ, ನಿನ್ನ ಅಕ್ಕ ತಂಗಿರು, ನಿನ್ನ ದೇಶ, ಇದನ್ನು ಉಳಿಸ್ಕೋಬೇಕಾದ್ರೆ ನೀನು ಶಸ್ತ್ರ ಎತ್ತಬೇಕಾದ್ರೂ ತಪ್ಪಿಲ್ಲ ಅಂತ. ಅಲ್ಲಿಂದ ಶುರು ಮಾಡ್ಕೊಳ್ಳೋಣ. ನೀವೇ ಒಂದು ಒಳ್ಳೆ ಮುನ್ನುಡಿ ಕೊಟ್ರಿ, ಪ್ರಿಮೈಸ್ ಕೊಟ್ರಿ ನೀವೇ. ಸೊ ಹಾಗಾಗಿ ಅಲ್ಲಿಂದ ಮುಂದಕ್ಕೆ ಬಂದ್ರೆ ಈಗ ನೋಡಿ, ಎಲ್ಲದಕ್ಕೂ ಎಲ್ಲರನ್ನೂ ದೂಷಣೆ ಮಾಡ್ತಾ ಕೂತ್ಕೊಂಡ್ಬಿಡ್ತೀವಿ. ನೀರು ಬರಲಿಲ್ಲ ತಕ್ಷಣ ಫೋನು, ನಾನೇನಾರು ಒಂದು ಸ್ವಲ್ಪ ಒಳ್ಳೆ ಪೊಸಿಷನ್, ಮೈಟ್ ಈಸ್ ಪವರ್ ಅಂತ ಕರೀತಾರೆ. ನನಗೊಂದು ಸ್ವಲ್ಪ ಪವರ್ ಗಿವರ್ ಇತ್ತು ಅಂದರೆ MLAಗೆ ಅವ್ರಿಗೆ ಯಾರಿಗಾರು ಇಂಜಿನಿಯರ್, ಯಾಕ್ರಿ ನೀರು ಬರ್ತಾ ಇಲ್ಲ, ಕರೆಂಟ್ ಇಲ್ಲ, ಯಾಕ್ರಿ ಕರೆಂಟ್ ಇಲ್ಲ, ಕಿರ್ಚಾಡ್ತೀವಿ ನಾವು. ವೈ? ಈ ಭೂಮಿಯನ್ನು ಸೃಷ್ಟಿ ಮಾಡ್ತಿರತಕ್ಕಂತಹ ಒಂದು ಎನ್ವೈರನ್ಮೆಂಟ್ ಅಂತ ಕರಿತಿರೋ, ದೇವರು ಅಂತ ಕರಿತೀವಿ, ಏನು ಕರೆದ್ರೂ ಈ ಭೂಮಂಡಲ ಜನ ನಿಬಿಡವಾಗಿರ್ತಕ್ಕಂಥ ಇದೊಂದೇ ಭೂಮಂಡಲ ಇದುವರೆಗೂ ನಮಗೆ ಸಿಕ್ಕಿರೋದು, ಇನ್ನೆಲ್ಲೂ ಸಿಕ್ಕಿಲ್ಲ. ನೀರು ಮತ್ತು ಜೀವಿಗಳು, ಇದಕ್ಕೆ ಏನೇನು ಬೇಕೋ ಅಷ್ಟು ಅರೇಂಜ್ಮೆಂಟ್ಸ್ ಆಗೋಗಿದೆ. ವಿ ಆರ್ ಸ್ಟುಪಿಡ್ಸ್, ವಿ ಆರ್ ನಾಟ್ ಯೂಸಿಂಗ್ ಇಟ್. ಸೂರ್ಯನ ಬಿಸಿಲು ನಿಮಗೊಂದು ನನಗೊಂದು ಕೊಡತ್ತಾ? ಖಂಡಿತ ಇಲ್ಲ. ಸೊ ಇಫ್ ಯು ರಿಯಲಿ ಹಾರ್ವೆಸ್ಟ್, ಅದನ್ನು ಕರೆಕ್ಟಾಗಿ ನಾವು ತೊಗೊಂಡ್ರೆ, ಸೂರ್ಯನ ಬಿಸಿಲನ್ನ ಫೋಟೋವೋಲ್ಟಾಯಿಕ್ ಸೆಲ್ಲಿಂದ ತೊಗೊಂಡ್ರೆ ನಿಮ್ಮ ಮನೆ ಕರೆಂಟ್ ಆಯ್ತಲ್ಲ. ನಿಮ್ಮ ಮನೆ ವಿದ್ಯುತ್ ಶಕ್ತಿ ಅಂದ ತಕ್ಷಣ ನಾವು ಮತ್ತೆ ತಲೆ ಕೆರ್ಕೊಳಕ್ಕೆ ಶುರು ಮಾಡ್ತೀವಿ. ನಾನು ಎಷ್ಟೋ ಜನದ ಮನೆಗೆ ಈಗಾಗಲೇ ಸೋಲಾರ್ ಫೋಟೋವೋಲ್ಟಾಯಿಕ್ಕು, ಆಫ್ ಗ್ರಿಡ್ ಆನ್ ಗ್ರಿಡ್ ಎರಡೂ ಇದೆ. ನಾನು ಆಫ್ ಗ್ರಿಡ್ ಅಂದರೆ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು, ನಾನು ಸಂತೃಪ್ತಿ ಅನ್ನೋದು ಹೇಗಿರ್ಬೇಕು, ನನಗೆ ಎಷ್ಟು ಬೇಕೋ ಅಷ್ಟು ಬೇಕು ಅಂತ. ಸೊ ಆ ಲೆಕ್ಕಕ್ಕೆ ಹೋದ್ರೆ ಇವತ್ತು 1 ಕಿಲೋವ್ಯಾಟ್ ಸಾಕು. 1 ಕಿಲೋವ್ಯಾಟ್ ಸಾಕು ಅಂತ ತಕ್ಷಣ, ಹಾಂ ಹೌದಾ, ಯಾಕೆ 1 ಕಿಲೋವ್ಯಾಟ್? ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ನಲ್ಲಿ MD ಅಂತಿರುತ್ತೆ, ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಅಂತಿರುತ್ತೆ, ತೆಗೆದು ನೋಡಿ ಎಷ್ಟು ಉಪಯೋಗಿಸಿರ್ತೀರ ಅಂತ ಗೊತ್ತಾಗುತ್ತೆ. ದಟ್ ಇಸ್ ದ ಹೈಯೆಸ್ಟ್ ಕಿಲೋವ್ಯಾಟ್ಸ್ ಯು ಆರ್ ಗೋಯಿಂಗ್ ಟು ಯೂಸ್. ಮಿಕ್ಸಿ ನಿಮ್ದು ಹೈಯೆಸ್ಟ್ ಅಷ್ಟೇ. ಎಸ್, ಅಗೈನ್ ನಿಮ್ಮ ಏನು ದಿನನಿತ್ಯದಕ್ಕೆ ಬೇಕಾಗತ್ತೆ ಅಷ್ಟನ್ನು ಕೊಡಬಲ್ಲ. ನಾವೀಗೆಲ್ಲನೂ ನೀಡ್ಗೂ ಗ್ರೀಡ್ಗೂ ವ್ಯತ್ಯಾಸ ಗೊತ್ತಿಲ್ಲ ನಮಗೆ. ಆಲ್ಮೋಸ್ಟ್ ಎಲ್ಲ ಗ್ರೀಡು ಇವತ್ತು ನೀಡಾಗ್ತಾ ಕೂತಿದೆ ಅಲ್ವಾ. 20 ವರ್ಷಗಳ ಮುಂಚೆ ಪಕ್ಕದ ಮನೇಲಿ ಟೆಲಿಫೋನ್ ಇದ್ರು, ಯಾರು ಫೋನ್ ಮಾಡಿದ್ರೆ ಪಕ್ಕದ ಮನೆಯವ್ರು ಕರಿತಾರೆ ಅಂದರೆ ಕರೆದಿರೋರು ಹೋಗ್ಬಿಟ್ಟು ಮೆಸೇಜ್ ಹಾಕ್ತಿತ್ತು. ಅಮೆರಿಕಾಗೆ ಫೋನ್ ಮಾಡೋದಂದ್ರೆ ಇಟ್ ವಾಸ್ ಅನ್ಹರ್ಡ್ ಆಫ್. ISD ಬರೋ ತನಕ ISDಗೆ ಹೋಗ್ಬೇಕಪ್ಪ, ISD ಪರ್ ಮಿನಿಟ್ ಇಷ್ಟಾಗತ್ತೆ ಅಂತ ಯೋಚನೆ ಮಾಡ್ತೀವಿ. ಇವತ್ತು ಇಲ್ಲಿ ಕೂತ್ಕೊಂಡು ವಾಟ್ಸಪ್ ಕಾಲ್ ಮಾಡ್ಬಿಟ್ಟು, ಏನೋ ಊಟ ಆಯ್ತೇನೋ, ಗುಡ್ ಮಾರ್ನಿಂಗೋ ಗುಡ್ ಈವ್ನಿಂಗೋ ಅಂತ ಕೇಳ್ತೀವಿ ಇವತ್ತು. ಆದರೂ ಸಹ ನಮ್ಗೆ ಸಾಕಾಗಲಿಲ್ಲ, ಅದು ಬರೀ ಮಾತಾಡೋಲ್ಲ ನಾವು, ವಿಡಿಯೋ ಚಾಟ್. ಎಕ್ಸಾಕ್ಟ್ಲಿ ಅಲ್ವಾ. ಸೊ ಅದು ಇವತ್ತೇನಾಗಿದೆ, ನೀಡಾಗೋಗಿದೆ ಈಗ ಅಲ್ವಾ. ಸೊ ಹಾಗೆ ನಮ್ಮ ಗ್ರೀಡ್ಸನ್ನೆಲ್ಲ ನೀಡ್ಸ್ ಮಾಡಿಕೊಂಡು ನಾವು ಒದ್ದಾಡ್ತಾ ಇದ್ದೀವಿ ಅಂತ ನಮ್ಗನ್ಸುತ್ತೆ. ಈಗ ಕಮಿಂಗ್ ಬ್ಯಾಕ್ ಟು ಸೋಲಾರ್ ಎನರ್ಜಿ, ನಿಮ್ಮ ಮನೆಗೆ ಬೇಸಿಕ್ಕಾಗಿ ಬೇಕಾಗಿರೋದು ಲೈಟು, ಫ್ಯಾನು, ಮಿಕ್ಸಿ, TV, ಅಫ್ಕೋರ್ಸ್ ಈಗಿನ ಕಾಲಕ್ಕೆ ಕಂಪ್ಯೂಟರು, ವಾಷಿಂಗ್ ಮಿಷನ್ನು, ಫ್ರಿಡ್ಜು. ಇಸ್ ದರ್ ಎನಿಥಿಂಗ್ ಎಲ್ಸ್? ಯೋಚನೆ ಮಾಡಿ ನೋಡಿ, ಏನೂ ಇಲ್ಲ. ಸೊ ಇಷ್ಟನ್ನು ಓಡಿಸೋದಕ್ಕೆ 1 ಕಿಲೋವ್ಯಾಟ್ ಸಾಕು. ಬಿಸಿನೀರು ಸೋಲಾರ್, ಅಗೇನ್ ಸಾಕಾಗುತ್ತೆ, ಸೋಲಾರ್ ಸಾಕಾಗತ್ತೆ. ಬಿಸಿನೀರಿಗೆ ಗೀಸರ್ ಹಾಕಬೇಕಾಗಿಲ್ಲ, ಗೀಸರು 2000 ವ್ಯಾಟ್ಸ್ ಬಂದ್ಬಿಡುತ್ತೆ. ಅದೇ ಸೋಲಾರ್ದು ಬಿಸಿನೀರಿದ್ರೆ ಖಂಡಿತವಾಗಿ ವರ್ಕ್ ಆಗುತ್ತೆ. ಅಗೇನ್ ಸೋಲಾರ್ನಲ್ಲೂ ಈಗ ನಿಮಗೆ ಟ್ಯೂಬ್ ಟೈಪ್ ಬಂದಿದೆ. ವರ್ಷದಲ್ಲಿ ಹಬ್ಬ ಅಂದರೆ 1 ವಾರ ಬರದೇ ಇರಬಹುದೇನೋ. ಆ 1 ವಾರ ಬರದೇ ಇರೋವಾಗ ಬೆಚ್ಚಗಿರೋ ನೀರು ಬಂದರೆ ಅದಕ್ಕೆ ಒಂಚೂರು ನೀರು ಕಾಯಿಸ್ಬಿಟ್ಟು ಹಾಕೋಬೋದಲ್ವಾ? ಅಷ್ಟು ಕಷ್ಟಪಡಬೇಕಲ್ಲ. ಅದೇ ಆ ಕಷ್ಟಪಡಬೇಕಲ್ಲ, ಇದಿಲ್ಲ ಅದು. ದಟ್ ಈಸ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್. ಮನುಷ್ಯ ಕಷ್ಟವೇ ಏನೂ ಬೇಡ ಅಂತಿದ್ರೆ, ಆ್ಯಕ್ಚುಲಿ ಇಫ್ ಯು ಡೋಂಟ್ ಯೂಸ್ ಇಟ್ ಯು ವಿಲ್ ಲೂಸ್ ಇಟ್. ಇಫ್ ಯು ಡೋಂಟ್ ಯೂಸ್ ಇಟ್ ಯು ವಿಲ್ ಲೂಸ್ ಇಟ್, ಆರ್ ಇಫ್ ಯು ರೆಸ್ಟ್ ಯು ವಿಲ್ ರೆಸ್ಟ್ ಅಂತ ಹೇಳ್ಕೊಟ್ಟಿದ್ದಾರೆ ಹಿರಿಯರು. ನಾವೆಲ್ಲದಕ್ಕೂ ಶಾರ್ಟ್ಕಟ್ಟು ಅಥವಾ ಆರಾಮಾಗಿರ್ಬೇಕು. ಆರಾಮಾಗಿದ್ದು ಏನಪ್ಪ ಮಾಡ್ತೀರಾ ನೀವು, ಅದು ಹೇಳಿ ನನಗೆ ಅಲ್ವಾ. ಆಮೇಲೆಲ್ಲದಕ್ಕೂ ಸ್ಪೀಡ್ ಬೇಕು. 8 ಲೈನ್ ಆಗಿದೆ ಈಗ ಬೆಂಗಳೂರು ಮೈಸೂರು, ಎವ್ರಿಬಡಿ ಈಸ್ ಟಾಕಿಂಗ್. ಈಗ ನಾನು ಕೊಲಂಬಿಯಾ ಏಷ್ಯಾ ಅಥವಾ ಯಾವುದದು ಹಾಸ್ಪಿಟ್ಲು, ಮಣಿಪಾಲ್ ಹಾಸ್ಪಿಟ್ಲಿಂದ ಬೆಂಗಳೂರು ಟೋಲ್ ಗೇಟು 1.5 hour ಹೊಡೆದೆ, 1 hour 20 minutes ಹೊಡೆದೆ. ಆಮೇಲೆ ಏನು ಮಾಡಿದೆ ಅಂದರೆ ಬೆಂಗಳೂರು ಎಂಟ್ರಾದೆ, ಆಮೇಲೆ ಶೇಷಾದ್ರಿಪುರಂಗೆ ಹೋಗೋಕ್ಕೆ ನಂಗೆ 2.5 hours ತೊಗೊಳ್ತೀವಿ.
ಏನು ಬಂತು, ಏನೂ ಆಗಿಲ್ಲ. ಓಕೆ, ಅಕಸ್ಮಾತ್ ಅದೆಲ್ಲ ಆಗಿದೆ, ಎಲ್ಲ ಆಗಿದೆ, ಹೋಗ್ತಾ ದಾರಿನಲ್ಲಿ ಟೈರ್ ಪಂಚರ್ ಆದರೆ ಇಟ್ ವಿಲ್ ಟೇಕ್ ಅನದರ್ 1 hour. ಅದು ಬಿಟ್ಟು ಟ್ರೈನಲ್ಲಿ ಹೋಗಿದ್ದಿದ್ರೆ ಇನ್ನೂ ಬೇಗ ಹೋಗ್ಬೋದಾಗಿತ್ತು, ಇನ್ನೂ ಸೇಫಾಗಿ ಹೋಗ್ಬೋದಾಗಿತ್ತು ಅಲ್ವಾ? ಸೊ ಅಗೈನ್ ನಮ್ಮ ನೀಡ್ ಬೇಸ್ ಏನಿದೆ ಅಂತ ನೋಡ್ಕೋಬೇಕು, ನಮ್ಮ ನೀಡ್ ಎಷ್ಟಿದೆ ಅಂತ. ಅಗೈನ್ ಮೊನ್ನೆ ರೀಸೆಂಟಾಗಿ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಗೆ ಹೋದಾಗ ಅವರು ನನಗೆ ರಿಯಂಬರ್ಸ್ಮೆಂಟ್ ಕೊಡ್ತೀನಿ ಅಂತ ಹೇಳಿದರು. ಎಷ್ಟಾಯಿತು ಅಂದರು. ನಾನು ಹೇಳಿದೆ 35 ರೂಪಾಯಿ ಆಯಿತು ಅಂದರೆ ನಗ್ತಾ ಇದ್ದಾರೆ ಅವರು. ಬೆಂಗಳೂರು ಟು ಮೈಸೂರು 35 rupees ಇಸ್ ದ ಚಾರ್ಜ್, ಟ್ರೈನ್ ಚಾರ್ಜ್. ಮೆಮು ಅಂತ ಟ್ರೈನ್ ಇದೆ, ಜನರು ಮೆಮು ಟ್ರೈನ್, ಎಲೆಕ್ಟ್ರಿಕ್ ಟ್ರೈನ್ ವಿಚ್ ಗೋಸ್ ಅಟ್ ಎ ಸ್ಪೀಡ್ ಆಫ್ 110, ಯು ಕ್ಯಾನ್ ರೆಕಾರ್ಡ್ ಟಾಪ್ ಸ್ಪೀಡ್, 35 rupees. ಮೈಸೂರಲ್ಲಿ ಕೂತ್ಕೊಳ್ಳಿ, ಅಲ್ಲಿ ಹೇಳ್ತೀರಾ ಹೋಗ್ತಾ ಕಳ್ಳೆಕಾಯಿ ಬೀಜ ತಿನ್ನಿ, ಆಂಬಡೆ ತಿನ್ನಿ, ದೋಸೆ ತಿನ್ನಿ, ಎಲ್ಲ ತಿನ್ಕೊಂಡು ಹೋಗಿ ಅಲ್ವೇ? ವಾಟ್ ಯು ಹ್ಯಾವ್ ರೀಚ್ಡ್ ಇನ್ ದಟ್ ಅಲ್ವಾ? 35 ರೂಪಾಯಿ ಕಡಿಮೆ ಆಯಿತು ಅಂತಲ್ಲ, ಅಷ್ಟು ಸುಲಭವಾಗಿರತಕ್ಕಂತಹ ನಮ್ಮ ದೇಶದಲ್ಲಿ ನಾವು ಅದನ್ನು ಬಿಟ್ಟು ಒಂದೇ ಭಾರತ್ಗೆ ಹೋಗಿ, ಆಯ್ತು ಏನಾದರೂ ದುಡ್ಡಿದ್ರೆ ಒಂದೇ ಭಾರತ್ಗೆ ಹೋಗಿ, ನಂಗೆ ಏನೂ ಅಬ್ಜೆಕ್ಷನ್ ಇಲ್ಲ. ಎಸೆಯೋದಕ್ಕೆ ಇಷ್ಟ ಇದೆಯಾ ಎಸಿರಿ. ಎಸೆಯೋದು ಅಂತ ಬಂದ ತಕ್ಷಣ ಏನು ನೆಕ್ಸ್ಟ್ ಜನ್ರೇಷನ್ ಬಗ್ಗೆ ಏನದು, ನೆಕ್ಸ್ಟ್ ಜನ್ರೇಷನ್ ಏನು ಕರೀತಾರೆ, ಜೆನ್ಝಿ ವಾಟ್ ಎವರ್, ನಂಗೆ ಅದು ಸರಿಯಾಗಿ ಗೊತ್ತಿಲ್ಲ ನನಗದು. ನಮ್ಮ ತಂದೆ, ನಾನು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ಈ ಒಂದು 4 ತಲೆಮಾರಿನಲ್ಲಿ ನೋಡಿದ್ರೆ ನಮ್ಮ ತಂದೆಯವರೆಲ್ಲ ಸ್ವಲ್ಪ ಕಷ್ಟಪಟ್ಟು ಸಾಲ ಬೇಡ ಅಂತ ಕೂತಿದ್ದವರು. ನಮ್ಗೆ ಹೇಳ್ಕೊಟ್ರು ಸಾಲ ಮಾಡದೆ ಬದುಕಿ ಅಂತ ಹೇಳ್ಕೊಟ್ಟವರು. ಓಕೆ, ಈಗಿನ ಜನ್ರೇಷನ್ನು ಸಾಲ ತೊಗೊಂಡೇ ಬದುಕಬೇಕು ಅಂತ ಹೇಳಿರೋದು. ಈಗ ನೆಕ್ಸ್ಟ್ ಹುಟ್ಟೋ ಮಕ್ಕಳು ಸಾಲದಲ್ಲೇ ಹುಟ್ಟೋಂಥವ್ರು. ಮತ್ತೆ ಆದ್ರೆ ಏನಿದ್ರು ಸಾಲದು ಅಂತ ಹೇಳೋದು. ಹೌದು, ಏನಿದ್ರು ಸಾಲದು ಅಂತ. ಆಮೇಲೆ ಅವರ ಲ್ಯಾಂಗ್ವೇಜ್ ನೋಡಿ ಹೇಗಿರುತ್ತೆ ಅಂತ. ಬೇಡಪ್ಪ ಹೆಲ್ಮೆಟ್ ಹಾಕ್ಕೊಂಡು ಹೋಗು, ಪೊಲೀಸ್ ಹಿಡಿತಾರೆ ಅಂದರೆ, ನನ್ನ ಜನ್ರೇಷನ್ ತನಕನೂ ಹೌದಾ ಅದೆಲ್ಲ ರೂಲ್ಸ್ ಬಂದ್ಬಿಟ್ಟಿದೆ, ಹಾಳಾದ್ದು ಯಾಕಪ್ಪ ಅಂತ ನಾವು ಬೈಕೋತಾ ಇದ್ವಿ, ಹಾಕೊಂಡು ಹೋಗ್ತಾ ಇದ್ವಿ. ನನ್ನ ಮಕ್ಕಳು ದುಡ್ಡು ಕೊಟ್ಟರೆ ಬಿಟ್ಬಿಡ್ತಾನೆ, ಅದು ಬಂತು. ಈಗ ನೆಕ್ಸ್ಟ್ ಜನರೇಷನ್ ನನ್ನ ಮೊಮ್ಮಕ್ಕಳು ಏನಂತಾರೆ ಗೊತ್ತಾ, ದುಡ್ಡು ಬಿಸಾಕಿದ್ರೆ ಬಿಡ್ತಾನೆ ಅಂತಾರೆ. ದಿಸ್ ಇಸ್ ದ ವರ್ಡ್ ದ ಯೂಸ್, ದುಡ್ಡು ಬಿಸಾಕಿದ್ರೆ ಅಂತ. ಅಂದರೆ ನೋಡಿ, ಇಷ್ಟರಲ್ಲಿ ಎಷ್ಟು ಚೇಂಜ್ ಆಗೋಗಿದೆ ನಮ್ಮ ಆಲೋಚನೆಗಳು, ನಮ್ಮ ಇದೆಲ್ಲ. ಸೇಮ್ ಥಿಂಗ್ ಇಸ್ ವಿತ್ ಎಲೆಕ್ಟ್ರಿಸಿಟಿ. ಎಷ್ಟು ದುಡ್ಡಿದ್ರು, ಯಾರೋ ಹೇಳಿದ್ರು ಅಂಬಾನಿ ಮನೆದು ಎಷ್ಟೋ ಲಕ್ಷ ರೂಪಾಯಿ ಬರುತ್ತೆ ಅಂತ. ಏನು ಅಂಬಾನಿ ಮನೆಗೋಸ್ಕರ ಒಂದು ಡ್ಯಾಮ್ ಕಟ್ಟಿಸ್ಬೇಕಾ ನಾವು? ಎಷ್ಟೇ ಆದರೂ ಮಲ್ಕೊಂಡ್ಮೇಲೆ ಕತ್ಲೇನೆ ಎಲ್ರಿಗೂ ಕಣ್ಣು ಮುಚ್ಕೊಂಡ ಮೇಲೇ ಏನಾಗತ್ತೆ? ಸೊ ಸುಖವಾಗಿ ನಿದ್ದೆ ಬರುತ್ತಾ ಅನ್ನೋದನ್ನು ನಾವು ನೋಡ್ಕೋಬೇಕು. ಆ ಸುಖಕ್ಕೆ ಏನೇನು ಬೇಕು ಅನ್ನೋದು ಅವರವರ ಅವಶ್ಯಕತೆಗಳಿಗೆ ತಕ್ಕಂತೆ. ಇಲ್ಲಾಂದರೆ ಎ ಸಿನ 16-18ರಲ್ಲಿ ಇಟ್ಬಿಟ್ಟು ಅದ್ಯಾವುದು ಪೇಶ್ಮಲ್ ಶಾಲು ಅಥವಾ ಕಂಬಳಿಗಳನ್ನು ಹೊದ್ದುಕೊಂಡು ಬೆಚ್ಚಗೆ ಮಾಡ್ಕೊಂಡು ಮಲ್ಕೊಳ್ಳೋ ಥರ ಇದ್ದೀವಿ ನಾವು ಈ ಒಂದು ವಿಪರೀತದಲ್ಲಿದ್ದೀವಿ ಅನಿಸುತ್ತೆ. ಹಾಗಾಗಿ ನನ್ನ ಅನಿಸಿಕೆ, ಒಂದು ಸಾಮಾನ್ಯ ವರ್ಗದ ಮನೆಗೆ, ಯು ಕಾಲ್ ಇಟ್ ಆಸ್ ಅನ್ ಅಪ್ಪರ್ ಮಿಡಲ್ ಕ್ಲಾಸ್, 1 kilowatt ಸಾಕು. 1 kilowatt ಇವತ್ತು ಲೆಡ್ ಆ್ಯಸಿಡ್ ಬ್ಯಾಟ್ರಿ ಆದರೆ 80,000 ಒಳಗೆ ಆಗೋಗುತ್ತೆ, 80,000 ಒಳಗಡೆಗೆ ಆಗುತ್ತೆ. ಈಗ ಬರ್ತಿರ್ತಕ್ಕಂತಹ ಲಿಥಿಯಂ ಅಯಾನ್ ಬ್ಯಾಟ್ರಿ ಆದರೆ 1 ಲಕ್ಷದ ಒಳಗಡೆಗೆ ಆಗುತ್ತೆ. ಐ ಹ್ಯಾವ್ ಟ್ರೈಡ್ ಬೋತ್. ಈಗ ಲಿಥಿಯಂ ಅಯಾನ್ ಬ್ಯಾಟ್ರಿ ಈ ವರ್ಷದಿಂದ ಹಾಕ್ಸಿದ್ದೀನಿ, ಇಟ್ಸ್ ವರ್ಕಿಂಗ್ ಫ್ಯಾಂಟಾಸ್ಟಿಕ್. ನಮ್ಮಲ್ಲಿ 365/7 ಮೋಡ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ, ಖಂಡಿತ ಪ್ರಾಬ್ಲಮ್. ಬಿಕಾಸ್ ಸೋಲಾರ್ ಚಾರ್ಜಸ್ ಆನ್ ಲಾಂಗ್ ವೇವ್ಸ್, ನಾಟ್ ಆನ್ ಸನ್ಲೈಟ್. ಲಾಂಗ್ ವೇವ್ಸಲ್ಲಿ ಚಾರ್ಜ್ ಆಗುತ್ತೆ. ಅಂದರೆ ನಿಮ್ಮ ಕ್ಯಾಲ್ಕುಲೇಟ್ರು ಅಥವಾ ಯಾವುದರ ಎಲೆಕ್ಟ್ರಾನಿಕ್ ಐಟಮ್ ಇದ್ದರೆ ನೋಡಿ, ಮನೆಯಲ್ಲಿ ಲೈಟ್ ಹಾಕಿದಾಗ್ಲೂ ಚಾರ್ಜ್ ಆಗ್ತಿರುತ್ತೆ ಅಥವಾ ಹೊರಗಡೆ. ಅದಕ್ಕೆ ಬಿಸಿಲೇ ಬೀಳಬೇಕು ಅಂತ ಏನಿಲ್ಲ, ಅದಕ್ಕೆ ಸ್ವಲ್ಪ ಬೆಳಕಿದ್ರೂ ಚಾರ್ಜ್ ಆಗುತ್ತೆ, ಹೊರಗಡೆ ಹೋದರೆ ಚಾರ್ಜ್ ಆಗುತ್ತೆ. ಸೊ ಆ ಥರ ಆನ್ ಲಾಂಗ್ ವೇವ್ಸ್ ಅದು ಚಾರ್ಜ್ ಆಗುತ್ತೆ. ದೇರ್ ಇಸ್ ಸಫಿಷಿಯೆಂಟ್ ಅಂತ. ಸೊ ದಟ್ ಈಸ್ ಒನ್ ಪಾರ್ಟ್. ಎಲೆಕ್ಟ್ರಿಸಿಟಿ ನೀವು ಹೇಳ್ದಂಗೆ ನಾವು ಮನುಷ್ಯರು ವಿ ಆರ್ ದ ಬಿಗ್ಗೆಸ್ಟ್ ಕನ್ಸ್ಯೂಮರ್ ಆಫ್ ದಿ ಎನರ್ಜಿ. ಬೇರೆ ಯಾವುದೇ ಸ್ಪೀಷೀಸಿಗೆ ಲೆಕ್ಕ ಹಾಕ್ಕೊಂಡ್ರೂ ನಮ್ಮಷ್ಟು ಎನರ್ಜಿ ಕನ್ಸ್ಯೂಮ್ ಮಾಡೋರು ಇನ್ಯಾರೂ ಇಲ್ಲ. ಆನೆ, ಹುಲಿ, ಕರಡಿ, ಕತ್ತೆ, ನಾಯಿ, ಜೇಡ ಯಾವುದು ನಮ್ಮಷ್ಟು ಕನ್ಸ್ಯೂಮ್ ಮಾಡಲ್ಲ. ನಾವು ಕನ್ಸ್ಯೂಮ್ ಮಾಡೋದು ಏನು, ಇನ್ನೊಬ್ಬರನ್ನ ಹೊಡೆದು ಕನ್ಸ್ಯೂಮ್ ಮಾಡ್ತಾ ಇರೋದು. ನಾವು ಕಾಡುಗಳನ್ನ ಹೊಡೆದೇನೆ ನಾವು ಇವತ್ತು ಡ್ಯಾಮ್ಗಳನ್ನ ಮಾಡಿರೋದು. ಇವತ್ತೇನು ನಾವು ಕಲ್ಲಿದ್ದಲು ಬೇಸ್ ಪವರ್ ಜನ್ರೇಷನ್ ಏನು ಮಾಡ್ತಾ ಇದ್ದೀವಿ, ಕೋಲ್ ಬೇಸ್ಡು, ಅದರಿಂದನೂ ವಾತಾವರಣ ಎಲ್ಲ ಪ್ರದೂಷಣೆಗೊಳ್ತಾ ಇದೆ, ಮೈನಿಂಗ್ ಆಗ್ತಾ ಇದೆ ಎರಾಟಿಕ್ ಆಗಿ. ಸೊ ಇದೆಲ್ಲ ಹಾಗೇನೆ ಅಲ್ಲ, ಇನ್ನೊಬ್ಬರನ್ನ ಹೊಡೆದು ಮಾಡ್ದಂಗೆ ಆಗ್ತಾ ಇದೆ ನಮಗೆ. ಅದು ಎಲೆಕ್ಟ್ರಿಸಿಟಿದು ಒಂದು ಪಾರ್ಟ್ ಇಟ್ಕೊಂಡ್ರೆ ನಮಗೆ ನೇರವಾಗಿ ಕಾಣ್ತಾ ಇಲ್ಲ ಅನ್ನೋದ್ರಿಂದಾಗಿ ನಾವು ವಿ ಆರ್ ಸೋ ಇರ್ರೆಸ್ಪಾನ್ಸಿಬಲ್ ಅಬೌಟ್ ಇಟ್. ಎಸ್, 100%. ಎಸ್, ಕಾಣ್ತಾ ಇಲ್ಲ ಅಂತ. ಯಾಕೆಂದರೆ ಈ ಪದ ನೀವು ಉಪಯೋಗಿಸಿದಂಗೆ ಒಂಥರ ಏನಂತೀರ, ಇಟ್ ಇಸ್ ನಾಟ್ ಎ ಹ್ಯಾಪಿ ಥಿಂಗ್. ಒಂಥರ ಕುಹಕವಾದ ನಗೆ ಬರುತ್ತೆ. ನಾನು ಸಿಗ್ನಲ್ ನೋಡ್ತೀನಿ, ಸಿಗ್ನಲ್ನಲ್ಲಿ ನೋಡಿದಾಗ ನಾವೆಲ್ಲರೂ ಸಿಗ್ನಲ್ ನೋಡಿದಾಗ ಯಾರೂ ನೋಡ್ತಾ ಇಲ್ಲ ಅಂದ್ಬಿಟ್ಟು ರೆಡ್ ಇದ್ರೂ ಹೋಗ್ತೀವಿ. ಯಾಕೆಂದರೆ ನೀವು ಹೇಳಿದ್ರಲ್ಲ ನನಗೆ ಯಾರೂ ಕಾಣಿಸ್ತಾ ಇಲ್ಲ ಅಂತ ಅಲ್ವಾ. ಸೊ ಆ ತರಹನೇ ಎಕ್ಸಾಕ್ಟ್ಲಿ
ಅದೇ ಥರ ವೈ ಕಾಂಟ್ ವಿ ಫಾಲೋ ದಟ್ ಸಿಗ್ನಲ್? ನಮ್ಗೆ ಏನಾಗಿದೆ? ಅಲ್ಲಿ 3 ಲೈಟ್ ಕೊಟ್ಟಿದ್ದಾನೆ, ಇಟ್ ಈಸ್ ವೆರಿ ಕ್ಲಿಯರ್ ಇಂಡಿಕೇಶನ್. ಚಿಕ್ಕ ಮಕ್ಕಳಿಂದ ಹೇಳ್ಕೊಟ್ಟಿದ್ದಾರೆ, ಅಪ್ಪ ಅಮ್ಮ ಹೇಳ್ಕೊಡ್ತಾರೆ, ರೆಡ್ಡು ಆಂಬರು ಮತ್ತು ಗ್ರೀನ್ ಬರುತ್ತೆ, ಗ್ರೀನ್ ಬಂದಾಗ ಹೋಗು ಅಂತ ಹೇಳ್ಕೊಡ್ತಾರೆ. ಅಂಥದ್ರಲ್ಲಿ ಈಗೇನು ಏನದು ಜೆಂಡರ್ ಬಯಾಸ್ ಏನಿಲ್ಲ, ಹೆಂಗಸರು, ಹೆಣ್ಮಕ್ಳು, ಗಂಡು ಮಕ್ಕಳು, ವಯಸ್ಸಾದವರು ಎಲ್ಲರೂ ಅಷ್ಟೇ ಸಿಗ್ನಲ್ ಬ್ರೇಕ್ ಮಾಡ್ಕೊಂಡು ಹೋಗೋದ್ರಲ್ಲಿ ಏನೋ ಖುಷಿ ಪಡ್ತಾರೆ. ಏನಿದೆ ಅದರಲ್ಲಿ ಅಲ್ವಾ? ಸೊ ಆ ಥರ ನಾವು ಕನ್ಸಂಪ್ಷನಲ್ಲೂ ಅಷ್ಟೇ, ವಿ ಆರ್ ಲಿಟ್ರಲಿ ರೇಪಿಂಗ್ ದಿ ಮದರ್ ಅರ್ತ್ ಆ್ಯಂಡ್ ಫೀಲಿಂಗ್ ದಟ್ ನನಗೇನೋ ಸಿಕ್ತು ಅನ್ನೋ ಥರ ಅಲ್ವಾ? ಸೊ ಆ ನಿಟ್ಟಿನಲ್ಲಿ ನಾವು ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡೋದಾದರೆ, ಇಟ್ ಈಸ್ ಸಫಿಷಿಯಂಟ್ ಬಟ್ ವಿ ಆರ್ ನಾಟ್ ಹ್ಯಾಪಿ ವಿತ್ ಇಟ್ ಆರ್ ವಿ ಆರ್ ನಾಟ್ ಕಂಟೆಂಟೆಡ್ ವಿತ್ ಇಟ್. ಎಷ್ಟಿದ್ರೂ ಸಾಕಾಗ್ತಾ ಇಲ್ಲ. ಅದೇ ಹೇಳಿದ್ನಲ್ಲ, ಅಂಬಾನಿ ಮನೆದು ಯಾವುದೋ ಒಂದ್ಸಲ ರೀಸೆಂಟಾಗಿ ಬಿಲ್ ನೋಡಿದೆ, ಎಷ್ಟೋ ಲಕ್ಷನೋ ಏನೋ ಬರುತ್ತೆ ಅಂತ. ಐ ಡೋಂಟ್ ನೋ ವೈ. ನಮ್ಮನೇಲಿ ಏನು ಯಾರೂ ಗೋಡೆ ಹಿಡ್ಕೊಂಡೇನು ನಡೆಯಲ್ಲ, ಸಾಕಷ್ಟು ಲೈಟ್ಗಳೇ ಇದೆ. ಅವ್ರ ಮನೇಲೂ ಬಹುಶಃ ಹಾಗೇನೆ ಅಂತ ಕಾಣುತ್ತೆ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಅಡಿಗೆಗೆ ಬೇಕಾಗಿರುವಂತಹ ಇಂಧನ. ವೆರಿ ರೀಸೆಂಟ್ಲಿ ಐ ಥಿಂಕ್ ESG ಇರಬೇಕು ಬೆಂಗಳೂರಲ್ಲಿ, ಸಲ್ಡಾನಾ ಆ್ಯಂಡ್ ಟ್ರೀಮ್ ಇರಬೇಕು, ಅವರು ಒಂದು ಸಣ್ಣ ಒಂದು ಅಂಕಿಅಂಶ ತಗೊಂಡಾಗ 360,000 lakhs tons of cooked food is getting wasted in Bangalore itself. Cooked food 3,60,000 ಟನ್. ಬರೀ 3,60,000 kg ಅಲ್ಲ, ಟನ್. ನಿಜವಾಗ್ಲು ಹೌದು. ಯಾಕೆಂದ್ರೆ ನೀವು ಬೆಂಗಳೂರು BBMPದೇ ಅನಾಲಿಸಿಸ್ ತೊಗೊಂಡು ನೋಡಿ ಎಷ್ಟಿದೆ ಅಂತ ಗೊತ್ತಾಗೋಗುತ್ತೆ ನಿಮಗೆ. ಪ್ರತಿ ದಿವಸ ಎಷ್ಟು ವೇಸ್ಟ್ ಆಗ್ತಾ ಇದ್ದಾರೆ ಅಂತ. ಹೋಟೆಲ್ ವೇಸ್ಟ್ ಇರ್ಬೋದು, ಹಾಸ್ಟೆಲ್ ವೇಸ್ಟ್ ಇರ್ಬೋದು, ಮದುವೆ ಮನೆಗಳಲ್ಲಿ ತಿಂದು ಎಸ್ತಿರೋದಿರ್ಬೋದು. ಅನ್ಸತ್ತಲ್ವ ಈಗ? ಯಾಕೆಂದರೆ ಒಂದೊಂದು ಮದುವೆ ಮನೇಲಿ ಒಂದೊಂದು ಊಟಕ್ಕೆ ರೆಡಿ ಮಾಡಿದಾಗ್ಲೂ ಅಪ್ಪ ಅಮ್ಮ ಅಷ್ಟು ಕಷ್ಟಪಟ್ಟು ಮಕ್ಕಳ ಮದುವೆನೋ ಏನೋ ಮಾಡ್ತಿರ್ತಾರೆ. ನಾವು ಹೋದ್ರೆ ನಮಗೇನಿಲ್ಲ, ಎಲೆನಲ್ಲಿ ಅದು ಹಾಕು ಇದು ಹಾಕು ತೆಗೆದೇಸಿ. ಬಫೆ ಅಂತ ಬಂದಿದ್ದು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಳ್ಳಿ ಅಂತ. ಈಗ ಬಫೆ ಪ್ಲೇಟೇ ತುಂಬಿಸ್ಕೊಂಡು ಹೋಗ್ಬಿಟ್ಟು ಚಲ್ತೀವಿ ನಾವು ಅಲ್ವಾ? ವಿ ಹ್ಯಾವ್ ಸೀನ್ ದಟ್. ಆಮ್ ಐ ರೈಟ್? True. So do you think that we should do that? I don't know. To me, no. If ನಾವೇನಾರ ದೇವರ ಬಗ್ಗೆನೋ ರೈತರ ಬಗ್ಗೆನೋ ಏನಾರ ಮಾತಾಡಿ ಒಂದು ಗೌರವ ಅಥವಾ ಅದಕ್ಕೆ ಏನಾರ ಒಂದು ಶ್ರದ್ಧೆ ಅನ್ನೋದಿದ್ರೆ ನಿಜವಾಗ್ಲೂ ಒಂದಾಗಲೂ ಚೆಲ್ಲಬಾರ್ದು. ಅದು ಬೇಕಲ್ಲ, ಅದು ಬಹಳ ಮುಖ್ಯ. ಇವತ್ತು ನಾಳೆ ಇದೆಯಾ? ನನಗನ್ಸತ್ತೆ ಆ ಥರ ಎಸ್ದವ್ರಿಗಿಲ್ಲ ಅನ್ಸತ್ತೆ. ಆ ಥರ ಯಾರು ಎಸಿತಾರೆ? ದೇವಸ್ಥಾನಕ್ಕೆ ಹೋಗ್ತಾರೆ, ರೈತರ ಬಗ್ಗೆ ಆಡಂಬರ. ನಾನು ಐ ಕ್ಯಾನ್ ನೇಮ್ n ನಂಬರ್ ಆಫ್ ಪೀಪಲ್ ಶೋ ಆಫ್ಗೆ, ವಾಟ್ಸಪ್ಗೆ ಅಥವಾ ಏನದು ಫೋಟೋ ತೆಕ್ಕೋತಾರಲ್ಲ ಸೆಲ್ಫಿಗಳಿಗೆ, ಅದಿದೆ. ಯಾಕೆಂದರೆ ನಮ್ಮ ಚಾಮರಾಜನಗರ ರೋಡ್ಗೆ ಬಂದರೆ ಅಲ್ಲಿ ಸೂರ್ಯಕಾಂತಿ ಬೆಳೆದ್ರೆ ಅದ್ರ ಪಕ್ಕ ನಿಂತ್ಕೊಂಡು ಫೋಟೋ ತೆಕ್ಕೊಂಡು ಹೋಗ್ತಾರೆ. ಯಾರೋ ಒಬ್ಬರು ಕೇಳಿ ಸೂರ್ಯಕಾಂತಿ ಆಯಿಲ್ ಎಷ್ಟು ಉಪಯೋಗಿಸ್ತೀಯಾ, ಸೂರ್ಯಕಾಂತಿ ಹೇಗೆ ಬರುತ್ತೆ, ಸೂರ್ಯಕಾಂತಿನಲ್ಲಿ ಎಷ್ಟು ಆಯಿಲ್ ಇದೆ, ಸೂರ್ಯಕಾಂತಿ ಹಿಂಡಿ ಏನು ಮಾಡ್ತಾರೆ, ಏನೂ ಗೊತ್ತಿರಲ್ಲ ಅವ್ರಿಗೆ. ಚೆನ್ನಾಗಿ ಕಾಣಿಸ್ತು, ಫೋಟೋ ತೆಕ್ಕೋಬೇಕು, ಹೋಗ್ಬೇಕು, ಅವನಿಗೆ ಒಂದು 100 ರೂಪಾಯಿ 200 ರೂಪಾಯಿ ಕೊಡ್ತಾರೆ, ಅವನು ಖುಷಿ ಇವರು ಖುಷಿ, ಅಷ್ಟೇ ಆ ಥರ ಆಗ್ತಾಯಿದೆ. ಕಮಿಂಗ್ ಬ್ಯಾಕ್ ಟು ದ ಫುಡ್ ವೇಸ್ಟ್. ಈ ಫುಡ್ ವೇಸ್ಟ್ ಏನಾಗ್ತಾ ಇದೆ, ಬರೀ ಫುಡ್ ವೇಸ್ಟ್ ಮಾಡ್ತಾ ಇಲ್ಲ. ಅಂಕಿಅಂಶಗಳ ಪ್ರಕಾರ ಸೈಂಟಿಫಿಕಲಿ ಒಬ್ಬ ವ್ಯಕ್ತಿ ಒಂದು ದಿವಸಕ್ಕೆ 350 ಗ್ರಾಮ್, ಸರಿಸುಮಾರು 300ರಿಂದ 350 ಗ್ರಾಮ್ನಷ್ಟು ವೆಟ್ ವೇಸ್ಟು, 20 ರಿಂದ 30 ಗ್ರಾಮ್ನಷ್ಟು ಡ್ರೈ ವೇಸ್ಟು. ಇಷ್ಟೇ ನಾವು ವೇಸ್ಟ್ ಮಾಡೋದು, ಇವೆರಡೇ. ಇದು SWM ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಒಂದು ಕ್ಲಿಯರ್ ಕಟ್ ರೂಲ್ಸ್ ಇದೆ. 350 ಗ್ರಾಮ್ ವೆಟ್ ವೇಸ್ಟನ್ನು ನೀವು ಯಾವಾಗ ಈ 30 ಗ್ರಾಮ್ ನಾನ್ ಬಯೋಡಿಗ್ರೇಡಬಲ್ಗೆ ಸೇರಿಸ್ತೀರಾ, ಅವಾಗ ಅದಷ್ಟೂ ನಾನ್ ಬಯೋಡಿಗ್ರೇಡಬಲ್ ಆಗೋಗುತ್ತೆ. ಹೇಗೆ? ಅಂಗಡಿಯಿಂದ ಪಲಾವ್ ತರಿಸ್ತೀರಾ, ಇಡ್ಲಿ ತರಿಸ್ತೀರಾ, ಬಿರಿಯಾನಿ ತರಿಸ್ತೀರಾ, ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ತರ್ತೀರಾ, ತಿಂತೀರಾ, ಆಮೇಲೆ ಉಳಿದಿದ್ದು ಪಳೆದಿದ್ದು ಕೆಳಗೆ ಬಿದ್ದಿದ್ದು ಎತ್ತಿದ್ದು ಎಲ್ಲ ತೆಗೆದು ಆ ಪ್ಲಾಸ್ಟಿಕ್ ಹಾಕಿ ಒಂದು ಗಂಟೆ ಹಾಕ್ಬಿಟ್ಟು ಎಸಿತೀರಾ ಅಲ್ವಾ? ಸೊ ಅವಾಗ ಅದು ಯು ಕೆನಾಟ್ ಸೆಗ್ರಿಗೇಟ್ ದ ವೇಸ್ಟ್, ಯು ಕೆನಾಟ್ ರಿಯೂಸ್ ದ ವೇಸ್ಟ್, ಇಟ್ಸ್ ಎ ವೇಸ್ಟ್. ಇಟ್ಸ್ ಎ ವೇಸ್ಟ್ ಅನ್ನೋ ಒಂದು ಪದ ಹೇಗಿದೆ ಅಂದರೆ, ಇಟ್ಸ್ ಗೋಯಿಂಗ್ ಟು ಹರ್ಟ್ ಯುವರ್ ವಾಟರ್. ಇವತ್ತು ನೀರು ಕಲುಷಿತಗೊಳ್ತಾ ಇರೋದಕ್ಕೆ ಮುಖ್ಯವಾದ ಕಾರಣ ಸಾಲಿಡ್ ವೇಸ್ಟ್. ದಿ ಬಿಗ್ಗೆಸ್ಟ್ ಕಲ್ಪ್ರಿಟ್ ಈಸ್ ಸಾಲಿಡ್ ವೇಸ್ಟ್. ಅಯ್ಯೋ ಇಷ್ಟೆಲ್ಲ ಮಾತಾಡ್ತೀವಿ, ಏನಪ್ಪ ಅದೇನೋ ಕಾರ್ಪೊರೇಷನ್ ಇಲ್ವಾ ಅವ್ರಿರೋದೇ ತೆಗಿಯೋಕ್ಕೆ ಅಂದರೆ, ಇದೇ ದೊಡ್ಡ ದುರಂತ. ನಾನು ವೆರಿ ರೀಸೆಂಟ್ಲಿ ಈವನ್ ಕಾರ್ಪೊರೇಷನ್ ಕಮಿಷನರ್ಗಳಿದೆ, ನೀವಿರೋದು ಕಸ ತೆಗಿಯೋಕ್ಕೆ ಅಲ್ಲ, ಕಸ ತೆಗಿದೇ ಇರೋಂಗೆ ನೋಡ್ಕೊಳ್ಳೋದಕ್ಕೆ ನೀವಿರೋದು ಅಂತ ಅವ್ರಿಗೆ ಜ್ಞಾಪಿಸ್ಬೇಕಾಯ್ತು ನಾನು ಮೈಸೂರು ಸಿಟಿ ಕಮಿಷನರ್ಗೆ. ಆ ಥರನೇ ಮೈಂಡ್ಸೆಟ್ ಬೆಳೆದ್ಬಿಟ್ಟಿದೆಯಲ್ಲ. ಯಾಕೆಂದರೆ ನಾವು ಮಕ್ಕಳಿಂದಾನೇ ನಾವು ಬೆಳೆಸ್ತಾ ಇಲ್ವಲ್ಲ ಅದನ್ನು ಅಲ್ವಾ? ಮಕ್ಕಳಲ್ಲೇ ನೀವು ಬೆಳೆಸೋಕ್ಕೆ ಶುರು ಮಾಡಿದರೆ, ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಿದ್ರೆ, ನಮಗೆ ಅಕ್ಬರ್ ಏನು ಮಾಡ್ದ, ಹುಮಾಯೂನ್ ಏನು ಮಾಡ್ದ, ಅದೆಲ್ಲ ಬೇಕಿರಲಿಲ್ಲ ನಮಗೆ.
ಭತ್ತ ಹೇಗೆ ಬೆಳೀತಾರೆ, ರೈತರು ಎಷ್ಟು ಕಷ್ಟಪಡ್ತಾರೆ, ಹೆಂಗೆ ಅನ್ನ ಸಿಗತ್ತೆ, ನೀ ಅನ್ನದಲ್ಲಿ ಏನು ಮಾಡ್ತೀಯ, ನೀ ಅನ್ನ ಯಾಕೆ ವೇಸ್ಟ್ ಮಾಡ್ಬೋದು ಅನ್ನೋದೊಂದು ಪ್ರೈಮರಿ ಎಜುಕೇಷನ್ ಬಂದ್ಬಿಟ್ಟಿದ್ರೆ ನಾವು ಸುಖವಾಗಿರ್ತಿದ್ವೇನು. ಅದನ್ನು ನಾವು ಏನೋ ಗುರುಕುಲ ಸಿಸ್ಟಮ್ಮು ಹಾಗೆ ಹಿಂಗೆ ಇದು ICSE ABSE ಆಗಲ್ಲ ಅಂದ್ಕೊಂಡು ಕೂತ್ವಿ. ಇವತ್ತು ಎಲ್ಲೇ ಹೋದರೂ ಕೊನೆಗೆ ತಿನ್ನೋದಕ್ಕೆ ಅನ್ನನೇ ಬೇಕು ನಿಮಗೆ, ಆರ್ ಫುಡ್. ರೈಟ್. ಗೋಧಿನಲ್ಲಿ ತಿನ್ಬೋದು, ಅಕ್ಕಿನಲ್ಲಿ ತಿನ್ಬೋದು, ನವಣೆನಲ್ಲಿ ತಿನ್ಬೋದು, ಏನಾದ್ರು ತಿನ್ಬೋದು, ಅವರವರ ಆಯ್ಕೆಗಳು. ಬಟ್ ಅದನ್ನು ಬೆಳೀತಾ ಇರೋನು ಯಾರು, ಅದನ್ನು ನಾವು ಯೋಚನೆ ಮಾಡ್ತಾ ಇದ್ವಿ. ಬೆಳೀತಾ ಇರೋನ್ಗೆ ಏನಾರು ರಜಾ ಇದೆಯಾ, ಬೆಳೀತಾ ಇರೋನ PF ಇದೆಯಾ, ಗ್ರ್ಯಾಚ್ಯುಟಿ ಇದೆಯಾ, ಬೋನಸ್ ಇದೆಯಾ, ಏನೂ ಇಲ್ಲ. ಸರಿಯಾದ ವ್ಯಾಲ್ಯೂ ಆದರೂ ಸಿಗ್ತಿದ್ಯಾ? ಸರಿಯಾದ ವ್ಯಾಲ್ಯೂನು ಸಿಗ್ತಾ ಇಲ್ಲ. ಇದೇನು ಮಾಡಬೇಡಿ, ನೀವು ವೇಸ್ಟ್ ಮಾಡದೇ ಇದ್ರೆ ಸಾಕು. ಓಕೆ, ಅಕಸ್ಮಾತ್ ಈಗ ಏನದು ಸೊಪ್ಪು ತಂದ್ಮೇಲೆ ದಂಟು ವೇಸ್ಟ್ ಆಗುತ್ತಪ್ಪ, ಈರುಳ್ಳಿ ತಂದ್ಮೇಲೆ ಸಿಪ್ಪು ವೇಸ್ಟ್ ಆಗುತ್ತಪ್ಪ, ಮೊಟ್ಟೆ ತಂದರೆ ಶೆಲ್ ವೇಸ್ಟ್ ಆಗುತ್ತಪ್ಪ, ಹೌದಾಗತ್ತೆ. ಅದನ್ನು ಏನು ಮಾಡ್ಬೋದು? ವೆಟ್ ವೇಸ್ಟ್ ಎಲ್ಲ ಕಡೆ ಸರ್ಕಾರದವರು ಬಹಳ ಕ್ಲಿಯರಾಗಿ ಹೇಳಿದ್ದಾರೆ, ಹಸಿ ಕಸ ಒಣ ಕಸ ಬೇರೆ ಮಾಡಿ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಹಸಿ ಕಸನ ಒಂದು ಕಡೆ ಇಟ್ಕೊಂಡು ಗೊಬ್ಬರ ಮಾಡಿದ್ರೆ ಗಿಡಕ್ಕಾಗತ್ತೆ. ವೆರಿ ಸಿಂಪಲ್, ಅದು ಏನೂ ಮಾಡಬೇಕಾಗಿಲ್ಲ. ಯು ಡೋಂಟ್ ಹ್ಯಾವ್ ಟು ಥ್ರೋ ಎನಿ ವೆಟ್ ವೇಸ್ಟ್. ಅದನ್ನು ಮಾಡಿದ್ರೆ ಆಯಿತು. ನಾನು ಹೇಳಿದಾಗ 350 ಗ್ರಾಮ್ ಬರುತ್ತೆ. ಅದನ್ನು ನೀವು ಕರೆಕ್ಟಾಗಿ ಪೇಸ್ಟ್ ಥರ ಮಾಡಿಕೊಂಡು ನೀರಲ್ಲಿಟ್ಟರೆ ಪೇಸ್ಟ್ ಥರ ಆಗೋಗುತ್ತದು. ಓಕೆ, ಅಥವಾ ನಾ ಹೇಳಿದಲ್ಲ, ಹೇಗಿದ್ರು ನಿಮಗೆ ಫೋಟೋವೋಲ್ಟಾಯಿಕಿಂದ ನಿಮಗೆ ಎಲೆಕ್ಟ್ರಿಸಿಟಿ ಸಿಗ್ತಾ ಇದೆ. ಮಿಕ್ಸಿನಲ್ಲೇ ಹಾಕಿ, ಮಿಕ್ಸಿನಲ್ಲಿ ರುಬ್ಬಿಟ್ಟು ಈ ಕಸವನ್ನು ದೇವ್ರಿಗೆ ಹಾಕೋ ನಿರ್ಮಾಲ್ಯದಿಂದ ಹಿಡಿದು, ಬದನೆಕಾಯಿ ಸಿಪ್ಪೆ ಇರ್ಬೋದು, ಈರುಳ್ಳಿ ಸಿಪ್ಪೆ ಇರ್ಬೋದು, ನಾಟ್ ದಟ್ ಔಟ್ರ್ ಶೆಲ್, ಈರುಳ್ಳಿದು ತೆಳ್ಳಗಿರೋ ಸಿಪ್ಪೆ ಎಲ್ಲ ಮಿಕ್ಕಿದ್ದು, ಈ ವೇಸ್ಟ್ ಏನೇನಿದೆ ತರಕಾರಿ ವೇಸ್ಟು, ದಂಟುಗಳು, ಇವೆಲ್ಲನೂ ರುಬ್ಬಿಟ್ಟು ಕಿಚನ್ ವೇಸ್ಟ್ ಬಯೋಗ್ಯಾಸ್ ಅಂತ ಬರುತ್ತೆ. ARTI, ಅಪ್ರೋಪ್ರಿಯೇಟ್ ರೂರಲ್ ಟೆಕ್ನಾಲಜಿ ಆಫ್ ಇಂಡಿಯಾ. ARTI ಪೂನಾದಲ್ಲಿದೆ ಅದು. ಸೊ ಆ ಮನುಷ್ಯ ಈಗಿಲ್ಲ, ಅವರಿಗೆ ಆಶ್ಡೇನ್ ಅವಾರ್ಡ್ ಸಿಕ್ತು, ಗ್ರೀನ್ ಆಸ್ಕರ್ ಅವಾರ್ಡ್ ಸಿಕ್ಕಿದೆ. ಅವರು ಅದನ್ನು ಆವಿಷ್ಕಾರ ಮಾಡಿ 2 ಡ್ರಮ್, ಸಾಮಾನ್ಯವಾಗಿ ನೀರಿನ ಡ್ರಮ್ ಇರುತ್ತಲ್ಲ, 1000 ಲೀಟರ್ ಡ್ರಮ್ಮು, ಮೇಲ್ಗಡೆಗೊಂದು 750 ಡ್ರಮ್ಮು. ಮೈಸೂರಿನಲ್ಲಿ NIE ಕಾಲೇಜಲ್ಲಿ ಕ್ರೆಸ್ಟ್ ಅಂತ ಇದೆ, ಸೆಂಟರ್ ಫಾರ್ ರಿನ್ಯೂಯಬಲ್ ಎನರ್ಜಿ ಆ್ಯಂಡ್ ಸಸ್ಟೈನಬಲ್ ಟೆಕ್ನಾಲಜಿ ಅಂತ, ಶ್ಯಾಮ್ ಸುಂದರ್ ಅಂತಿದ್ದಾರೆ. ಇಲ್ಲಿಂದ ಡಿಸೆಮಿನೇಷನ್ ಮಾಡ್ತಾ ಇದ್ದಾರೆ, ಅಂದರೆ ಎಲ್ರಿಗೂ ಯಾರಿಗೆ ಬೇಕೋ ಹೇಳ್ಕೊಡ್ತಾ ಇದ್ದಾರೆ. ಅದನ್ನು ನಾನು ಸಹ ಯಾರಿಗೆ ಬೇಕಾದ್ರೂ ಅದನ್ನು ಮಾಡಿಕೊಡೋದಕ್ಕೆ ಹೇಳ್ಕೊಡ್ತಾ ಇದ್ದೀವಿ. ಆ ಥರದ್ದೊಂದು ಡ್ರಮ್ಮು 4 ಅಡಿ ಜಾಗ ಬೇಕಷ್ಟೇ ನಿಮ್ಮ ಮನೆಯಲ್ಲಿ. 4 ಅಡಿ ಜಾಗ, 4 ಅಡಿ ಜಾಗದಲ್ಲಿ ಇಟ್ಕೊಂಡ್ರೆ ಪ್ರತಿ ದಿವಸ ನಿಮ್ಮ ನೆಲದ ಮೇಲೆ ಪ್ರತಿ ದಿವಸ ನಿಮ್ಮ ಮನೆಗೆ 3 ಗಂಟೆಗಳ ಕಾಲದಷ್ಟು ಸ್ಟವ್ ಉರಿಯುತ್ತೆ. ಒಂದು ಸ್ಟವ್. ಯಾವುದೇ ಹೆಣ್ಮಕ್ಳನ್ನ ಕೇಳಿ ಕರೆಕ್ಟಾಗಿ ಅಡುಗೆ ಮಾಡೋಣ ನಮಗಿಂತ ಚೆನ್ನಾಗಿ. ಬೆಳಗ್ಗೆ ಕಾಫಿ ಮಾಡಿ, ತಿಂಡಿ ಮಾಡಿ, ಅಡುಗೆ ಮಾಡಿ 2 ಆಗೋಗಿರುತ್ತೆ. ಇನ್ನೇನಕ್ಕೂ ಬೇಕೇ ಇಲ್ಲ, ಗ್ಯಾಸ್ ಸಾಕಾಗತ್ತಷ್ಟು. ಸೊ ಇಫ್ ಯು ಲುಕ್ ಅಟ್ ದಟ್ ಎನರ್ಜಿ ಫಾರ್ ಕುಕಿಂಗ್, ಇಷ್ಟೇ ಎಫಿಷಿಯೆಂಟ್ ಆಗಿರುವಂಥ ಗ್ಯಾಸನ್ನು ಅದು ತಯಾರು ಮಾಡುತ್ತೆ. ಖಂಡಿತವಾಗ್ಲೂ ಮಾಡುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇಷ್ಟು ದಿವಸ ಎಸಿತಿದ್ರಲ್ಲ ನೀವು, ಉಳಿದಿದ್ದ ಇಡ್ಲಿ, ಉಳಿದಿದ್ದ ಸಾಂಬಾರು, ಉಳಿದಿದ್ದ ದೋಸೆ ಹಿಟ್ಟು, ಕೆಟ್ಟೋಗಿರೋ ಮಜ್ಜಿಗೆ, ಬೂಸ್ಟ್ ಬಂದಿರೋ ಸ್ವೀಟು, ಎವ್ರಿಥಿಂಗ್ ಇಟ್ ಈಟ್ಸ್. ಇಟ್ ಇಸ್ ಎ ಮೆಥನೈಸೇಷನ್ ಅಷ್ಟೇ. ಅದು ಮೆಥನೈಸೇಷನ್ ಆಗಿ ಮೀಥೇನ್ ಆಚೆ ಕೊಡುತ್ತೆ. ಅದರಿಂದ ಬರೋ ಸ್ಲರಿನ ಮತ್ತೆ ಗಿಡಕ್ಕೆ ಹಾಕೋಬೋದು. ಆ ಗಿಡಕ್ಕೆ ಬರೋದ್ರಲ್ಲಿ ನಿಮ್ಗೆ ಬೇಕಾಗಿರೋದೊಂದಷ್ಟು ಗಿಡ ಹಾಕೊಳ್ಳಿ. ತೊಂಡೆ ಗಿಡ, ಸೀಮೆ ಬದನೆಕಾಯಿ ಗಿಡ, ಗೆಣಸು. ಸೊ ಅಷ್ಟೆಲ್ಲ ಮಾಡೋಕ್ಕೆ ಪುರ್ಸೊತ್ತೆಲ್ಲಿದೆ? ಅದೇನು ಮಾಡೋಕ್ಕಾಗಲ್ಲ. ಆ ಪುರ್ಸೊತ್ತು ಅಂದರೆ ನೀವು ಪುರ್ಸೊತ್ತಿಲ್ದೇ ಇರೋ ಥರ ಏನು ಮಾಡ್ಕೊಂಡಿದ್ದೀರಾ ಅಂತ ನಾನು ಕೇಳಬೇಕಾಗತ್ತೆ. ಈಗ ಪುರ್ಸೊತ್ತಿಲ್ದೇ ಇರೋ ಥರ ಏನು ಮಾಡ್ಕೊಂಡಿದ್ದೀರಾ? ಬೆಂಗಳೂರಿನಲ್ಲಿ 2.5 ಗಂಟೆ ಕಾಲ ಬಸ್ ಜರ್ನಿನ, ಅಥವಾ ಕ್ಯಾಬ್ ಜರ್ನಿನ, ಅಥವಾ ಮೆಟ್ರೋ ಜರ್ನಿನ? ಇಟ್ ಆಲ್ ಡಿಪೆಂಡ್ಸ್ ಅಪಾನ್. ವಿವೇಕಾನಂದರು ಭಾಳ ಚೆನ್ನಾಗಿ ಹೇಳಿದ್ದಾರೆ, ಆಲ್ ಯು ಶುಡ್ ಹ್ಯಾವ್ ಇಸ್ ಎ ಕಮಿಟ್ಮೆಂಟ್. ಇಫ್ ಯು ಹ್ಯಾವ್ ಎ ಕಮಿಟ್ಮೆಂಟ್, ಯು ವಿಲ್ ಟ್ರೈ ಟು ಗೆಟ್ ದಿ ಕಾಂಪಿಟೆನ್ಸಿ. ಅದರ ಬಗ್ಗೆ ಜ್ಞಾನ ಪಡ್ಕೊಳ್ಳೋದಕ್ಕೆ ಹುಡುಕಾಡ್ತೀರಾ. ದಿ ಕಾಂಬಿನೇಷನ್ ಆಫ್ ಕಮಿಟ್ಮೆಂಟ್ ಆ್ಯಂಡ್ ಕಾಂಪಿಟೆನ್ಸಿ ಇಸ್ ಸಕ್ಸಸ್ ಅಂತ. ಎಷ್ಟೋ ವರ್ಷ, 150 ವರ್ಷಕ್ಕೆ ಮುಂಚೆ ಪುಣ್ಯಾತ್ಮ ಹೇಳ್ಬಿಟ್ಟು ಹೊರಟೋಗಿದ್ದಾನೆ. ನಾವೇನು ಮಾಡೋಕ್ಕೆ ರೆಡಿ ಇಲ್ವಲ್ಲ ನಾವು. ನಮಗೆಲ್ಲದ್ರಲ್ಲಿ ನೀವು ಹೇಳಿದ್ರಲ್ಲ, ಎಲ್ಲದಕ್ಕೂ ಅರ್ಜೆಂಟು, ಬಟ್ ವಿ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್. ಅರ್ಜೆಂಟಾಗಿ ಹೋಗಿ ಏನು ಮಾಡಿದ್ರಿ ಹೇಳಿ ನನಗೆ. ಬೆಂಗಳೂರಿನಲ್ಲಿ ರಿಸೆಪ್ಷನ್ಗೆ ಹೋಗ್ತೀರಾ, ಅರ್ಜೆಂಟು ಅಂತ ಅವರು ರಿಸೆಪ್ಷನ್ ಕಾರ್ಡಲ್ಲಿ ರಿಸೆಪ್ಷನ್ at 7 PM ಅಂತ ಹಾಕಿರ್ತಾರೆ. ನೀವು 7 ಗಂಟೆಗೆ ಹೋದ್ರೆ ಹುಡುಗ ಹುಡುಗಿ ಇನ್ನೂ ಫೋಟೋಶೂಟಲ್ಲಿ ಇರ್ತಾರೆ. ಅವ್ರು ಕೂತ್ಕೊಳ್ಳೋದೇ 8:30, 9 ಗಂಟೆಗೆ ಕೂತ್ಕೋತಾರೆ ಅಲ್ವೇ? ಸೊ ಆ ಥರ ನಮ್ಮ ಡೆಫಿನೇಷನ್ ಆಫ್ ಅರ್ಜೆಂಟ್ ಅಂದ್ರೆ ಏನು ಅಂತ. ಟೈಮ್ ಕೀಪಪ್ ನಾವು ಮಾಡ್ತಾ ಇದ್ದೀವ? ಎಲ್ಲದರಲ್ಲೂ ಟೈಮ್ ಕೀಪಪ್ ಮಾಡ್ತಾ ಇದ್ದೀವ? 3:30 ಅಂದರೆ 3:30 ಸರ್. ಟುಡೇ ಯು ಕಾಲ್ಡ್ ಮಿ at 3:30. At 3:30 I was here. My call was at 3:30. ಸೊ ನಾವು ಪ್ರಿಪೇರ್ ಆಗಬೇಕು. ಈಗ ನೀವೆಲ್ಲೇ ಹೋಗಿ, ಯಾವುದೇ ಒಂದು ಫಂಕ್ಷನ್ಗೆ ಹೋಗಿ, ನೀವು 3:15 ಬಂದ್ಬಿಟ್ರ ನೀವು ಅಂತಾರೆ, ಯಾಕಾರ ಬಂದರು ಅನ್ನೋ ಥರ ಅಲ್ವಾ? ಸೊ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟನ್ನು ನಿಯಮಿತವಾಗಿ ವಾಪಸ್ಸು ನಾವು ಅದನ್ನು ಡಿಗ್ರೇಡೇಷನ್ ಮಾಡಿ ಹಾಕಿದ್ರೆ ಗ್ಯಾಸ್ ಬರುತ್ತೆ, ಸ್ಲರಿ ಬರುತ್ತೆ. ಸ್ಲರಿನಲ್ಲಿ ಗಿಡ ಬೆಳಿಬೋದು. ಗ್ಯಾಸಿನ ಅವಶ್ಯಕತೆ ಇಲ್ಲ. ಬಯೋಗ್ಯಾಸ್ ಆಯಿತು, ಕರೆಂಟ್ ಆಯಿತು, ಬೇಸಿಕ್ ನೆಸೆಸಿಟಿ ಅಂತ ಕರಿತೀವಿ.
ಈ ಬೇಸಿಕ್ಸ್ ನೆಸೆಸಿಟಿ. ನೆಕ್ಸ್ಟ್ ಏನು? ನೆಕ್ಸ್ಟು ನೀವೆಲ್ಲೇ ಹೋದ್ರೂ ನೀರಿನ ಬಗ್ಗೆ ಮಾತಾಡ್ತೀವಿ ನಾವು. ಸೊ ನೀರಿನ ಬಗ್ಗೆ ಮಾತಾಡಿದಾಗ ನಮ್ಮ ದೇಶದಲ್ಲಿ ನೀರಿನ ಕೊರತೆ ಸಾಧ್ಯನೇ ಇಲ್ಲ. 216 ನದಿಗಳು, ಲಕ್ಷ ಲೇಕ್ಸ್ ಅಥವಾ ಕೆರೆಗಳಿದೆ. ನಾವು ಅದನ್ನು ಮತ್ತೆ ಸದುಪಯೋಗ ಪಡಿಸ್ಕೊತಾ ಇಲ್ಲ ಅಂತಲೇ ನಾನು ಹೇಳೋದು. 100% ಸದುಪಯೋಗ ಪಡಿಸ್ಕೊತಾ ಇಲ್ಲ. ಒಣಗಿಸ್ತಾ ಇದ್ದೀವಿ ಅನ್ಸುತ್ತೆ. ಒಣಗಿಸ್ತಾ ಇದ್ದೀವಿ ಅನ್ನೋದಕ್ಕಿಂತ ಅದನ್ನು ಹಾಳು ಮಾಡ್ತಾ ಇದ್ದೀವಿ ಅಂತ ಹೇಳೋದು. ಯೂಸಬಲ್ ವಾಟೇಬಲ್ ವಾಟರ್ ಆಗ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಮಳೆ ಬಂದ ತಕ್ಷಣ ಕಾರು ತೇಲ್ತಾ ಇರುತ್ತೆ ಅಲ್ವಾ? ಲೇಕ್ ವ್ಯೂ ಅಪಾರ್ಟ್ಮೆಂಟ್ ಕೆಳಗಡೆಗೆ ಲೇಕೇ ಇರುತ್ತೆ ಅಲ್ವಾ? ಸೊ ವೈ ಇಸ್ ಇಟ್ ಹ್ಯಾಪ್ನಿಂಗ್? ಯಾಕೆ ಒಂದು ಪ್ರಾಪರ್ ಡ್ರೈನೇಜ್ ಇಲ್ಲ. ಪ್ರಾಪರ್ ಡ್ರೈನೇಜ್ ಇದ್ದರೆ ಅದು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತಾ ಇಲ್ಲ, ಕೆರೆಗಳು ತುಂಬ್ತಾ ಇಲ್ಲ. ಬೆಂಗಳೂರು ಸಿಟಿ ಆಫ್ ಲೇಕ್ಸ್, ಮೈಸೂರು ಸಿಟಿ ಆಫ್ ಲೇಕ್ಸ್. 18 ಲೇಕ್ಸ್ ಇತ್ತು, 6 ಲೇಕಿಗೆ ಬಂದು ಕೂತಿದ್ವಿ ಮೈಸೂರಲ್ಲಿ. ಮೈಸೂರು ಕೂಡ ಅದೇ ಗತಿಗೆ ಬರ್ತಾ ಇದೆ. ನಮ್ಮ ಪ್ಲಾನಿಂಗ್ನಲ್ಲೇ ಇಲ್ಲೊಂದು ಕಡೆಗೆ ನಾವು ಕಂಪಾರ್ಟ್ಮೆಂಟ್ ಆಗೋಗ್ಬಿಟ್ಟಿದ್ದೀವಿ. ಕಂಪಾರ್ಟ್ಮೆಂಟ್ ಅಂದರೆ ಎಲ್ಲ ಡಿಪಾರ್ಟ್ಮೆಂಟು ಕನ್ವರ್ಜ್ ಆಗಿ ಒಂದು ಮೈಸೂರು ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ ಅಂತ ನನಗೆ ಯೋಚನೆ ಬರುತ್ತೆ. ಮೈಸೂರಿನ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇದ್ದಾರೆ? ನಿಮ್ಗೆ ಏನಾದ್ರು ಉತ್ತರ ಗೊತ್ತಿದೆಯಾ? ಡಿಪಾರ್ಟ್ಮೆಂಟ್ ವೈಸ್, ಐ ಆಮ್ ಟಾಕಿಂಗ್ ಅಬೌಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ವೈಸ್. ಮೈಸೂರಿನ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇದ್ದಾರೆ? ನನ್ನ ಅನಿಸಿಕೆ ಮೈಸೂರು ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಮೈಸೂರಿನಲ್ಲಿ ಮತ್ತೆ ಪಿಜನ್ ಹೋಲ್ ಕಂಪಾರ್ಟ್ಮೆಂಟ್ಸ್. ಮೈಸೂರಿನ ಟ್ರಾಫಿಕ್ ಬಗ್ಗೆ ಟ್ರಾಫಿಕ್ ಪೊಲೀಸ್ ಯೋಚನೆ ಮಾಡ್ತಾ ಇದ್ದಾರೆ. ಮೈಸೂರಿನ ಸಿವಿಲ್ ಒಬಿಡಿಯನ್ಸ್ ಬಗ್ಗೆ ಸಿವಿಲ್ ಪೊಲೀಸ್ ಯೋಚನೆ ಮಾಡ್ತಾ ಇದ್ದಾರೆ. ಮೈಸೂರಿನ ನೀರಿನ ವ್ಯವಸ್ಥೆ ಬಗ್ಗೆ ವಾಣಿ ವಿಲಾಸ ವಾಟರ್ ವರ್ಕ್ಸು. ಮೈಸೂರಿನ ಎಲೆಕ್ಟ್ರಿಸಿಟಿ ಬಗ್ಗೆ ಚಾಸ್ಕಾಮ್. ಇವ್ರದ್ದು ಕನ್ವರ್ಜೆನ್ಸ್ ಬೆನ್ ಹಾಕಿ ನಿಂತಿದ್ದಾರೆ ಹೊರತು ಯಾರು ಮುಖ ಒಬ್ರಿಗೊಬ್ರು ಮುಖ ಮಾಡಿ ನಿಂತ್ಕೊಂಡು ಕೈ ಹಿಡ್ಕೊಂಡು ಇದು ಮಾಡಿದ್ರೆ ಐ ಥಿಂಕ್ ಇಲ್ಲ. ಯಾವುದೇ ಸಿಟಿದು ಕೂಡ ಇದೆ ಪ್ರಾಬ್ಲಮ್. ಯಾವುದೇ ಸಿಟಿದಾದ್ರೂ ಇದೆ ಕೂಡ ಪ್ರಾಬ್ಲಮ್. ನಾವು ಸ್ವಚ್ಛ ಮೈಸೂರು ಅವಾರ್ಡು ಅಂದ ತಕ್ಷಣ ಎಲ್ಲರೂ ಅಂತ ತಮಟೆ ಬಾರಿಸ್ಕೊಂಡು ಡಂಗೂರ ಬಾರಿಸ್ಕೊಂಡು ನಾವು ನಿಂತ್ಕೋತಾ ಇದ್ದೇವೆ ಹೊರತು ಪ್ರತಿ ದಿವಸ ಯಾತಕ್ಕೆ ಇದ್ರ ಬಗ್ಗೆ ಯೋಚನೆ ಮಾಡಲ್ಲ ಅಂತ ನಾ ಕೇಳೋ. ಪ್ರತಿ ದಿವಸ ಎಲ್ಲೋ ಒಂದು ಅನಾಹುತ ಆಯಿತು ಅಂದ ತಕ್ಷಣ ಅಲ್ಲೊಂದು ರೋಡ್ ಹಂಪ್ ಆಗ್ತಾರಲ್ಲ, ಇಟ್ಸ್ ನೀ ಜರ್ಕ್ ಅಂತ ನಾವು ಕರಿತೀವಿ, ಇಂಗ್ಲೀಷಲ್ಲಿ ನೀ ಜರ್ಕ್ ಅಂತ ಕರಿತೀವಿ. ಅಪಘಾತ ಯಾಕಾಯಿತು ಅಂತ ಯಾರೂ ಕೇಳ್ತಾ ಇಲ್ಲ. ಅಲ್ಲಿ 10 ವರ್ಷದ ಮಕ್ಕಳು ಗಾಡಿ ಓಡಿಸ್ತಾ ಇದ್ರು, ಪಕ್ಕದಲ್ಲಿ ಒಂದು ಪೊಲೀಸ್ ಅದೇನದು ಹೈವೇ ಪೆಟ್ರೋಲ್ ಗಾಡಿ ಇನೋವಾದಲ್ಲಿ AC ಹಾಕ್ಕೊಂಡು ಕೂತಿರ್ತಾರೆ. ಪಕ್ಕದಲ್ಲಿ ಒಂದು ಮಗು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಅದು ನಂದಲ್ಲ ಅಂತ ಕೂತಿರ್ತಾರೆ. ಯಾಕೆಂದರೆ ನಾನು ಹೈವೇ ಪೆಟ್ರೋಲಿಂಗ್ನವನು, ನಾನು ಆ ಮಗುಗೂ ನನಗೂ ಸಂಬಂಧ ಇಲ್ಲ ಅಂತ ಕೂತಿರ್ತಾರೆ. ಇಸ್ ಇಟ್ ವರ್ತ್? ನಾನು ಕಳೆದ ಬಾರಿ ಒಬ್ಬ ಬೆಂಗಳೂರಿನ ಉನ್ನತ ಅಧಿಕಾರಿ ಪೊಲೀಸ್ ಕಮಿಷನರ್ಗೆ ಯಾವುದೋ ಒಂದು ಅವ್ರದ್ದು ಫೇಸ್ಬುಕ್ ಇರುತ್ತಲ್ಲ, ಫೇಸ್ಬುಕ್ಕಲ್ಲಿ ಹಿಂಗೆ ಏನೋ ಬಂದಾಗ ಅವ್ರು ಹಾಕಿದ್ರು, ನಾನು ಇದರಲ್ಲಿಲ್ಲ, ಸಿವಿಲ್ ಐ ಡೋಂಟ್ ನೋ ಕರೆಕ್ಟ್ ಪದ ಉಪಯೋಗಿಸ್ತಾ ಇದ್ದೀನಿ ಇಲ್ಲ ಅಂತ, ನಾನು ಆ ಥರದ್ರಲ್ಲಿಲ್ಲ, ನಾನೀಗ ಟ್ರಾಫಿಕ್ ಪೊಲೀಸಲ್ಲಿದ್ದೀನಿ ಅಂತ ಹಾಕಿದ್ರು. ನಾನು ಕೇಳಿದೆ, ಅಲ್ಲೊಂದು ರೇಪ್ ಆಗ್ತಾ ಇದ್ರೆ ನೀವು ಎದುರುಗಡೆ ಪೊಲೀಸ್ ನಿಂತಿರ್ತೀರಾ, ನಾನು ನಿಮಗೆ ಬಂದು ಹೇಳೋ ಅಥವಾ ಸಿವಿಲ್ ಪೊಲೀಸು ಈ ಸ್ಟೇಷನ್ ಜ್ಯೂರಿಸ್ಡಿಕ್ಷನ್ ಇದೆಯೋ ಇಲ್ವೋ ಕೇಳಲ್ಲ ನಿಮಗೆ ಅಂತ ಡೈರೆಕ್ಟಾಗಿ ಅವ್ರಿಗೆ ಬರೆದೆ ನಾನು. ಉತ್ತರ ಕೊಡಲ್ಲ. ಸಾಮಾನ್ಯವಾಗಿ ಮೈಸೂರಿನಲ್ಲಿ ಅಧಿಕಾರಿಗಳು ಉತ್ತರ ಚೆನ್ನಾಗಿ ಕೊಡ್ತಾರೆ. ಅಫ್ಕೋರ್ಸ್ ವೆದರ್ ದೇ ವರ್ಕ್ ಆರ್ ನಾಟ್, ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ದರ್ ಆರ್ ಆನೆಸ್ಟ್ಲಿ ಸ್ಪೀಕಿಂಗ್, ಮೈಸೂರು ಸಿಟಿ ಕಾರ್ಪೊರೇಷನ್, ಮೈಸೂರು ಚೆಸ್ಕಾಮ್, ದೇ ಆರ್ ವರ್ಕಿಂಗ್ ವೆರಿ ಗುಡ್. ಆಶ್ಚರ್ಯ ಅನ್ಸತ್ತಲ್ವಾ ನಿಮಗೆ? ದೇ ಆರ್ ವರ್ಕಿಂಗ್ ವೆರಿ ಗುಡ್ ಅಂದರೆ, ಬಿಕಾಸ್ ಐ ಆಮ್ ವಿತ್ ಕ್ಲೀನ್ ಆ್ಯಂಡ್ ಗ್ರೀನ್ ಮೈಸೂರು, ಸೊ ವಿ ಆರ್ ಇನ್ ಟ್ಯಾಂಡಮ್ ವಿತ್ ದೆಮ್. ಐ ಆಮ್ ದ ಬಿಗ್ಗೆಸ್ಟ್ ಕ್ರಿಟಿಕ್ ಅಂತ ಕಾಣುತ್ತೆ ಮೈಸೂರು ಸಿಟಿನಲ್ಲಿ, ಬಟ್ ದೇ ರೆಸ್ಪಾಂಡ್. ಐ ಈಕ್ವಲಿ ಆನರ್ ದೆಮ್ ಆಲ್ಸೋ ವೆನ್ ಎವರ್ ದೇ ಹ್ಯಾವ್ ಡನ್ ಎ ಗುಡ್ ಜಾಬ್. ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರು ನಿಮಗೆ ದಸರಾ ಎಷ್ಟು ಚೆನ್ನಾಗಾಯಿತು ನೋಡಿ. ಇಮಿಡಿಯೇಟ್ಲಿ ಐ ಕಂಗ್ರ್ಯಾಚುಲೇಟೆಡ್ ಆಲ್ ದ ಪೊಲೀಸ್ ಕಮಿಷನರ್ಸ್, ಎಲ್ರಿಗೂ ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದೆ ನಾನು, ಅಲ್ವಾ? ಸೊ ಆ ರೆಸಿಪ್ರೊಕೇಟಿವ್ನೆಸ್ ಇರಬೇಕು. ಕಮಿಂಗ್ ಬ್ಯಾಕ್, ನಾವು ನಮ್ಮ ಮೈಸೂರಿನಲ್ಲಿ ಈ ಕಂಪಾರ್ಟ್ಮೆಂಟಲೈಸೇಷನ್ನ ಬಿಟ್ಬಿಟ್ರೆ ಹೇಗಿರುತ್ತೆ ಅನ್ನೋದಕ್ಕೆ, ರಿಂಗ್ ರೋಡು 43.5 ಕಿಲೋಮೀಟರ್ ಇದೆ. ರಿಂಗ್ ರೋಡ್ ಸುತ್ತ 7 ಕೆರೆ ಇದೆ. 7 ಕೆರೆಗೆ ರಿಂಗ್ ರೋಡಿನ ನೀರು ಕಳಿಸಿದ್ರೆ ಎಷ್ಟಿರುತ್ತೆ ಗೊತ್ತಾ? 7.8 ಮಿಲಿಯನ್ ಲೀಟರ್ಸ್ ಕೆರೆಗಳು ತುಂಬಿ ಉಕ್ಕಿ ಹರಿದೋಗುತ್ತೆ ಬೇಕಿದ್ರೆ. ಅಷ್ಟು ಚೆನ್ನಾಗಿರುತ್ತೆ. ಮಾಡೋಕ್ಕೆ ಯಾರು ಅಂದರೆ ಇವತ್ತಿಗೂ ಸಹ ರಿಂಗ್ ರೋಡಿನ ಅಪ್ಪ ಅಮ್ಮ ಯಾರು ಅಂತ ಯಾರೂ ಹೇಳಿಲ್ಲ ಇದುವರೆಗೂ. ನನ್ನ ಹತ್ರ ರೆಕಾರ್ಡ್ ಇದೆ, ಡಾಕ್ಯುಮೆಂಟ್ ಇದೆ, ತೋರಿಸ್ತೀನಿ. ರಿಂಗ್ ರೋಡಲ್ಲಿ ಕಸ ಬೀಳ್ತಾ ಇದೆ ಅಂದರೆ ಕಾರ್ಪೊರೇಷನ್ನವ್ರು ಹೇಳ್ತಾರೆ ಇದು ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂತಾರೆ. ನೆಕ್ಸ್ಟು ಝೋನ್ ಬಿಟ್ಟು ಈ ಕಡೆ ಬಂದರೆ CMC, ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಅಂತ ಕರೀತಾರೆ. ಇಲ್ಲಿ ಹುಟ್ಕಳಿನಲ್ಲಿದೆ, ಬೋಗಾದಿನಲ್ಲಿದೆ, ಅಲ್ಲಿದೆ. ಅವ್ರನ್ನ ಕೇಳಿದ್ರೆ ಅದು ನಮಗೆ ಬರಲ್ಲ, ಆ ಕಡೆದು ಅವ್ರದ್ದು, ಈ ಕಡೆದು ನಮ್ಮದು ಅಂತ ತಪ್ಪಿಸ್ಕೋತಾರೆ. ನೀವೇ ನೋಡಿ ರಿಂಗ್ ರೋಡ್ ಸುತ್ತ ಎಷ್ಟು ಡೆಬ್ರಿಸ್ ಆಗ್ತಾ ಇದ್ದಾರೆ. 2016 C&D ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಬಂತು.
ಕನ್ಸ್ಟ್ರಕ್ಷನ್ ಆ್ಯಂಡ್ ಡಿಮಾಲಿಷನ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಬಂತು. ಅದರ ಪ್ರಕಾರ 6 ತಿಂಗಳು ಅಥವಾ 1 ವರ್ಷದೊಳಗೆ C&D ವೇಸ್ಟ್ ಎಲ್ಲೂ ಬೀಳಬಾರ್ದು, ಅದನ್ನು ರೀಸೈಕ್ಲಿಂಗಿಗೆ ಹೋಗಬೇಕು ಅಂತ ಆರ್ಡರ್ ಆಗಿದೆ. 2016 10 ವರ್ಷ 2025 10 ವರ್ಷ ಆಗ್ತಾ ಬಂತು, ಇನ್ನೂ C&D ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿಲ್ಲ ನಮ್ಮಲ್ಲಿ. ನಿಮಗೆ ಜ್ಞಾಪಕ ಇರಲಿ, ಮೈಸೂರಿನ ಕಾರ್ಪೊರೇಷನ್ಗೆ 4 ಬಾರಿ ನನ್ನ ಹತ್ರನೇ 2 ಬಿಲ್ ಇದೆ, ಲಕ್ಷ ಗಟ್ಟಲೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಫೈನ್ ಹಾಕ್ತಾರೆ. ನೀವು ಸರಿಯಾಗಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ, ಆದ್ದರಿಂದ ನಿಮಗೆ 3 ಲಕ್ಷ 30 ಲಕ್ಷ ಫೈನ್ ಅಂತ ಹಾಕ್ತಾರೆ. ಆ ಫೈನನ್ನು ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಕಾರ್ಪೊರೇಷನ್ನ ಕಟ್ಬಿಟ್ಟು ಕೈ ಮುಗಿದ್ಬಿಟ್ಟು ಕೂತ್ಕೋತಾರೆ. ಇಟ್ ಈಸ್ ದೇರ್ ಇನ್ ಎಫಿಷಿಯನ್ಸಿ. ಹೊಕೊಳ್ಳಿ PCBಯಲ್ಲಿ ಇಲ್ಲಿ ಚಂದ್ರಲೋಕದಿಂದ ಬಂದಿದೆಯಾ, PCB ಇರೋದು ರಿಂಗ್ ರೋಡಲ್ಲಿದೆ. ವೈ PCB ಕೆನಾಟ್ ಮರ್ಜ್ ವಿತ್ ಮುನ್ಸಿಪಲ್ ಸಿಟಿ ಕಾರ್ಪೊರೇಷನ್ ಆರ್ ದ ಮೇಯರ್ ಆರ್ ದಿ ಕಮಿಷನರ್ ಅಂಡ್ ಸೇ ದಟ್ ಇದನ್ನೆಲ್ಲ ಹೀಗೆ ಮಾಡೋಣ ಅಂತ ಯಾತಕ್ಕೆ ಮಾತಾಡಲ್ಲ. ರೋಡ್ಗಳು ಅಗಿತಾರೆ, ಗ್ಯಾಸ್ ಪೈಪ್ಲೈನ್ ಹಾಕೋಕ್ಕೆ ಮೊನ್ನೆ ಅಗದಿದ್ರು, ಜ್ಞಾಪಕ ಇರಲಿ. ಶೇಷಾದ್ರಿಪುರಂ ಕಾಲೇಜಿಂದ ಆಟೋಮೋಟಿವ್ ಆಕ್ಸಿಲ್ಗೆ ಹೋಗೋ ರೋಡಲ್ಲಿ ಅಗದಿದ್ರು. 2 ವರ್ಷದಿಂದ ಆ ರೋಡ್ ಹಾಳಾಗಿ ಕೂತಿತ್ತು. ಕಳೆದ 1 ವರ್ಷದಲ್ಲಿ ನಾನು 10-15 ವಿಡಿಯೋ ಕಳಿಸಿದೆ. ಮೊನ್ನೆ ಕಳಿಸಿದೆ, ಕಾಪಾಡಿ ಅಂತ ಕಳಿಸಿದೆ. ಆ ಕಾಪಾಡಿನ ಕಳಿಸಿದ್ದಕ್ಕೆ ಮೈಸೂರು ಸಿಟಿ ಕಾರ್ಪೊರೇಷನಲ್ಲಿ ಕಮಿಷನರ್ ಹಾಕಿದ್ದಾರೆ, ಇದು ನಮ್ಮ ಜ್ಯೂರಿಡಿಕ್ಷನ್ಗೆ ಬರಲ್ಲ ಅಂತ. ಏನಂತೀರಾ ನೀವು ಅದಕ್ಕೆ? ಕೊನೆಗೆ ಯಾರು ಬರ್ತಾರೆ ಅಂತ ಕೇಳಿದಾಗ CMC ಹುಟ್ಗಳ್ಳಿ ಅಂತ ಹೇಳಿದ್ರು. CMC ಹುಟ್ಗಳ್ಳಿನಲ್ಲಿ ಕಮಿಷನರ್ ಚಂದ್ರಶೇಖರ್ ಇದ್ದಾರೆ. ಅವ್ರ ಹತ್ರ ಹೋಗಿ ಒಂದು ಅಪ್ಲಿಕೇಶನ್ ಕೊಟ್ವಿ. ಸರ್, ಇದಕ್ಕೆ ಟೆಂಡರ್ ಆಗಿದೆ 18/9/2025 ಅದಾದ್ಮೇಲೆ ಮಾಡ್ತೀವಿ. ಅಲ್ಲಿ ತನಕ ಸತ್ತೋಗ್ತಾರಲ್ಲ ಸರ್ ಜನ ಅಂದರೆ ಕೇಳ್ತಿರ್ಲಿಲ್ಲ. ಬಿಲೀವ್ ಮಿ, ಸಮಾನ ಮನಸ್ಕರು ನಾವೆಲ್ಲ ಒಂದಷ್ಟು ಜನ ಸೇರಿ ಕಳೆದ ಭಾನುವಾರ ನಾವು ಆ ರೋಡನ್ನು ಸುಮಾರು ಒಂದು 600 ಅಡಿ ರೋಡನ್ನು ನಾವು ರಿಪೇರಿ ಮಾಡಿದ್ವಿ. ಯಾರೋ ಟೈಲ್ಸ್ನವರು ಆ ಟೈಲ್ಸ್ ಪೀಸಸ್ ಎಲ್ಲ ಇರುತ್ತಲ್ಲ, ಜಲ್ಲಿ ಗ್ರಾನೈಟ್ ಪೀಸಸ್ಸು ಒಂದು 8 ಲೋಡ್ ಕೊಟ್ಟರು. ಇನ್ಯಾರೋ ಒಬ್ಬರು ಕಾಂಕ್ರೀಟ್ ರೆಡಿ ಮಿಕ್ಸ್ನವ್ರು ಇದ್ದಾರೆ, ಅವರು ಒಂದು 7-8 ಟ್ರಕ್ ಲೋಡ್ ಕೊಟ್ಟರು. ಐ ಥಿಂಕ್ ರಾಣೆ ಮಡ್ರಾಸ್ನವರು ಒಂದು JCB ಒಂದು 4 ಗಂಟೆ ಕಾಲಕ್ಕೆ ಮತ್ತೊಂದು 4 ಜನ ಲೇಬರ್ ಕಳಿಸಿದ್ರು. ನಾವೆಲ್ಲ ದುಡ್ಡು ಹಾಕಿ, ಇವತ್ತು ನನ್ನ ಹತ್ರ ರೆಕಾರ್ಡ್ ಇದೆ, 36,325 ರೂಪಾಯಿ ಖರ್ಚು ಮಾಡಿ ನಾವು 600 ಅಡಿ ರೋಡ್ಗೆ ಬೇಸ್ಮೆಂಟ್ ಹಾಕಿ ಎಲ್ಲರಿಗೂ ವಿಡಿಯೋ ಕಳಿಸಿದ್ದೀನಿ. ನನಗೇನು ಥ್ಯಾಂಕ್ಸ್ ಬೇಕಾಗಿಲ್ಲ, ಅದನ್ನು ಅವ್ರು ಮಾಡೋಕ್ಕಾಗ್ತಿರ್ಲಿಲ್ವಾ? ಯಾಕೆ ಅಂದರೆ ಅವ್ರು ಯಾರೂ ಒಟ್ಟಿಗೆ ಇಲ್ಲ. ಇದು CMCದು, ಇದು CEO ZPದು, ಇದು ಕಮಿಷನರ್ದು ಅಂತೆಲ್ಲ ಚಪ್ಪಾಳೆ ತಟ್ಕೊಂಡು ಕೂತಿದ್ದಾರೆ. ಐ ಥಿಂಕ್ ಈ ವಿಷಯ ಈ ನೀವೇನು ವಿಷಯ ಹೇಳ್ತಿದ್ದೀರಾ, ಇದು ಐ ಥಿಂಕ್ ಪ್ರತಿಯೊಂದು ಎಸ್ಪೆಷಲಿ ನಗರಗಳಲ್ಲಿ ನಡೀತಾ ಇರೋದು ಅನ್ಸುತ್ತೆ. ಈ ಕೋಆರ್ಡಿನೇಷನ್ ಇಶ್ಯೂ ಇರ್ಬೋದು, ಅಥವಾ ಬೇರೆ ರೆಡ್ ಟೇಪಿಸಮ್ ಅಂತ ಏನು ಅನ್ಬೋದು. ಅದಕ್ಕೆ ಅದೇ ನೀವು ಹೇಳಿದ್ರಲ್ಲ, ಮೆಂಟಲ್ ಬ್ಲಾಕ್ ಸರ್, ಮೆಂಟಲ್ ಬ್ಲಾಕ್ ಇರ್ಬೋದು. ನಾನ್ ಕಮಿಷನರ್, ವೈ ಶುಡ್ ಐ ಟಾಕ್ ಟು ಚೆಸ್ಕಾಂ ಕಮಿಷನರ್? ಚೆಸ್ಕಾಂ ಕಮಿಷನರ್, ವೈ ಶುಡ್ ಐ ಟಾಕ್ ಟು ವಾಟರ್ ವರ್ಕ್ಸ್? ಅದ್ರ ಜೊತೆಗೆ ಬರುವಂತ ಪ್ರಶ್ನೆ ಏನು ಅಂತಂದ್ರೆ, ಇದೆಲ್ಲ ನಮಗೆ ಅಗತ್ಯ ಇದೆಯಾ, ಅಥವಾ ಅದು ಹೇಗೆ, ಇದಕ್ಕೆ ಸೊಲ್ಯೂಷನ್ ಏನು? ನಾನು ಎಲ್ಲಿ ತನಕ ಕೇಳಿದ್ದೀನಿ ಅಂದರೆ, ಈ ರೋಡನ್ನ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮಕ್ಕಳಿಗೆ ತೋರಿಸ್ಬಿಟ್ಟು ಈ ರೋಡಿಗೆ ನಾನು ಇನ್ಚಾರ್ಜ್ ಅಂತ ನೀವು ಹೆಂಗೆ ಕರೆಕ್ಟಾಗಿ ನಿದ್ದೆ ಮಾಡೋಕ್ಕಾಗತ್ತೆ ಅಂತ ಕೇಳಿದ್ದೀನಿ. ಬಹುಶಃ ನಿಮ್ಮ ಲೆವೆಲಲ್ಲಿ ಅದು ಇಲ್ಲದೆ ಇರ್ಬೋದು. ನಾವು ಚಿಕ್ಕ ಹುಡುಗರಾಗಿದ್ದಾಗ ನಮ್ಮ ತಂದೆ ಹೋಗ್ತಾ ಇದ್ದಿದ್ದು ಆಫೀಸ್, ಇದು ನಮ್ಮ ಅಪ್ಪನ ಆಫೀಸು ಅಂತ ತೋರಿಸ್ತಾ ಇದ್ವಿ ನಾವು. ನಮ್ಮಪ್ಪ ಅಂಗಡಿನಲ್ಲಿ ಕೆಲಸ ಮಾಡಿದ್ರೆ ಇದು ನಮ್ಮ ಅಪ್ಪನ ಅಂಗಡಿ ಅಂತ ಹೇಳ್ತಾ ಇದ್ವಿ. ನಮ್ಮಪ್ಪ ಕೆಲಸ ಮಾಡೋ ಅಂಗಡಿ ಅಂತ ಹೇಳ್ತಿರ್ಲಿಲ್ಲ ನಾವುಗಳು, ಅಲ್ವಾ? ಬಹುಶಃ ಈಗಿನ ಇಂಜಿನಿಯರ್ಗಳು, ಈಗಿನ ಸೋ ಕಾಲ್ಡ್ ಅಡ್ಮಿನಿಸ್ಟ್ರೇಟರ್ಸು, ಅವರ ಮಕ್ಕಳು ನಮ್ಮಪ್ಪ ಇದಕ್ಕೆ ಇನ್ಚಾರ್ಜ್ ಅಂತ ಹೇಳ್ಕೊಳಕ್ಕೆ ಅವಮಾನ ಆಗಿರುತ್ತೆ, ಯಾಕೆಂದ್ರೆ ಅಷ್ಟು ಕೆಟ್ಟದಾಗಿರುತ್ತದು, ಅಲ್ವಾ? ನೋಡಿ, ಸಿಂಗಾನಿಯನ ಯಾರದು JK ಟೈರ್ಸ್ ಇನ್ಚಾರ್ಜು ದೊಡ್ಡದು ರಿಸರ್ಚ್ ಸೆಂಟರ್ ಕಟ್ಸಿದ್ದಾರೆ, ಬಹಳ ಬೃಹದಾಕಾರವಾಗಿದೆ, ಬಹಳ ಚೆನ್ನಾಗಿದೆ ಟೆಕ್ನಾಲಜಿ. ಅದ್ರ ಮುಂದ್ಗಡೆ ನೋಡಿ ಗುಂಡಿ ಬಿದ್ದಿದೆ. ವಿಕ್ರಾಂತ್ ರೇಡಿಯಲ್ಸ್ ಅಥವಾ JK ರೇಡಿಯಲ್ಸ್ ಮುಂದ್ಗಡೆಗೆ ಗುಂಡಿ ಬಿದ್ದು 1.5 ವರ್ಷ ಆಗಿದೆ. ಅದಕ್ಕೊಂದಷ್ಟು ಮಣ್ಣು ಹಾಕ್ಸಕ್ಕಾಗ್ಲಿಲ್ವಾ? ಹೊಕೊಳ್ಳಿ, ಟ್ಯಾಕ್ಸ್ ಕಟ್ತಾ ಇಲ್ವಾ? ಯಾಕೆ ಈ ಥರ ನಾವು? ದಿಸ್ ಇಸ್ ವಾಟ್ ಈಸ್ ಕಂಪಾರ್ಟ್ಮೆಂಟಲೈಸೇಷನ್. ಸೊ ವಿಲ್ ಕಮ್ ಬ್ಯಾಕ್ ಟು ದಿಸ್. ಸೊ ಈ ಕಂಪಾರ್ಟ್ಮೆಂಟಲೈಸೇಷನ್ ತೆಗೆದ್ರೆ, ಅಥವಾ ಹಾಳಾಗೋಗ್ಲಿ ನೀವು ಯಾರು ಮಾಡಬೇಡಿ ನಾವೇ ಮಾಡ್ತೀವಿ ಅಂತ ಕೂತ್ರೆ ಆಗೋಗುತ್ತೆ. ಬಟ್ ಅದನ್ನ ಎಷ್ಟು ಅಂತ ಮಾಡ್ತಾರೆ, ಎಷ್ಟು ಜನ ಎದ್ದೇಳ್ತಾರೆ, ಎಷ್ಟು ಜನ ಎದ್ದೇಳ್ತಾರೆ, ಎಷ್ಟು ಅಂತ ಮಾಡೋಕ್ಕಾಗತ್ತೆ? ಈಗ NSS ಇದ್ದಂಗೆ, ಸ್ಕೂಲಲ್ಲಿ NSS ಇದ್ದಾಗ ಹಳ್ಳಿಗಳಿಗೆ ಕರ್ಕೊಂಡು ಹೋಗೋರು, ಮೋರಿ ಕ್ಲೀನ್ ಮಾಡಿಸೋರು, ಎಲ್ಲ ಮಾಡಿಸೋರು. ಹಳ್ಳಿನಲ್ಲಿ ಕೇಳೋರು, ಅವ್ವ ತಾಯಿ ನೆಕ್ಸ್ಟ್ ಯಾವಾಗ ಬರ್ತೀಯ ನೀನು ಅಂತ ಕೇಳೋರು. ಅಂದರೆ ನಾನು ಕ್ಲೀನಾಗಿ ಇಟ್ಕೋತೀನಿ ಅಲ್ಲ, ನೀ ಬಂದು ಮತ್ತೆ ಕ್ಲೀನ್ ಮಾಡು ಅಂತ. ಸೊ ಈ ಒಂದು ಆ್ಯಟಿಟ್ಯೂಡ್ ಬಂದಿರೋದ್ರಿಂದನೇ ಬಹುಶಃ ನಮ್ಮ ಸುಂದರ ಮೈಸೂರು ಅನ್ನೋದೇನಿದೆ ಅದು ಈಗಾಗಲೇ ನಿಮಗೆ ಗೊತ್ತಿರ್ಬೋದು. 1ನೇ ಸ್ಥಾನದಲ್ಲಿತ್ತು, 2ನೇ ಸ್ಥಾನದಲ್ಲಿತ್ತು. ಖಂಡಿತ ನನಗೆ ಸ್ಥಾನದ ಮೇಲೆ ನಂಬಿಕೆ ಇಲ್ಲ. ಯಾಕೆಂದರೆ ಇಂಡೋರ್ಗೆ ಹೋಗಿದ್ದೆ, ಇಂಡೋರ್ದು ನಾನೇ ಫೋಟೋ ತೆಗೆದಾಕಿದ್ದೀನಿ. ಮೇನ್ ರೋಡೆಲ್ಲ ಚೆನ್ನಾಗಿತ್ತು, ಹಿಂದ್ಗಡೆ ರೋಡೆಲ್ಲ ಹೇಗಿದೆ ಅಂತ ನನಗೆ ಗೊತ್ತು.
ಟಾಯ್ಲೆಟ್ ಮೇನ್ ರೋಡಲ್ಲಿ ಒಂದು ದೊಡ್ಡ ಹೋಟ್ಲಿದೆ, ಸಮ್ ಬಿಗ್ ಹೋಟ್ಲ್, ಅದ್ರ ಮುಂದ್ಗಡೆ ಟಾಯ್ಲೆಟಲ್ಲಿ ಓವರ್ಫ್ಲೋ ಆಗ್ತಾ ಇತ್ತು ಅಲ್ಲೇನೆ. ಇಂಡೋರ್ಗೆ ಹೋಗಿ ನೋಡ್ಕೊಂಬಂದೆ ನಾನು. ಸೊ ನಾವು ಪ್ರಶಸ್ತಿಗೋಸ್ಕರ ಏನೂ ಕೆಲಸ ಮಾಡಬೇಕಾಗಿಲ್ಲ. ಕ್ವಾಲಿಟಿ ಅನ್ನೋದಕ್ಕೆ ಒಂದು ಏನಂತಾರೆ ಎಕ್ಸ್ಪ್ಲನೇಷನ್ ಇದೆ ಕ್ವಾಲಿಟಿಗೆ. ಕ್ವಾಲಿಟಿ ಇಸ್ ದ ಒನ್ ಯು ಹ್ಯಾವ್ ಟು ಡೂ ಇಟ್ ಫಾರ್ ಫಸ್ಟ್ ಟೈಮ್ ವೆನ್ ಸಂಬಡಿ ಈಸ್ ನಾಟ್ ಲುಕಿಂಗ್ ಅಟ್ ಇನ್ ದ ಗಿವನ್ ಟೈಮ್ ಅಂತ. ಯಾರೂ ನೋಡದೇ ಇರೋವಾಗ ಇರತಕ್ಕಂತಹ ಸಮಯದಲ್ಲಿ ಒಂದೇ ಸಲ ಮಾಡೋದನ್ನು ಕ್ವಾಲಿಟಿ ಅಂತ ಕರೀತಾರೆ. ನಿಜವಾಗ್ಲೂ ನಾವು ಅದನ್ನು ಒಪ್ಕೋತೀವ, ಮಾಡ್ತಾ ಇದ್ದೀವ ನಾವು ಅದನ್ನು? ಮೊನ್ನೆ ನೋಡಿ, ರಾಷ್ಟ್ರಪತಿಗಳು ಬರ್ತಾರೆ ಅಂದ್ಬಿಟ್ಟು ಅದೊಂದು ರೋಡ್ ಕ್ಲೀನ್ ಮಾಡಿದ್ರು, 4 ಸಂತೆ 10 3 ಮೊಳ ನೇದಂಗೆ ಮಾಡ್ಬಿಟ್ಟು ಹೋದರು ಅಲ್ವಾ? ನೆಸೆಸಿಟಿ ಇತ್ತ? ರಾಷ್ಟ್ರಪತಿಗಳಿಗೆ ಗೌರವ ಕೊಡೋಣ, ಇಲ್ಲ ಅಂತ ಹೇಳಲ್ಲ. ಆ ರೋಡನ್ನು ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ಳೋಕೆ ಯಾಕೆ ಆಗ್ತಾ ಇಲ್ಲ ನಮ್ಮ ಕೈನಲ್ಲಿ? ದುಡ್ಡಿಲ್ವಾ? ಖಂಡಿತ ದುಡ್ಡಿನ ಕೊರತೆ ಅಲ್ಲ, ನಮ್ಮಲ್ಲಿ ಮಾನಸಿಕ ಕೊರತೆನೇ ಜಾಸ್ತಿ, ಇಚ್ಛಾಶಕ್ತಿ. ಬೆಸ್ಟ್ ಎಕ್ಸಾಂಪಲ್ ಇಸ್ ದ ರಿಂಗ್ ರೋಡ್. ರಿಂಗ್ ರೋಡಿನ ಎರಡೂ ಭಾಗದಲ್ಲಿ ಕಸ ಎಷ್ಟು ತುಂಬಿ ತುಳುಕ್ತಾ ಇದೆ. ಬಹುಶಃ ರಾಷ್ಟ್ರಪತಿನ ರಿಂಗ್ ರೋಡಲ್ಲಿ ಒಂದ್ಸಲಿ ಸುತ್ತಿಸಿದ್ರೆ ರಿಂಗ್ ರೋಡ್ ಕ್ಲೀನ್ ಆಗ್ತಿತ್ತೇನು, ಅಲ್ವೇ? ಅವರಿಗೆ ದೇಶ ಪರ್ಯಟನೆ, ರಾಷ್ಟ್ರಪತಿಗಳಿಗೆ ದೇಶ ಪರ್ಯಟನೆ ಕೊಟ್ಬಿಟ್ರೆ ಸರಿ ಹೋಗುತ್ತೆ, ಕೆಲಸ ಆಗ್ಬಿಡುತ್ತೆ. ಆ ಥರ ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ಈ ಆಮೇಲೆ ಆ ಬೆಲೆನೂ ಹೋಗ್ಬಿಡುತ್ತೆ, ಬಂದ್ರೆ ಬರಲಿ ಬಿಡು ಅಂತ. ಸೊ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಮ್ಗೆ ಯಾತಕ್ಕೆ ಈ ಥರ ರೋಡ್ಗಳೆಲ್ಲ ಹಾಳಾಗ್ತದೆ ಅಂದರೆ, ವಾಟರ್ ಲೈನು, ಎಲೆಕ್ಟ್ರಿಸಿಟಿ ಲೈನು ಎಲ್ಲನೂ JJM ಅಂತ ಬಂತು, ಗೊತ್ತಿರ್ಬೋದು, ಜಲ್ ಜೀವನ್ ಮಿಷನ್ ಅಂತ, ಹರ್ ಘರ್ ನಲ್ ಹರ್ ಘರ್ ಜಲ್ ಅಂತೆಲ್ಲ ಬಂತು. ಖಂಡಿತ ನಾನು ಅದಕ್ಕೆ ಅಪೋಸ್ ಮಾಡ್ತೀನಿ. ನೀವು ಬೇಕಾದ್ರೆ ನಿಮ್ಮ ಕ್ಯಾಮ್ರಾ ತೊಗೊಂಬನ್ನಿ, ಇವತ್ತೇ ಬನ್ನಿ, ಭೋಗಾದಿ ಹಳ್ಳಿಯಲ್ಲಿ ಎಲ್ಲರ ಮನೆ ಮುಂದೆ ನಲ್ಲಿ ನೀರು ಹರಿದು ಹೋಗ್ತಾ ಇದೆ ಅಂದರೆ ಐ ಕ್ಯಾನ್ ಚಾಲೆಂಜ್ ಎನಿಬಡಿ, ಆ ಮೋರಿನಲ್ಲಿರೋ ನೀರು ಕೈನಲ್ಲಿ ತೊಗೊಂಡು ನಾನು ಕುಡಿತೀನಿ, ಅಷ್ಟು ಶುದ್ಧವಾಗಿದೆ. ನಿಜವಾಗ್ಲೂ ಅಷ್ಟೊಂದು ಕೊಡಬೇಕಾಗಿತ್ತಾ ನಾವು? ಇಫ್ ದೇರ್ ವಾಸ್ ಎ ಕಾಸ್ಟ್, ಅದಕ್ಕೆ ತಕ್ಕಂಥ ಒಂದು ಮೌಲ್ಯ ಇದ್ದಿದ್ರೆ ಬಹುಶಃ ಆ ಥರ ವೇಸ್ಟ್ ಮಾಡ್ತಿರಲ್ಲ ಅನ್ಕೊಳತ್ತೆ. ಇವತ್ತು ನಾನು ನನ್ನ ಹೆಂಡತಿ ಹೋಗ್ತಾ ನೋಡಿದ್ವಿ, ಗಿಡದ ತುದಿ ಇದೆಯಲ್ಲ, 1 ಇಂಚಿನ ಪೈಪಲ್ಲಿ ಆ ಗಿಡದ ತುದಿನ ಯಾರೋ ತೊಳಿತಾ ಕೂತಿದ್ರು. ಲೆಕ್ಕ ಹಾಕೊಳ್ಳಿ, ನೆನ್ನೆ ಮಳೆ ಬಂದಿದೆ, ಒಳ್ಳೆ ಮಳೆ ಬಂದಿದೆ ಭೋಗಾದಿನಲ್ಲಿ, ಗಿಡದ ತುದಿನ ತೊಳೆಯೋ ಅನಿಸ್ತಾ? ಆ ಟೆಂಡ್ರಿಲ್ಸ್ ಇರುತ್ತಲ್ಲ, ಅದು ಬಹುಶಃ ಆ ನೀರು ಮುರಿದೇ ಹೋಗುತ್ತೆ ಕುಡಿ. ಮನೆ ಮುಂದೆ ಎಲ್ಲರೂ ನೀರು ಹಾಕ್ತಾರೆ. JJM ಅಂತ ಮಾತಾಡ್ತಾ ಇದ್ವಿ, ಜಲ್ ಜೀವನ್ ಮಿಷನ್, ಪ್ರಧಾನಮಂತ್ರಿ ಇರ್ಬೋದು, DC ಇರ್ಬೋದು, ಇವರೆಲ್ಲ ಮಾಡ್ತಾ ಇದ್ದಾರೆ. ವಾಟ್ ಈಸ್ ದ ಯೂಸ್? ಪ್ರತಿ ವರ್ಷ ನಿಮ್ಮ ಮನೆ ಮೇಲೆ ಎಷ್ಟು ನೀರು ಬೀಳುತ್ತೆ ಅಂದರೆ, ನಿಮ್ಮ ಮನೆಗೆ ಸಾಕಾಗುವಷ್ಟು ನೀರು ಬೀಳುತ್ತೆ, ಆಫ್ ವಾಟ್ ಎವರ್ ದ ಕೈಂಡ್ ಆಫ್ ಹೌಸ್ ಯು ಆರ್ ಲಿವಿಂಗ್ ಇನ್. ದ ಮೋರ್ ವಿ ಆರ್ ಪ್ಯಾಂಪರ್ಡ್ ದ ಮೋರ್ ವಿ ಸಫರ್ ಅನ್ಸುತ್ತೆ. ಎಸ್, ಅದನ್ನು ಮೋರ್ ಪ್ಯಾಂಪರ್ಡ್ ಅನ್ನೋದು, ಅದಕ್ಕೆ ಸಾಮಾನ್ಯ ಭಾಷೆನಲ್ಲಿ ಹೇಳಬೇಕಾದ್ರೆ, ದ ಡಿಸ್ಟೆನ್ಸ್ ಟ್ರಾವೆಲ್ ಟು ಫೆಚ್ ವಾಟರ್ ವಿಲ್ ಕೀಪ್ ದ ವಾಟರ್ ಕ್ಲೀನ್ ಅಂತ. ನೀವು ನೀರು ತರಕ್ಕೆ ಅಷ್ಟು ದೂರ ಹೋಗಿದ್ದಿದ್ರೆ ನೀವು ನೀರನ್ನ ಕರೆಕ್ಟಾಗಿ ಇಟ್ಕೋತಾ ಇದ್ರಿ. ಈಗ ಏನಿಲ್ವಲ್ಲ, ಕಕ್ಕಸ್ ಮನ್ಲೊಂದು, ಅಡುಗೆ ಮನ್ಲೊಂದು, ಬೆಡ್ ಪಕ್ಕ ಒಂದಲ್ಲಿ ಇರುತ್ತಲ್ಲ. ಸೊ ಯು ಆರ್ ನಾಟ್ ಕೇರಿಂಗ್ ಅಬೌಟ್ ಇಟ್. ಅದೇ ಆಗಿರೋದಲ್ವಾ? ಮೊದಲು ಬಿಂದಿಗೆನಲ್ಲಿ ನೀರು ತರ್ತಿದ್ರಿ, ಬಾವಿನಲ್ಲಿ ನೀರು ಸೇರ್ತಿದ್ರಿ, ಅಯ್ಯೋ ಮತ್ತೆ ಸೇದಬೇಕು, ಕೈ ನೋವು, ಕಾಲು ನೋವು, ಅಮ್ಮ ಹೋಗ್ಬೇಕು, ತಾತ ಹೋಗ್ಬೇಕು, ಅಜ್ಜಿ ಹೋಗ್ಬೇಕು, ಅಪ್ಪ ಹೋಗ್ಬೇಕು, ಬೇಡ ಸುಮ್ಮನೆ ಇರ್ತಿದ್ವಿ. ಇವತ್ತು ಬಟನ್ನು ಇಲ್ಲ, ಆಟೋಮೆಟಿಕ್ಕು, ಅದಷ್ಟು ಕದೇ ತುಂಬ್ಕೊಳತ್ತೆ, ಅದಷ್ಟು ಕದೇ ಸುರಿಯುತ್ತೆ. ಏನು ಪಂಪ್ ಕೆಟ್ಟೋದ ತಕ್ಷಣ ಮತ್ತೆ ಇನ್ನೊಂದು ಫೋನ್, ಹೊಸ ಪಂಪ್ ಹಾಕು, ಅಷ್ಟೇ ಅಲ್ವೇ? ಸೊ ಆ ಲೆವೆಲ್ ಬಂದಿದ್ವಿ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಮೈಸೂರಿನಲ್ಲಿ ನಿಮಗೆ 20-30 ಸೈಜಿನ ಸೈಟಿನ ಮನೆಯಿಂದ ಹಿಡಿದು 60, 40, 50, 80 ತನಕಕ್ಕೆ ನಿಮ್ಮ ಮನೆ ಮೇಲೆ ಬಿದ್ದಂತಹ ನೀರನ್ನು ನೀವು ಹಿಡಿದಿಟ್ಕೊಂಡ್ರೆ ದಟ್ ಈಸ್ ಸಫಿಷಿಯಂಟ್ ಫಾರ್ ಯುವರ್ ಫ್ಯಾಮಿಲಿ. ಅಂದರೆ ಮಳೆ ಪೂರ್ತಿ ವರ್ಷ ಬರದೇ ಇದ್ರೂ ಸಾಕಾಗತ್ತೆ. ಮಳೆ ಪೂರ್ತಿ ವರ್ಷ ಬರಲ್ಲ ಅಂತ ಎಲ್ಲೂ ಇಲ್ಲ. ನೀವು ಸುಮ್ಮನೆ ಒಂದು, ಅಫ್ಕೋರ್ಸ್ ಎಲ್ಲನೂ ಕೇಳದೆ ಗೂಗಲ್ ಮಾವನ್ನು ಇವತ್ತು. ಸೊ ಗೂಗಲ್ ಮಾವನ್ನು ಕೇಳಿ, ರೈನ್ ಪ್ಯಾಟ್ರನ್ ಇನ್ ಮೈಸೂರು ಅಂತ, ನಿಮಗೆ ಜನವರಿನಲ್ಲಿ 10 ಮಿಲಿಮೀಟರ್ ಬೀಳ್ಬೋದು, ಜೂನ್ ಜುಲೈ ಆಗಸ್ಟಲ್ಲಿ 200 ಮಿಲಿಮೀಟರ್ ಬೀಳ್ಬೋದು. ಬಟ್ ವರ್ಷವಿಡೀ ಯಾವಾಗಲೂ ಒಂದೊಂದ್ಸಲಿ ಮಳೆ ಬರ್ತಾ ಇದೆ. ಕಳೆದ 2 ವರ್ಷಗಳ ಕೆಳಗಡೆಗೆ ಸುಮಾರು 150 ದಿವಸ ಮಳೆ ಬಂದಿರಲಿಲ್ಲ, 151 ದಿವಸ ಮಳೆ ಬಂದಿರಲಿಲ್ಲ. ಸೊ ಈ ಥರದ್ದು ವೆರಿ ರೇರ್ ಫಿನಾಮಿನಾ. ಈ ವರ್ಷ ಅಂತೂ ಬಹುಶಃ ಬೇಸಿಗೆ ನೋಡಿದವ್ರು ಯಾರೂ ಇಲ್ಲ ಅನ್ಸುತ್ತೆ. ಈ ವರ್ಷ ಕಂಟಿನ್ಯೂಸ್ ಅಲ್ವಾ? ಈ ವರ್ಷ ಇಲ್ವೇ ಇಲ್ಲ, ಆಲ್ಮೋಸ್ಟ್ ಮಳೆ ಬರ್ತಾನೆ ಇದೆ. ಸರಿ ಸುಮಾರು 30-40 ಸೈಟ್ನಲ್ಲಿ ಒಂದು 8 ಚದರ ಮನೆ ಕಟ್ಬೋದು. 8 ಚದರ ಮನೆ ಕಟ್ಟಿದ್ರೆ ನಿಮ್ಮ ಮನೆಯ ಟ್ಯಾಂಕು 25,000 ಲೀಟ್ರ್ ತುಂಬುತ್ತೆ. 60-40ಕ್ಕೆ 50,000 ಕಂಫರ್ಟಬಲ್ ಆಗಿ ತುಂಬುತ್ತೆ. 83,000 ಲೀಟ್ರ್ 40-20ಕ್ಕೆ ರಾಮಾಂಜ ರೋಡಲ್ಲಿ ಮಾಡಿಕೊಟ್ಟಿದ್ದೀನಿ, ಅದು ಹೋದ ವರ್ಷ ತುಂಬಿತ್ತು, ಈ ವರ್ಷನೂ ತುಂಬಿದೆ. ಸೊ ಇಮ್ಯಾಜಿನ್ ಯು ಹ್ಯಾವ್ ಎ ಫಿಕ್ಸೆಡ್ ಡಿಪಾಸಿಟ್. ಅಂದ್ರೆ ಸಾಕಾಗುತ್ತೆ, ಅಂದ್ರೆ ಕ್ಲೀನ್ ಇರುತ್ತೆ, ಉಳಿಯುತ್ತೆ, ಸಾಕಾಗುತ್ತೆ. ಅಗೈನ್ ಸೇಮ್ ಥಿಂಗ್,
ನೀರು ಎಷ್ಟು ದೂರ ಟ್ರಾವೆಲ್ ಆಗುತ್ತೆ ನಿಮ್ಮ ಮನೆಗೆ ಬರೋದಕ್ಕೆ ಅಷ್ಟು ಕಲುಷಿತಗೊಳ್ಳುತ್ತೆ. ಈಗ ನಮ್ಗೆಲ್ರಿಗೂ ಸಿಗ್ತಾ ಇರೋದೇ ಮಳೆ ನೀರು. ಕಾವೇರಿ ನೀರು ಇರ್ಬೋದು, ತಲಕಾವೇರಿಯಿಂದ ಬರ್ಬೋದು, ಕೊಡಗಿಂದ ಬರ್ಬೋದು, ಎಲ್ಲಿಂದನೂ ಬರ್ಬೋದು, ಬರ್ತಾ ಇದೆ, ಟ್ರಾವೆಲ್ ಆಗ್ತದೆ. ಟ್ರಾವೆಲ್ ಆಗುವಾಗ ಕಲ್ಮಶಗಳೆಲ್ಲ ಸೇರ್ಕೊಂಡು ಬರ್ತಾ ಇದೆ. ಸೊ ಯು ಹ್ಯಾವ್ ಟು ಕ್ಲೀನ್ ಇಟ್ ಅಂಡ್ ಸೆಂಡ್ ಇಟ್. ಕ್ಯಾಚ್ ದ ವಾಟರ್ ವೇರ್ ಇಟ್ ಫಾಲ್ಸ್. ನೀವು ಮಳೆನಲ್ಲಿ ಕೈ ಹಿಂಗೆ ಇಟ್ಕೊಂಡು ಕುಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಶೀತ ಬರಲ್ಲ, ನೆಗಡಿ ಬರಲ್ಲ, ನ್ಯೂಮೋನಿಯಾ ಬರಲ್ಲ, ಏನೂ ಬರಲ್ಲ. ಅದು ಯಾವಾಗ ತಾರಸಿ ಮೇಲೆ ಬೀಳುತ್ತೆ, ತಾರಸಿ ಮೇಲಿರೋ ಧೂಳು ಸೇರ್ಕೊಳ್ಳುತ್ತೆ ಅಲ್ವಾ? ತಾರಸಿ ಮೇಲೆ ಬಿದ್ದು ಮೋರಿ ಒಳಗೆ ಬಿದ್ದರೆ ಮೋರಿ ಒಳಗಿರೋ ಕಲ್ಮಶಗಳೆಲ್ಲ ಸೇರಿಕೊಂಡು ನಿಮ್ಮ ಕೆರೆ, ಕೋಡಿ, ಜರಿ ಎಲ್ಲದಕ್ಕೂ ಹೋಗಿ ಸೇರಿಕೊಂಡು ಮತ್ತೆ ಅದನ್ನು ಫಿಲ್ಟರ್ ಮಾಡಿ ಕಳಿಸ್ಬೇಕು. ಮನೆ ಮೇಲೆ ಬಿದ್ದಂಥ ನೀರು ಕೆಳಗಡೆ ಬರೋದಕ್ಕೆ ಅತಿ ಸುಲಭವಾದ ಫಿಲ್ಟರ್ ಹಾಕ್ಕೋಬೋದು. ಆ ಫಿಲ್ಟರ್ನ ನಾನ್ ಪಾರ್ಟಬಲ್ ಯೂಸ್ಗೆ ಕಂಫರ್ಟಬಲ್ ಆಗಿ ಯೂಸ್ ಮಾಡ್ಬೋದು, ಕುಡಿಯೋದಕ್ಕೆ ಬಿಟ್ಟು. ಸೈಂಟಿಫಿಕಲಿ ಒಬ್ಬ ವ್ಯಕ್ತಿಗೆ ಒಂದು ದಿವಸಕ್ಕೆ ಕುಡಿಯೋಕ್ಕೆ ಸರಿ ಸುಮಾರು 2 ಲೀಟ್ರು, ಕಮ್ಮಿನೂ ಕುಡಿಬೋದು, 1 ಲೀಟ್ರ್ ಜಾಸ್ತಿನೂ ಕುಡಿಬೋದು. 2 ಲೀಟ್ರ್ ಕುಡಿಯೋಕ್ಕೆ 3 ಲೀಟ್ರ್ ಅಡುಗೆಗೆ, ಇವೆರಡೇ ಬಾಯಿಯ ಮೂಲಕ ಹೋಗೋದು. ಇನ್ಯಾವುದು ಬಾಯಿಯ ಮೂಲಕ ಹೋಗಲ್ಲ. ಹೌದಾ? ಆಮ್ ಐ ರೈಟ್? ಟಾಯ್ಲೆಟ್ ಫ್ಲಶ್ ಮಾಡೋಕ್ಕೆ, ಬಟ್ಟೆ ಒಗೆಯೋಕ್ಕೆ, ಪಾತ್ರೆ ತೊಳೆಯೋದಕ್ಕೆ, ಇದಕ್ಕೆಲ್ಲ ವೈ ಡು ಯು ವಾಂಟ್ ಪ್ಯೂರ್ ವಾಟರ್? ಪ್ಯೂರ್ ವಾಟರ್ನ ದೇ ಡಿಸ್ಕ್ರೈಬ್ ಆಸ್ IS 10500, ಇಂಡಿಯನ್ ಸ್ಟ್ಯಾಂಡರ್ಡ್ 10500 ಅಂತ ಡಿಸ್ಕ್ರೈಬ್ ಮಾಡ್ತಾರೆ. ಯಾರು ಗೂಗಲ್ ಮಾಡಿ ಅದರಲ್ಲಿ ಬರುತ್ತೆ. ಫಿಸಿಕಲ್ ಪ್ಯಾರಾಮೀಟರ್ಸ್, ಕೆಮಿಕಲ್ ಪ್ಯಾರಾಮೀಟರ್ಸ್, ಬ್ಯಾಕ್ಟೀರಿಯಾಲಜಿಕಲ್ ಪ್ಯಾರಾಮೀಟರ್ಸ್, ವೈರಲಾಜಿಕಲ್ ಪ್ಯಾರಾಮೀಟರ್ಸ್ ಅಂತ ಪ್ಯಾರಾಮೀಟರ್ಸ್ ಇದೆ. ಸೊ ಆ ಪ್ಯಾರಾಮೀಟರ್ಗೆ ಯಾವುದೇ ಒಂದು ನೀರು ಸರಿ ಇದೆ ಅಂತಂದರೆ ಆ ನೀರು ನೀವು ಕುಡಿಬೋದು. ನೀರು ನನಗೆ ಹೇಮಾಮಲ್ಲಿ ಹಾಕಿರೋ ಫೋಟೋ ಹಾಕಿರೋ ಫಿಲ್ಟರ್ ಕುಡಿಬೇಕು, ಅಥವಾ ಸಲ್ಮಾನ್ ಖಾನ್ ಹಾಕ್ಕೊಂಡಿರೋದು, ಅಥವಾ ರಾಜ್ಕುಮಾರ್ ಹಾಕಿರೋದು ಅಂತ ಏನಿಲ್ಲ ಅದರಲ್ಲಿ. IS 10500 ಇಸ್ ವಾಟ್ ಈಸ್ ಇಂಪಾರ್ಟೆಂಟ್. ಡ್ರಿಂಕಿಂಗ್ ವಾಟರ್ ಕ್ವಾಲಿಟಿನಲ್ಲಿ IS 10500 ನಾವು ಅದನ್ನು ನೋಡಬೇಕಾಗಿದೆ ಇವತ್ತು. ನಾವು ಅದು ಯಾವುದನ್ನು ನೋಡೋಣ ಮಕ್ಕಿ ನಿಮ್ಮಲ್ಲಿ ಫಿಲ್ಟರ್ ಯಾವ್ದು ತಂದ್ರಿ? ಅದು ತಂದ್ರಿ. ನಮ್ಮಲ್ಲೂ ಅದೇ ತರ್ತೀವಿ. ಎಲ್ಲರ ಮನಲ್ಲೂ ಫಿಲ್ಟರ್ಗಳೀಗ. ಐ ಡೋಂಟ್ ನೋ ವೈ. ಇನ್ಫ್ಯಾಕ್ಟ್ ಮೈಸೂರಿನ ಸಿಟಿ ಕಾರ್ಪೊರೇಷನ್ಲಿ ವಾಣಿವಿಲಾಸ ವಾಟರ್ ವರ್ಕ್ಸ್ನಲ್ಲಿ ತುಂಬ ಕ್ಲೀನಾಗಿ ಕೆಲಸ ಮಾಡ್ತಾರೆ. ಸಂಬಡಿ ಹ್ಯಾಸ್ ಟು ಗೋ ಆ್ಯಂಡ್ ಹ್ಯಾವ್ ಎ ಲುಕ್ ಅಟ್ ಇಟ್. ಬಹಳ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಡೋಸಿಂಗ್ ಇರ್ಬೋದು, ಅಂದರೆ ಸೋಡಿಯಂ ಹೈಪೋಕ್ಲೋರೈಟ್ ಡೋಸಿಂಗ್ ಮಾಡ್ತಾರೆ ಟು ಕಿಲ್ ದ ಬ್ಯಾಕ್ಟೀರಿಯಾಸ್. ಅಲ್ಲಿಂದ ಹಿಡಿದು ನೀರಿನ ಫಿಲ್ಟರ್ಸು, ಡಬಲ್ ಫಿಲ್ಟ್ರು, ಸ್ಯಾಂಡ್ ಫಿಲ್ಟ್ರು ಎಲ್ಲ ಪರ್ಫೆಕ್ಟಾಗಿ ಮಾಡ್ತಾರೆ. ನಮ್ಗೆ ಎಲ್ಲೋ ಒಂದು ಮೈಂಡ್ ಸೆಟ್ಟಲ್ಲಿ ಮೈಂಡ್ ಬ್ಲಾಕು, ಕಾರ್ಪೊರೇಷನ್ ನೀರು ನಾವು ಕುಡಿಬಾರ್ದು ಅಂತ. ಸ್ವಾಮಿ ನಿಜವಾಗ್ಲೂ ಚೆನ್ನಾಗಿದೆ ಅದು. ಆಲ್ ಯು ಮೇ ಹ್ಯಾವ್ ಟು ಡೂ ಇಸ್ ಇಟ್ ಗೆಟ್ ದಟ್ ವಾಟರ್ ಟೆಸ್ಟೆಡ್ ಬಿಫೋರ್ ವೆರೆವರ್ ನೀವು ಬಾಡಿಗೆಗೆ ಹೋಗ್ತಿರೋ, ಸ್ವಂತ ಮನೆ ಮಾಡ್ತೀರೋ, ಆ ನೀರಿನ ಒಂದ್ಸಲಿ. ಬೋರ್ವೆಲ್ ನೀರಿಗಿಂತ ಮೈಸೂರು ಸಿಟಿ ಕಾರ್ಪೊರೇಷನ್ ನೀರು ಚೆನ್ನಾಗಿದೆ. ಮೈಂಡ್ ಸೆಟ್ಟಲ್ಲಿ ವಿ ಆರ್ ನಾಟ್ ಅಕ್ಸೆಪ್ಟಿಂಗ್ ಇಟ್. ನಮಗೇನಾಗಿದೆ, ಆ ನೀಲಿ ಕಲರು, ಬಿಳಿ ಕಲರು, ಏನೋ ಜಿಂಗಿ ಚಕ್ಕ ಅಂತಿರೋದು, 4 ಪ್ಲಗ್ಗು ವೈರ್ ಹಾಕಿದ್ದು ನೀರು ಕುಡಿದ್ಬಿಟ್ಟು ನಾವು ಚೆನ್ನಾಗಿದೆ ಅಂತ ಗೊತ್ತಿದ್ವಿ. ಇನ್ಫ್ಯಾಕ್ಟ್ RO ರಿವರ್ಸ್ ಆಸ್ಮಾಸಿಸ್ ಇರೋದನ್ನು ದೆರ್ ಇಸ್ ಎ ಕೋರ್ಟ್ ಕೇಸ್ ಪೆಂಡಿಂಗ್ ಇನ್ ಸುಪ್ರೀಂ ಕೋರ್ಟ್. ಯಾಕೆಂದರೆ ರಿವರ್ಸ್ ಆಸ್ಮಾಸಿಸಲ್ಲಿ ವಾಂಟೆಡ್ ಬ್ಯಾಕ್ಟೀರಿಯಾಸ್ ಆಲ್ಸೋ ಇಟ್ ವಿಲ್ ಕಿಲ್, ಇಟ್ ವಿಲ್ ನಾಟ್ ಜನರೇಟ್ ಎಫಿಷಿಯಂಟ್ ಬ್ಯಾಕ್ಟೀರಿಯಾ, ಗುಡ್ ಬ್ಯಾಕ್ಟೀರಿಯಾಸ್ ಅಂತೇಳಿ ದೆರ್ ಇಸ್ ಎ ಕೇಸ್ ಪೆಂಡಿಂಗ್. ಯಾರು ಕೇಸ್ ಹಾಕಿರೋದು? ಈ ಮ್ಯಾನುಫ್ಯಾಕ್ಚರರ್ಸ್ ಹಾಕಿದ್ದಾರೆ. ನೀವು ಹಂಗೆ ಹೇಳ್ಬಿಟ್ರೆ ನಮ್ದೆಲ್ಲ ಮಾರಾಟ ಆಗಲ್ಲ ಅಂತ ಕೂತಿದೆ ಅಷ್ಟೇ. ಆ್ಯಂಡ್ ಆ್ಯಸ್ ಯು ನೋ ದಟ್ ಕೇಸ್ ಪೆಂಡಿಂಗ್ ಇಸ್ ಕೇಸ್ ಪೆಂಡಿಂಗ್ ಅಷ್ಟೇ. ಬಟ್ ಅದರ್ವೈಸ್ ಏನೂ ಇಲ್ಲ. ಅಗೈನ್ ಹ್ಯಾವಿಂಗ್ ಸೆಡ್ ದಟ್, ಮಳೆ ನೀರನ್ನು ಹಿಡಿದು ಅದನ್ನು ನೀವು ಸಣ್ಣ ಫಿಲ್ಟ್ರಲ್ಲಿ, ಸಣ್ಣ ಫಿಲ್ಟ್ರ್ ಅಂದರೆ ನಮ್ಮ ಅಜ್ಜಿ ಎಲ್ಲ ಮಾಡ್ತಾ ಇದ್ದಂಥದ್ದು, ಅಥವಾ ನಮ್ಮ ಪ್ರೈಮರಿ ಸ್ಕೂಲಲ್ಲಿ ಕೂಡ 3 ಮಡಿಕೆ ವಿಧಾನ ಎಲ್ಲರ ಪುಸ್ತಕದಲ್ಲೂ, ಎಲ್ಲ ಪ್ರೈಮರಿ ಸ್ಕೂಲಲ್ಲೂ ಹೇಳ್ಕೊಟ್ಟಿದ್ದಾರಪ್ಪ. ಜಲ್ಲಿ ಇರಬೇಕು, ಮರಳಿರಬೇಕು, ಇಜ್ಜಿಲಿರಬೇಕು, ಅದ್ರ ಮೂಲಕ ಹಾಯಿಸಿದ ನೀರನ್ನು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ. ವೆರಿ ಸಿಂಪಲ್. ಹೋಗ್ಕೊಳ್ಳಿ, ನಮ್ಮ ಮಡಿಕೆನೇ ಬೇಕಾ? ಮಡಿಕೆ ಹೇಳ್ತಿರೋದು ನಂಜು ಮಾಡಬೇಕು ಬೇಕಾಗಿಲ್ಲ. PVC ಪೈಪಲ್ಲಿ ಆ 3 ಹಾಕ್ಕೊಳ್ಳಿ, ಅದಕ್ಕೆ ಫಿಲ್ಟರ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಬೆಳ್ಳಿ ತುಂಡು, ಒಂದು ಕಾಪರ್ ತಾಮ್ರದ ತುಂಡು ಹಾಕ್ಕೊಳ್ಳಿ. ಕಿಪ್ರಿಕ್ ಆಕ್ಸೈಡ್ ವಿಲ್ ಕಿಲ್ ಅನ್ವಾಂಟೆಡ್ ಬ್ಯಾಕ್ಟೀರಿಯಾಸ್ ಅಪ್ ಟು H1N1. WHO ಹೇಳಿರೋದು, ನಾನಲ್ಲ. ಯು ಕ್ಯಾನ್ ಗೂಗಲ್ ಆ್ಯಂಡ್ ಸಿ. ಸೊ ಅದರ ಮೂಲಕ ಆದಂತಹ ನೀರು ಇಟ್ ಈಸ್ ಗುಡ್ ಫಾರ್ ಡ್ರಿಂಕಿಂಗ್. ಅಗೈನ್ ಈಸ್ ಇಟ್ ಗುಡ್ ಫಾರ್ ಡ್ರಿಂಕಿಂಗ್? ಗೆಟ್ ಇಟ್ ಟೆಸ್ಟೆಡ್ ಇನ್ ಎ ಲ್ಯಾಬ್. ಸರ್ಕಾರದ ಲ್ಯಾಬ್ ಮಾಡಿದ್ದಾರೆ, ವಾಟರ್ ಟೆಸ್ಟಿಂಗ್ ಲ್ಯಾಬ್ ಎಲ್ಲ ಕಡೆ ಇದೆ. ಎಲ್ಲ ತಾಲೂಕು, ಎಲ್ಲ ಹೆಡ್ ಕ್ವಾರ್ಟರ್ಸಲ್ಲೂ ಸರ್ಕಾರ 5-10 ಲಕ್ಷ ಕೊಟ್ಟು ಖರ್ಚು ಮಾಡಿದ್ದಾರೆ. ಯಾರಿಗೋಸ್ಕರ ಮಾಡಿದ್ದಾರೆ? ಸಾರ್ವಜನಿಕರಿಗೋಸ್ಕರ ಮಾಡಿದ್ದಾರೆ. ಯಾರು ಉಪಯೋಗಿಸ್ತಾರೆ? ಯಾರು ಉಪಯೋಗಿಸ್ತಾ ಇಲ್ಲ. ಇಟ್ ಈಸ್ ದರ್ ಬೌಂಡ್ ಡ್ಯೂಟಿ ದಟ್ ವೆನ್ ಯು ಗೋ ಅಂಡ್ ಗಿವ್ ಎ ವಾಟರ್ ಸ್ಯಾಂಪಲ್ ದೇ ವಿಲ್ ಟೆಸ್ಟ್ ಅಂಡ್ ಟೆಲ್ ಯು ವಾಟ್ ಆರ್ ದ ಕ್ವಾಲಿಟೀಸ್ ಅಂತ. ಎಷ್ಟು ಖರ್ಚಾಗುತ್ತೆ? ಕೆಲವು ಕಡೆ ಫ್ರೀ, ಅದು ಹಳ್ಳಿಗಳಲ್ಲಿ ಫ್ರೀ. ಕಾಲೇಜಲ್ಲಿ ಹೋದ್ರೆ ಎಷ್ಟು ₹100 ₹150 ತಗೋತಾರೆ ಅಷ್ಟೇ. ಒಂದ್ಸಲಿ ನಿಮ್ಮನೆ ಬೋರ್ವೆಲ್, ಒಂದ್ಸಲಿ ನಿಮ್ಮನೆ ನೀರು ಚೆಕ್ ಮಾಡ್ಸಕ್ಕೆ ವರ್ಷಕ್ಕೊಮ್ಮೆನಾ ಅಥವಾ ನಾಟ್ ನೆಸೆಸರಿ ಅನ್ಲೆಸ್ ಯು ಹ್ಯಾವ್ ದಟ್. ನಮಗೆ ಮೈಂಡ್ ವೈರಿಂಗ್ ಆಗೋಗ್ಬಿಟ್ಟಿದೆ. ಸೊ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕೆ ಬೇಕಾದ್ರೆ ಒಂದ್ಸಲಿ ಟೆಸ್ಟ್ ಮಾಡಿಸ್ಕೊಳ್ಳಿ ಅಷ್ಟೇ. ಏನೂ ಪ್ರಾಬ್ಲಮ್ ಇಲ್ಲ ಅದರಲ್ಲಿ. ಎಸ್, ನೀರು ಪರಿಶುದ್ಧವಾಗಿರಬೇಕು. ಆ ನೀರು ಪರಿಶುದ್ಧತೆ ಇದೆಯೋ ಇಲ್ಲ ಅಂತ ಚೆಕ್ ಮಾಡಿಸ್ಬೇಕು. NIE ಕಾಲೇಜ್ ಇರ್ಬೋದು, ಎಲ್ಲ ಆಲ್ಮೋಸ್ಟ್ ಆಲ್ ಸಿವಿಲ್ ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲೆಲ್ಲಿದೆ ಎಲ್ಲ ಕಡೆ ವಾಟರ್ ಟೆಸ್ಟಿಂಗ್ ಮಾಡಿಕೊಡ್ತಾರೆ ನಿಮಗೆ. ಏನೂ ಪ್ರಾಬ್ಲಮ್ ಇಲ್ಲ, ಮಾಡಿಸಿದ್ರಾಯ್ತು. ಮಳೆ ನೀರು ಅತ್ಯುತ್ತಮವಾದ ನೀರು. ನಾನು ಹೇಳ್ದಂಗೆ 30-40 ಮನೆಗೆ ಒಂದು 25,000, 60-40 ಮನೆಗೆ ಒಂದು 50,000 ಲೀಟ್ರ್ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಏನ್ರಿ ಬೇಕು? ಯಾಕೆ ಬೇಕು? ವೈ ಆರ್ ವಿ ವರಿಡ್? ವೈ ಆರ್ ವಿ ಕ್ರೈಯಿಂಗ್?
ಬೆಂಗಳೂರಿಗೆ ನೀರು ಸಾಲದು ಅಂದ್ಬಿಟ್ಟು ಶರಾವತಿಯಿಂದ ನೀರು ತರಬೇಕು ಅಂದ್ಕೊಂಡಿದ್ರಂತೆ. ಹೆಂಗೆ ಈಸ್ ಇಟ್ ದ ಸೊಲ್ಯೂಷನ್? ಐ ಹ್ಯಾವ್ ಲಿವ್ಡ್ ಇನ್ ಗಲ್ಫ್ ಫಾರ್ ಮೆನಿ ಇಯರ್ಸ್. ಡಿಸಾಲಿನೈಸೇಷನ್ ಪ್ಲಾಂಟ್ ಎಲ್ಲ ಕಡೆ ಡಿಸಾಲಿನೈಸೇಷನ್ ಪ್ಲಾಂಟ್, ಇಲ್ಲಿ ಚೆನ್ನೈ ಕಡೆಗೂ ಆಗಿದೆ ಈಗ ಸುಮಾರು. ಡಿಸಾಲಿನೈಸೇಷನ್ ಪ್ಲಾಂಟಲ್ಲಿ ಏನಾಗುತ್ತೆ, 100 ಲೀಟರ್ ನೀರು ತೊಗೊಂಡ್ರೆ 20 ಲೀಟರ್ ಒಳ್ಳೆ ನೀರು ಬರುತ್ತೆ, ಇನ್ನು 80 ಲೀಟ್ರು ಉಪ್ಪು ಜಾಸ್ತಿ ಇರುತ್ತೆ. ಆ ಉಪ್ಪು ಜಾಸ್ತಿ ನೀರು ತೊಗೊಂಡು ಮತ್ತೆ ಸಮುದ್ರಕ್ಕೆ ಬಿಡಬೇಕು. ಆ ಸಮುದ್ರ ತೀರ ಎಲ್ಲನೂ ಸ್ಯಾಲಿನೈಸೇಷನ್ ಹೈಯೆಸ್ಟ್ ಆಗುತ್ತೆ. ಅಲ್ಲಿರ್ತಕ್ಕಂತಹ ಕೋರಲ್ಸು, ಅಲ್ಲಿರ್ತಕ್ಕಂತಹ ಫಿಶು ಎಲ್ಲ ಹೊಟ್ಟೋಗುತ್ತೆ, ಎಕೋಸಿಸ್ಟಮ್ ಹೊಟ್ಟೋಗುತ್ತೆ. ಇಟ್ ಹ್ಯಾಸ್ ಹ್ಯಾಪನ್ ಬಿಟ್ವೀನ್ ಬಹ್ರೇನ್ ಆ್ಯಂಡ್ ಸೌದಿ ಅರೇಬಿಯಾ. ಬಹ್ರೇನ್ ಆ್ಯಂಡ್ ಸೌದಿ ಅರೇಬಿಯಾ ಮಧ್ಯೆ ಯಾವ ಕೋರಲ್ಸ್ ಇಲ್ಲ. ಬಹ್ರೇನ್ ಆ್ಯಂಡ್ ಕತಾರ್, ಈಗ ದೋಹಾ, ಆ ಸ್ಮಾಲ್ ಐಲ್ಯಾಂಡ್ ಕಂಟ್ರೀಸ್ ಏನಿದೆ ಅಲ್ಲೆಲ್ಲ ಇದೇ ಪ್ರಾಬ್ಲಮ್ ಆಗಿದೆ. ಡು ಯು ವಾಂಟ್ ಇಂಡಿಯಾ ಟು ಹ್ಯಾಪನ್ ಲೈಕ್ ದಟ್? ಡು ಯು ವಾಂಟ್ ಮೈಸೂರು ಟು ಹ್ಯಾಪನ್ ಲೈಕ್ ದಟ್? ಗೊತ್ತಿಲ್ಲ. ಸೊ ಇನ್ ಸಿಂಪಲ್ ಯು ಕ್ಯಾನ್ ಥಿಂಕ್ ಆಫ್ ಯುವರ್ ಎಲೆಕ್ಟ್ರಿಸಿಟಿ ಫ್ರೀ, ಯುವರ್ ಬಯೋಗ್ಯಾಸ್ ಫ್ರೀ, ಯುವರ್ ವಾಟರ್ ಫ್ರೀ. ವಾಟ್ ಎಲ್ಸ್ ಯು ನೀಡ್ ಮ್ಯಾನ್? ಸುಖವಾಗಿ ಜೀವನ ಮಾಡೋದಕ್ಕೆ ಇನ್ನೇನು ಬೇಕು? ಗೊತ್ತಿಲ್ಲ. ಅದನ್ನು ನಾವು ಹುಡ್ಕೊಂಡು ಹೋಗ್ಬೇಕು. ಅದಷ್ಟು ಸಿಗುತ್ತೆ, ಅದಷ್ಟು ಸಿಗುತ್ತೆ. ಕೊನೆಗೆ ಎಲ್ಲರಿಗೂ ಹೇಳ್ದಂಗೆ ಒಂದು ಮನೆ ಬೇಕು. ಈ ಮನೆ ಬೇಕು ಅಂದ ತಕ್ಷಣ ನಂಗೆ ಒಂದು ಸ್ವಲ್ಪ, ನಾನು ಆ್ಯಸ್ ಐ ಟೋಲ್ಡ್ ಯು ಹ್ಯಾವ್ ಲಿವ್ಡ್ ಇನ್ ಗಲ್ಫ್ ಫಾರ್ ಮೆನಿ ಇಯರ್ಸ್ ಆ್ಯಂಡ್ ಮೈ ಎಕ್ಸ್ಪರ್ಟೈಸ್ ಈಸ್ ಆನ್ ಪ್ರೀಕಾಸ್ಟ್ ಹೌಸ್. ಸೌದಿ ಅರೇಬಿಯಾದಲ್ಲೂ ಪ್ರೀಕಾಸ್ಟ್ ಹೌಸೇ ನಾವು ಮಾಡಿದ್ದು. ಅಮೆರಿಕನ್ ಏರ್ಫೋರ್ಸ್ಗೆ ಡ್ಯೂರಿಂಗ್ ಗಲ್ಫ್ ವಾರ್ ವಿ ಬಿಲ್ಟ್ ಹೌಸಸ್. ಜದಾವಲ್ ಅಂತ ಕಂಪನಿ. ಸೊ ಜದಾವಲ್ ಕಂಪನಿನಲ್ಲಿ ವಿ ಹ್ಯಾವ್ ಡನ್ ಇಟ್ ಇನ್ ರಿಯಾದ್, ವಿ ಹ್ಯಾವ್ ಡನ್ ಇಟ್ ಇನ್ ದಮಾಮ್ ಆ್ಯಂಡ್ ಮೆನಿ ಅದರ್ ಪ್ಲೇಸ್. ಜದಾ ವಿ ಹ್ಯಾವ್ ಡನ್ ಇಟ್. ಸೊ ಸೇಮ್ ಟೆಕ್ನಾಲಜಿ ಅನ್ನೋದಕ್ಕಿಂತ ನಮ್ಮಲ್ಲೇ ಇತ್ತು ಟೆಕ್ನಾಲಜಿ, ಅದೇನಿಲ್ಲ. ಸೊ ಹಾಗೆ ಮತ್ತೆ ಕೆದಕಿ ಆ ಕಸದಿಂದ ತೆಗೆದು ಆಚೆ ಹುಡುಕಿ, ನಮ್ಮಲ್ಲಿ ಈಗ ಕಾಂಪೌಂಡ್ ವಾಲ್ ಅಂತ ಏನೆಲ್ಲ ಕಡೆ ಮಾಡ್ತಾ ಇಲ್ಲ, ಕಾಂಪೌಂಡ್ ವಾಲಲ್ಲಿ ಮನೆ ಕಟ್ಕೊಂಡ್ರೆ ಆಯಿತು. ಮನೆ ಯಾತಿಗೆ ಬೇಕು ಅನ್ನೋದು ನಿಮ್ಮ ಒಂದು ಕನ್ಸ್ಯೂಮರ್ ಎಂಡಲ್ಲಿ ಇಂಪಾರ್ಟೆಂಟು. ಮನೆಗೆ ಬಂದವರು ಮನೆ ಚೆನ್ನಾಗಿದೆ ಅಂತ ಹೇಳೋಕ್ಕೋ ಅಥವಾ ನೀವು ಅಪ್ಪ ಅಮ್ಮ ಮಕ್ಕಳು ಚೆನ್ನಾಗಿರೋಕ್ಕೋ ಅಂತ ನೀವು ಡಿಸೈಡ್ ಮಾಡಬೇಕು. ಸೊ ನಿಮಗೆ ಬೇಕಾದಂತಹ ಮನೆ ನೀವೇ ಕಟ್ಕೊಳ್ಳೋಕ್ಕೆ ಚದರಕ್ಕೆ 1 ಲಕ್ಷಕ್ಕಿಂತ ಕಮ್ಮಿನಲ್ಲೇ ಧಾರಾಳವಾಗಿ ಕಟ್ಕೋಬೋದು. ರೂಪಾನಗರದಲ್ಲಿ ಒಂದು 6 ವರ್ಷ ಆಯಿತು, ಪ್ರೀಕಾಸ್ಟ್ 2 ಇಂಚು ದಪ್ಪ ಗೋಡೆ, 2 ಇಂಚು ದಪ್ಪ ಗೋಡೆ, ತಾರಸಿ ಮನೆ ಕಟ್ಟಿದ್ದೀನಿ. ಗಂಡ ಹೆಂಡತಿ 2 ಮಕ್ಕಳು ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ. 2 ಇಂಚ್ ಗೋಡೆ. ವಾವ್ ಅಲ್ವಾ? ವಾವ್ ಫ್ಯಾಕ್ಟರ್ ಅಲ್ವಾ? ಇಷ್ಟು ದಪ್ಪ. ಹೌದು ಮನೆ. ಹೌದು ಮನೆ ರೂಪಾನಗರದಲ್ಲಿ 15 ಎಕರೆ. ಅದ್ರ ಬಗ್ಗೆ ಏನೋ ಕೆಲವರಿಗೆ ಡೌಟ್ಗಳು ಅಂತ ಹೇಳ್ತಿದ್ರು. ಅದಿರುತ್ತೆ. ಅದೇ ಒಂದ್ಸಲಿ ಯಾರೋ ಇದೇ ಥರ ವಿಡಿಯೋ ತೆಗೆದು ಹಾಕಿದಾಗ ಆನೆ ಬಂದು ಗುದ್ದಿದ್ರೆ ಬಿದ್ದೋಗುತ್ತೆ ಅಂತ ಹಾಕಿದ್ರು. ಫಸ್ಟ್ ಕೋಪ ಬಂತು, ಆಮೇಲೆ ನಗು ಬಂತು. ಯಾಕೆಂದರೆ ನಾನು ಹೆಗ್ಗಡದೇವನಕೋಟೆ ತಾಲೂಕಲ್ಲಿ ಸ್ವಾಮಿ ವಿವೇಕಾನಂದ ಜೊತೆಗೆ ಹಲವಾರು ವರ್ಷಗಳಿಂದ ಜೊತೆಗಿದ್ದೀನಿ, ನನ್ನ ನೆಂಟಸ್ತನೇ ಇದೆ. ಅಲ್ಲಿ ಇದುವರೆಗೂ ಯಾವ ಆನೆನೂ ಮನೆಯನ್ನು ತಳ್ಳಿ ಬೀಳಿಸಿಲ್ಲ. ಮನೆ ಮುಂದೆ ಇರೋ ರಾಗಿ ಮೆದ್ಕೊಂಡೋಗಿದೆ, ಮನೆ ಮುಂದೆ ಇರೋ ಬಾಳೆ ಗಿಡ ತಿಂದಿದೆ, ಬಟ್ ಮನೆ ಅಂತೂ ಬೀಳಿಸಿಲ್ಲ. ಯಾರೋ ಹಾಕಿದ್ರು ತಳ್ಳಿದ್ರೆ ಮನೆ ಬಿದ್ದೋಗುತ್ತೆ ಅಂತ. ಬೀಳ್ಬೋದೇನೋ ಗೊತ್ತಿಲ್ಲ, ಕೇಳಬೇಕು. ಆ್ಯಂಡ್ ಅಗೈನ್ ಪ್ರೀಕಾಸ್ಟ್ ಟೆಕ್ನಾಲಜಿ ಇಸ್ ನಾಟ್ ಮೈ ಟೆಕ್ನಾಲಜಿ, ಇಟ್ ಇಸ್ ಅಗೇನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, IISc ಬೆಂಗಳೂರು ಅಂತ ಏನು ಕರಿತೀವಿ, ಅವರು ಭಾಳ ಉತ್ಕೃಷ್ಟವಾದ ಟೆಕ್ನಾಲಜಿ ಇದೆ ಅದು. ಇಟ್ ಈಸ್ ಅವೈಲಬಲ್ ಆನ್ ದ ನೆಟ್, ಇಟ್ ಇಸ್ ಅವೈಲಬಲ್ ಆನ್ ದ ಬುಕ್, ಎವ್ರಿಥಿಂಗ್, ಎನಿಬಡಿ ಕ್ಯಾನ್ ಅಕ್ಸೆಸ್ ಇಟ್. ಮನೆಗೆ ಏನು ಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಮರದ ಚೌಕಟ್ಟುಗಳು ನನಗೆ ವೇಸ್ಟ್ ಅಂತ ಅನಿಸುತ್ತೆ. ಸಿಮೆಂಟ್ ಚೌಕಟ್ಟು, ಮರದ ಚೌಕಟ್ಟು ನಿಮಗೆ ಕನಿಷ್ಠ ಅಂದರೂ 4,000 ರಿಂದ 6,000 ರೂಪಾಯಿ ಬೇಕಾಗುತ್ತೆ ಒಂದು ಮರದ ಚೌಕಟ್ಟಿಗೆ. ಸಿಮೆಂಟ್ ಚೌಕಟ್ಟು 1,200 ರೂಪಾಯಿ. ತುಕ್ಕು ಹಿಡಿಯಲ್ಲ, ಕುಟ್ಟೆ ಹಿಡಿಯಲ್ಲ, ಪೇಂಟ್ ಹೊಡ್ಕೋಬೋದು, ಎಲ್ಲ ಮಾಡ್ಬೋದು. ಅಟ್ಲೀಸ್ಟ್ ಒಂದು ಮರ ಕಡಿದೇ ಇರಬಹುದು. ಅಫ್ಕೋರ್ಸ್ ಸಿಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೂ ಮೈನಿಂಗ್ ಅದೆಲ್ಲ ಇರುತ್ತೆ, ಬಟ್ ಇಟ್ ಈಸ್ ಫಿಕ್ಸ್ಡ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಯೂಸ್ ಇಟ್ ಓವರ್ ದೇರ್ ಅಲ್ವಾ. ಕಿಟಕಿ ಚೌಕಟ್ಟು ಇರ್ಬೋದು, ಮರ ಚೌಕಟ್ಟು ಇರ್ಬೋದು. ಬಹುಶಃ ಇನೋವೇಟಿವ್ ಆಗಿ ಮಾಡಿರೋಂಥವ್ರು ಅಂದರೆ ಪುತ್ತೂರು, ಇಲ್ಲಿ ಮಡಿಕೇರಿ ಕೆಳಗಡೆ ಪುತ್ತೂರು ಇದೆಯಲ್ಲ, ಪುತ್ತೂರಲ್ಲಿ ಮಾಸ್ಟರ್ ಪ್ಲ್ಯಾನರಿ ಅಂತ ಇದೆ. ದೇ ಆರ್ ದ ಫಸ್ಟ್ ಪೀಪಲ್ ಇನ್ ಇಂಡಿಯಾ. 1957 ಆನಂದ್ ಅಂತ ಅವ್ರು ಶುರು ಮಾಡಿದ್ದು. ಅವ್ರ ಮಕ್ಕಳು ಈಗ ಕಾಂಕ್ರೀಟ್ ಟೆಕ್ನಾಲಜಿಯಲ್ಲಿ PhD ಮಾಡಿದ್ದಾನೆ ಮಗ ಅರ್ಜುನ್. ದೇ ಆರ್ ಡೂಯಿಂಗ್ ಎ ವಂಡರ್ಫುಲ್ ಜಾಬ್. ನಿಮಗೆ ಹೆಂಚು, ರಾಫ್ಟರ್ಸು, ಆಮೇಲೆ ಏನದು ದೇವರ ಗೂಡು ಇರ್ಬೋದು, ಮಂಚ ಇರ್ಬೋದು, ಬಾತ್ಕೋಳಿ ಇರ್ಬೋದು, ಜಿಂಕೆ ಇರ್ಬೋದು, ಎವ್ರಿಥಿಂಗ್ ದೇ ಮ್ಯಾನುಫ್ಯಾಕ್ಚರ್. ಅದು ಕಾಂಕ್ವುಡ್ ಅಂತ ಕರೀತಾರೆ ಅದನ್ನು. ಆನಂದ್ ಅಂತ ಹಿರಿಯ ವ್ಯಕ್ತಿ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ಸೈನ್ಸ್ ಅಂತ ಏನು ಸಿವಿಲ್ ಇಂಜಿನಿಯರ್ ಅಲ್ಲಿ ಹೋಗಿ ಒಂದು 2 ದಿವಸ ಇದ್ದು ನೋಡಿ ಬಂದ್ರೇ ಸಾಕು. ದೇ ಆರ್ ವಂಡರ್ಫುಲ್. ನಮ್ಮ ಮನೆಗೆ ಹಾಕಿರೋ ಕಿಟಕಿ ಎಲ್ಲ ಅಲ್ಲಿಂದಾನೆ. ಸೊ ಮನೆ ಯಾತಕ್ಕೋಸ್ಕರ ಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡ್ಕೋಬೇಕು. ಯಾರು ಮನೆ ಕಟ್ತಿರೋ ಅವ್ರು ಡಿಸೈಡ್ ಮಾಡ್ಕೋಬೇಕು. ಕಾಂಟ್ರಾಕ್ಟ್ರು ಅಥವಾ ಆರ್ಕಿಟೆಕ್ಟು ಅವರೆಲ್ಲ ಅಲ್ಲ. ಮನೆಯಲ್ಲಿ ಜೀವನ ಮಾಡೋರು ನೀವು ಲೈಫ್ ಪೂರ. ಸೊ ನಿಮಗೆ ಏನು ಬೇಕೋ ಅದನ್ನು ನೀವು ಹೇಳಿದ್ರೆ ಅದ್ರ ತಕ್ಕಂತೆ ಕಟ್ಕೊಡೋರು ಕಾಂಟ್ರಾಕ್ಟ್ ಆಗಬೇಕು. ಅನ್ಫಾರ್ಚುನೇಟ್ಲಿ ಈಗ ಏನಾಗಿದೆ, ಉಲ್ಟಾಗೋಗಿದೆ. ಆರ್ಕಿಟೆಕ್ಟ್ ಡಿಸೈನ್ ಮಾಡ್ತಾರೆ, ಕಾಂಟ್ರಾಕ್ಟರ್ ಕಟ್ತಾರೆ, ನೀವು ಅವ್ರು ಹೇಳ್ದಂಗೆ ಕೇಳೋ ಥರ ಆಗೋಗ್ಬಿಡ್ತೀರ ನೀವು. ಹಾಗಾಗಿ ಏನಾಗ್ತದೆ, ಕಾಸ್ಟ್ ವೈಸ್ ಎವ್ರಿಥಿಂಗ್. ಅವ್ರ ಎಕ್ಸ್ಪರ್ಟ್ಸ್ ಅಂತ ಆಗಿರುತ್ತಲ್ಲ, ಸೊ ಅವ್ರ ಎಕ್ಸ್ಪರ್ಟೈಸ್ ಬಗ್ಗೆ ನನಗೇನು ಸಂಶಯ ಇಲ್ಲ. ಅವ್ರ ಎಕ್ಸ್ಪರ್ಟೈಸು ಕ್ವಾಲಿಟಿನಲ್ಲಿರಲಿ. ಯಾವ್ಯಾವ್ದು ಎಲ್ಲೆಲ್ಲಿ ಬರಬೇಕು, ಎಷ್ಟು ಬರಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಅದು
ಪ್ರತಿಯೊಬ್ಬರಿಗೂ ಗೊತ್ತಿರೋದಿಲ್ವಲ್ಲ. ಇಲ್ಲ, ಎಸ್ಪೆಷಲಿ ನಿಮ್ಮ ತಂದೆ ತಾಯಿನ ಕೇಳಿದ್ರು ಕರೆಕ್ಟ್ ನನಗೆ ಅಡುಗೆ ಮನೆ ಇಷ್ಟಾಗಲೇಬೇಕು, ನನಗೆ ರೂಮ್ ಇಷ್ಟಾಗಲೇಬೇಕು ಅಂತ ಎಲ್ಲರೂ ಹೇಳಿರ್ತಾರೆ. ಸೊ ನಾವು ಅದನ್ನು ಫಾಲೋ ಮಾಡಲ್ಲ ನಾವು, ಹಾಗಾಗಿ ನಮಗೆ ಪ್ರಾಬ್ಲಮ್ಗಳು ಕೆಲವು ಬಂದಿರುತ್ತೆ. ಸೊ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋದರೆ ನಾವು ನಮ್ಮಲ್ಲಿ ನಾವು ಎಷ್ಟು ಅದು ಹೇಳಿದ್ನಲ್ಲ, ನಾವು ಎಷ್ಟನ್ನು ಉಪಯೋಗಿಸ್ಕೊಂಡಿಲ್ಲ ಅನ್ನೋದಕ್ಕೆ ಭಾಳ ದೊಡ್ಡ ಉದಾಹರಣೆ ಅಂದರೆ, ನನ್ನ ಮಟ್ಟಿಗೆ ವಿಶ್ವೇಶ್ವರಯ್ಯನವರು ಈಸ್ ಬಿಡಿ ಯಾವುದೋ ಒಂದು ಲೆವೆಲ್ಲು, ಆ ಲೆವೆಲ್ನಲ್ಲಿ ಇನ್ನೊಬ್ಬ ವ್ಯಕ್ತಿನ ಥಿಂಕ್ ಮಾಡೋದಾದರೆ ಪುತ್ತೂರಿನಲ್ಲಿ ಮಾಸ್ಟರ್ ಪ್ಲಾನರ್ ಅಂತಿದೆ, ಅಲ್ಲಿ ಆನಂದ್ ಅಂತಿದ್ದಾರೆ. ಸೊ ಅವರ ಬಗ್ಗೆ ಹೀ ಈಸ್ ದ ಪರ್ಸನ್ ಹೂ ಟಾಕ್ಸ್ ಅಬೌಟ್ ಲೀವ್ಸ್ ಅಬೌಟ್ ಪ್ರೀಕ್ಯಾಸ್ಟ್ ಟೆಕ್ನಾಲಜಿ. ನೀವು ಪ್ರೀಕ್ಯಾಸ್ಟ್ ಟೆಕ್ನಾಲಜಿ ಅಂದ ತಕ್ಷಣ ರೆಡಿಮೇಡ್ ಟಾಯ್ಲೆಟ್ಗಳಿಂದ ಹಿಡಿದು, ನಿಮ್ಮ ಮಂಚ ಸಿಮೆಂಟಿಂದ ಹಿಡಿದು, ನಿಮ್ಮ ಡೈನಿಂಗ್ ಟೇಬಲ್ಲು ಸಿಮೆಂಟು, ಕುರ್ಚಿ ಸಿಮೆಂಟು, ರಾಫ್ಟರ್ ಸಿಮೆಂಟು, ಹೆಂಚು ಸಿಮೆಂಟು, ಗೋಡೆ ಸಿಮೆಂಟು, ಅದ್ಯಾತಕ್ಕೆ ಸಿಮೆಂಟಿನಲ್ಲಿ ಮರದ ಕಾಂಡಗಳ ತರಹ ಇಲ್ಲಿ ಲಿಂಗಾಂಬುದಿ ಕೆರೆನಲ್ಲಿ ಮಾಡಿದ್ದಾರೆ ನೋಡ್ಕೊಂಬನ್ನಿ, ಅದೇ ಥರ ಅದ್ಭುತವಾಗಿ ಮಾಡಿರೋ ಅವರೇನೆ. ಇಲ್ಲಿ ನೇರಳಕುಪ್ಪೆ ಅಂತಿದೆ, ನೇರಳಕುಪ್ಪೆ ಹತ್ರ ರಿಹ್ಯಾಬಿಲಿಟೇಷನ್ ಮಾಡಿದ್ರು, ರಿಹ್ಯಾಬಿಲಿಟೇಷನ್ ಮಾಡಿದಾಗ ಅವರೇ ಬಂದಿದ್ದು ಟ್ರೈಬಲ್ಸ್ಗೆ ರಿಹ್ಯಾಬಿಲಿಟೇಷನ್ ಕಟ್ಕೊಟ್ಟಿದ್ದವರು. ಸೊ ಆ ಥರ ಆನಂದ್ ಆ್ಯಂಡ್ ಟೀಮ್ ಅವ್ರ ಮಕ್ಕಳಿದಾರಲ್ಲ, ಅವರು ಅದ್ಭುತವಾದ ವ್ಯಕ್ತಿಗಳು, ಒಂಥರ ಮೋಸ್ಟ್ ಇನೋವೇಟಿವ್, ಒನ್ ಆಫ್ ದಿ ಡೈನಮಿಕ್ ಪರ್ಸನ್ಸ್ ಇನ್ ಇಂಡಿಯಾ ಆನ್ ಪ್ರೀಕ್ಯಾಸ್ಟ್. ಸೊ ಅನ್ಫಾರ್ಚುನೇಟ್ಲಿ ನಮ್ಮ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಅವ್ರ ಬಗ್ಗೆ ಪಾಠನೂ ಇಲ್ಲ, ಅವರಿಂದ ತಿಳ್ಕೊಳಕ್ಕೆ ನಮ್ಗೆ ಆಸಕ್ತಿನೂ ಇಲ್ಲ, ಹಾಗಾಗೋಗ್ಬಿಟ್ಟಿದೆ. ನನ್ನ ಅನಿಸಿಕೆ ಪ್ರತಿಯೊಬ್ಬ ಸಿವಿಲ್ ಇಂಜಿನಿಯರೂ ಒಂದಲ್ಲ ಒಂದು ಸಲ ಅವ್ರ ಲೈಫಲ್ಲಿ ಪುತ್ತೂರಿಗೆ ಹೋಗ್ಬಿಟ್ಟು ಮಾಸ್ಟರ್ ಪ್ಲಾನರಿ ಒಳಗೆ ಹೆಜ್ಜೆ ಇಟ್ಟು ಕಣ್ಣು ಕಿವಿ ಎರಡು ಬಿಟ್ಕೊಂಡು ನೋಡ್ಕೊಂಡು ಬಂದರೆ ಸಾಕು, ಒಂದು 50% ಅವ್ರ ಸಿವಿಲ್ ಇಂಜಿನಿಯರಿಂಗ್ ನಾಲೆಜ್ ಬಂದ್ಬಿಡುತ್ತೆ. ಇದು ಬಿಟ್ಟರೆ ನಿಮಗೆ ಆರೋವಿಲ್ಲ, ಪಾಂಡಿಚೇರಿನಲ್ಲಿದೆ ಆರೋವಿಲ್ಲ ಅನ್ನೋದು. ನಾನು ಅದೇ ಪುತ್ತೂರ್ನವನು, ಮತ್ತೆ ಅವರು ತುಂಬಾ ಹತ್ತಿರದವರು ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ, ಖುಷಿ ಆಗುತ್ತೆ. ನಿಜವಾಗ್ಲೂ ಹೇಳ್ತೀನಿ, ನೀವು ಈಗ ಈ ತರ ಕೇಳೋದಕ್ಕೆ ಅದು ಮೈ ಜುಮ್ ಅನ್ಸುತ್ತೆ, ಅದು ಪ್ರಿವಿಲೇಜ್, ನಮ್ಮ ಒಂದು ಭಾಗ್ಯ ಅನ್ಸುತ್ತೆ. ವಿತೌಟ್ ಎನಿ ಎಕ್ಸಾಜರೇಷನ್, ಹಿ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ದ ಕರೆಂಟ್ ಲೆವೆಲ್ ಆಫ್ ವಿಶ್ವೇಶ್ವರಯ್ಯ. ವಿಶ್ವೇಶ್ವರಯ್ಯನವರು ಈಗಿದ್ದಿದ್ರು ಆ ಮಟ್ಟಕ್ಕೆ ಬಂದಿರೋರೇನು, ಅಥವಾ ಇವರು ಆಗಿದ್ದಿದ್ರು ಆ ಮಟ್ಟಕ್ಕೆ ಬಂದಿರೋರೇನು, ಎರಡು ತಲೆಮಾರು. ಬಟ್ ಈಸ್ ಒನ್ ಆಫ್ ದಿ, ಆ್ಯಂಡ್ ಅವರ ಮಕ್ಕಳು ಅಷ್ಟೇ, ಅವ್ರ ಮಕ್ಕಳು ಅದೇ ಥರನೇ, ಅರ್ಜುನ್ ಅವರೆಲ್ಲರೂ ದೇ ಹ್ಯಾವ್ ಎಕ್ಸೆಲ್ಡ್ ಇನ್ ದೇರ್ ಕ್ವಾಲಿಟಿ, ಅತ್ಯುತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಒಂದಷ್ಟು ಕಲ್ತ್ಕೊಂಡ್ರೆ ನಾಡಿಗೆ ಬಹಳಷ್ಟು ಸುಖ ಸಿಗತ್ತೆ ಅನ್ಕೋತೀನಿ. ಕೇಸ್ ಸ್ಟಡಿಯಾಗಿ ಪ್ರತಿಯೊಬ್ಬರು ಕೂಡ ಅದನ್ನ ಕಲಿಬೇಕು ಅನ್ಸುತ್ತೆ. ಹೌದು, ಇವತ್ತು ನೋಡಿ ಇಂಟೀರಿಯರ್ಸ್ ಅಂತ ಬಂದ ತಕ್ಷಣನೇ ನಿಮ್ಮ ಇಂಟೀರಿಯರ್ಸ್ ಏನು, ಪ್ಲೈವುಡ್ಡು, ಸನ್ಮೈಕಾ ಶೀಟು, ಇದರಲ್ಲೇ ಮಾಡಕ್ಕೆ ಹೋಗ್ತಾ ಇದೀವಲ್ವ ನಾವು. ಅವರಲ್ಲಿ ನೋಡ್ಕೊಂಬನ್ನಿ, ಪ್ರೀಕ್ಯಾಸ್ಟಲ್ಲಿ 3/4 ಇಂಚು, ಇದಾದ್ರೂ ಒಂದು ಸ್ವಲ್ಪ ಜಾಸ್ತಿ ಇದೆ, 1 ಇಂಚ್ಗಿಂತ ಜಾಸ್ತಿ ಇದೆ. 3/4 ಇಂಚಲ್ಲಿ ಪ್ರೀಕ್ಯಾಸ್ಟಲ್ಲಿ ಅವರು ವಾರ್ಡ್ರೋಬ್ಸು, ಕ್ಯೂರಿಯೋಸ್ ಅಂದರೆ ನಿಮ್ಮ ಟಿ ವಿ ಸೆಟ್ ಇದೆಲ್ಲ ಇಡ್ತಿರಲ್ಲ, ಅದು ಎವ್ರಿಥಿಂಗ್ ಹಿ ಆರ್ಗನೈಸಸ್ ಇನ್ ದಟ್ ಒನ್. ಡಿಟ್ಯಾಚಬಲ್ ಸೋಫಾ ಹಿಂಗೆ ತೆಗೆದು ಒಳಗಡೆಗೆ ಏನಾರು ಇಡುವುದು, ಅದು ಸಿಮೆಂಟಲ್ಲಿ ಮಾಡಿದ್ದಾರೆ, ಕಾಂಕುಡ್ ಅಂತ ಕರೀತಾರೆ ಅವರು. ಗುಹೆ ಮಾಡಿದಾರಲ್ಲ, ಹೋಗಿ ನೀವು ಒಂದ್ಸಲಿ ಗುಹೆನಲ್ಲಿ ನೋಡ್ಕೊಂಬರ್ಬೇಕು, ಇಡೀ ಒಂದು ಗುಹೆ ವಾತಾವರಣ ಕಾಂಕುಡ್ಡಲ್ಲಿ ಮಾಡ್ಬಿಟ್ಟು ಮಾಡಿದ್ದಾರೆ, ಅದು ಒಂದು ಗುಹೆ ಇದೆ ಅಲ್ಲಿ. ಸೊ ಆ ಥರ ಕಮಿಂಗ್ ಬ್ಯಾಕ್, ಮನೆ ಯಾತೆ ಕಟ್ತೀವಿ, ಮನೆ ಯಾರಿಗೋಸ್ಕರ ಬೇಕು, ಮನೆ ನಮಗೋಸ್ಕರ ಬೇಕು, ಎಷ್ಟು ಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡಿದ್ರೆ ಈವನ್ ಟುಡೇ ಯು ಕ್ಯಾನ್ ಬಿಲ್ಡ್ ಎ ಗುಡ್ ಹೌಸ್. ಮೈಸೂರಿನ ಸುತ್ತಮುತ್ತ ಪ್ರೀಕ್ಯಾಸ್ಟಲ್ಲಿ ಸುಮಾರು ಒಂದು 50-60 ಮನೆಗಳು ಕಟ್ಕೊಟ್ಟಿದ್ದೀವಿ, ಯಾವುದೇ ರೀತಿಯ ಪ್ರಾಬ್ಲಮ್ಗಳಾಗಿಲ್ಲ, ನಡೀತಾ ಇದೆ. ಹಾಗೆ ಬ್ಲಾಕ್ಸ್, ಕಾಂಕ್ರೀಟ್ ಬ್ಲಾಕ್ಸಲ್ಲಿ ಇಟ್ಟಿಗೆ ಯಾತಕ್ಕೋಸ್ಕರ ಬೇಡ ಅಂತ ಹೇಳ್ತೀನಿ ಅಂದರೆ, ಒತ್ತಿಟ್ಟಿಗೆ ಆದರೆ ಪರವಾಗಿಲ್ಲ, ಮತ್ತು ಸುಟ್ಟಿಟ್ಟಿಗೆ ಆದರೆ ಮತ್ತೆ ಅದಕ್ಕೆ ಇನ್ನೊಂದಷ್ಟು ಮರಗಳ ಕಡಿಬೇಕು, ಆ ಮರದ ಕಡಿದ ಮರಗಳ ನೋವು ನಮಗೆ ತಟ್ಟತ್ತೆ ಅನ್ನೋದಕ್ಕೋಸ್ಕರ ನಾನು ಹೇಳ್ತೀನಿ ಅಷ್ಟೇ. ಅದರ್ವೈಸ್ ಹಿಂದಿನ ಕಾಲದಲ್ಲಿ ಇಟ್ಕೆನಲ್ಲಿ ಮಾಡ್ತಿದ್ವಿ, ಬಟ್ ಹೆಂಗೆ ಮಾಡ್ತಿದ್ವಿ ನಾವು ಅದನ್ನು, ಒತ್ತಿಟ್ಟಿಗೆಗಿಂತ ಮುಂಚೆ ಮಣ್ಣೆಲ್ಲ ಮಾಡ್ತಿದ್ವಿ, ತಟ್ಟಿಗೆ ಗೋಡೆ ಅಂತ, ಅದನ್ನೆಲ್ಲ ಬಿಟ್ಬಿಟ್ಟಿದ್ವಿ. ಈಗ ಯಾವುದೋ ಒಂದು ನಮಗೆ ಒಂದು ಕ್ಲಾಸಿಕ್ ಅಂತ ಬೇಕಾಗಿದೆ. ಸಹಜವಾಗಿ ಸಿಕ್ಕ ಮರಗಳು ಅಥವಾ ಆ ರೀತಿಯ ಮರದ ಒಣಗಿದ ಈಗ ಉತ್ಪನ್ನಗಳು ಅದನ್ನು ಬಳಸ್ಕೊಂಡು ಮಾಡೋದಾದ್ರೆ ಅದು ಓಕೆ ಅಲ್ವಾ? ಅದು ಹೇಳಕ್ ಬಹಳ ಸುಲಭ, ಸಿಗಲ್ಲ. ನಾವು ಈಗ ಸರ್ಕಾರನೇ ಹೇಳತ್ತಲ್ಲ, 1 ಮರ ಕಡಿದ್ರೆ 40 ಮರ ನೆಡಿ ಅಂತ, ಅವರೇ ನೆಡ್ತಾ ಇಲ್ಲ, ಇನ್ನು ನಾವೆಲ್ಲಿ ನೆಡ್ತೀವಿ? ಈಗ ಟ್ರೈಬಲ್ಸು ಕಾಡಿಗೆ ಹೋಗಿ ಮರ ತಂದರೆ ಪ್ರಾಬ್ಲಮ್ ಇರಲಿಲ್ಲ, ಯಾಕೆಂದರೆ ಅವರು ಗೊತ್ತಿತ್ತು, ಅವ್ರಿಗೆ ಬೇಕಾಗಿದ್ದ ಮರ, ಒಣಗಿದ ಮರ ಮಾತ್ರ ತರ್ತಾ ಇದ್ರು. ಅಕಸ್ಮಾತ್ ಒಬ್ಬ ಟ್ರೈಬಲ್ ಕೈನಲ್ಲಿ ಒಂದು ರೋಸ್ ವುಡ್ ಸ್ಟಿಕ್ಕಿಂಗ್ ಇದ್ದರೆ ಆ ಮುದುಕಂಗೆ ನಡೆಯೋದಕ್ಕೆ ರೋಸ್ ವುಡ್ ಸ್ಟಿಕ್ಕಿಂಗ್ ಬೇಕಿತ್ತು. ಇಲ್ಲಿ ಐಷಾರಾಮಿ ಜೀವನ ನಡೆಸೋದಕ್ಕೆ ಅವರ ಟಿ ವಿ, ಡೆಸ್ಕು, ಡೈನಿಂಗ್ ಟೇಬಲ್ಗೆ ರೋಸ್ ವುಡ್ ಉಪಯೋಗಿಸ್ತಾರಲ್ಲ, ಅದಲ್ಲ ಅವ್ರಿಗೆ. ಅವನಿಗೆ ಹಿ ಈಸ್ ಲೀಸ್ಟ್ ವರಿಡ್ ಅಬೌಟ್ ವೆದರ್ ದಟ್ ವಾಕಿಂಗ್ ಸ್ಟಿಕ್ ಈಸ್ ಮೇಡ್ ಔಟ್ ಆಫ್ ಶ್ರೀಗಂಧ ಆರ್ ರೋಸ್ ವುಡ್. ಮನೆ ಮುಂದೆ ಅವನ ಮನೇಲಿ ಫಂಕ್ಷನ್ ಇದೆ, ಒಂದು ಚಪ್ರ ಹಾಕೊಂಡ್ರೆ ಅವ್ನು ಯಾವುದೋ ಒಂದು ಮರದಲ್ಲಿ ಹಾಕೋತಾ ಇದ್ದ, ನೀವು ಹೋಗಿ ಆ ಮರ ಐಡೆಂಟಿಫೈ ಮಾಡಬೇಕಾಗಿತ್ತು ಅಷ್ಟೇ. ಸೊ ಯಾವತ್ತೂ ಟ್ರೈಬಲ್ಸು, ನನಗೆ ಗೊತ್ತಿರೋ ಹಾಗೆ ಟ್ರೈಬಲ್ಸ್ ಈ ಹುಣಸೂರು, ಹೆಗ್ಗಡದವನಕೋಟೆ ಏರಿಯಾದಲ್ಲಿ ಕಾಡನ್ನು ಯಾವತ್ತೂ ಅವ್ರು ನಾಶ ಮಾಡಿಲ್ಲ. ಕಾಡನ್ನು ನಾಶ ಮಾಡಿದವರೆಲ್ಲ ನಾವು ಸಿಟಿನವರೇನೆ.
ಯಾಕೆಂದರೆ ನಮಗೆ ಬೇಕಾಗಿದೆ ಸೋಫಾ ಸೆಟ್ಟು, ಡೈನಿಂಗ್ ಟೇಬಲ್ಲು, ಮಂಚ, ರೋಸ್ವುಡ್ ಮಂಚ, ಇವೆಲ್ಲ ನಮಗೆ ಬೇಕಾಗಿರೋದೆ. ಹೋಗ್ಬಿಟ್ಟು ಟ್ರೈಬಲ್ ಮನೇಲಿ ನೋಡ್ಕೊಂಬನ್ನಿ, ಅವ್ರ ಮನೇಲಿ ಯಾವುದೇ ರೀತಿಯ ಸೋ ಕಾಲ್ಡ್ ಐಷಾರಾಮಿಯಾಗಿರ್ತಕ್ಕಂಥ ಯಾವುದೇ ಫರ್ನಿಚರ್ಸ್ಗಳಿಲ್ಲ. ರಾಫ್ಟರ್ಸ್ ಇರ್ಬೋದು, ಯಾವುದಕ್ಕೂ ಅಷ್ಟೇ, ಯಾವುದಕ್ಕೂ ಉಪಯೋಗಿಸಲ್ಲ. ಅವ್ರಿಗೆ ಏನು ಸಿಗುತ್ತೆ ಪಾಪ ಅದು ಉಪಯೋಗಿಸ್ತಾರೆ. ಸೊ ಹಾಗಾಗಿ ನಾವು ಟ್ರೈಬಲ್ಸ್ನ ಬೈಯೋದಕ್ಕಾಗಲಿ ಅಥವಾ ಟ್ರೈಬಲ್ನ ಕಾಡು ಹಾಳು ಮಾಡ್ಬಿಡ್ತಾರೆ ಅಂತ ಭಾಳ ಹೇಳೋದು ತುಂಬ ಸುಲಭ, ಬೈಯೋದು ಭಾಳ ಸುಲಭ. ಬಟ್ ಪರ್ಸನಲಿ ಜಾಗನಕೋಟೆ ಹಾಡಿಯಿಂದ ಹಿಡಿದು ಬಸವನಗಿರಿ ಹಾಡಿಯಿಂದ ಹಿಡಿದು ಎಲ್ಲ ಹಾಡಿಗಳಲ್ಲಿ ನಾನು ಎಲ್ಲ ಕಡೆ ಓಡಾಡಿದ್ದೀನಿ. ಎಲ್ಲ ಆಲ್ಮೋಸ್ಟ್ ಎಲ್ಲರೂ ನನ್ನನ್ನು ಗುರುತಿಸ್ತಾರೆ, ಊಟ ಹಾಕ್ತಾರೆ. ಹೋದರೆ ಊಟ ಹಾಕ್ತಾರೆ ಅಂದರೆ ನನಗೊಂದು ಖುಷಿ ಅದು ಅಲ್ವಾ. ಸೊ ಅಷ್ಟು ಒಂದು ಅನ್ಯೋನ್ಯತೆ ಇದೆ. ಅವ್ರು ಯಾರೂ ಕಾಡನ್ನು ಹಾಳು ಮಾಡಿದವ್ರಲ್ಲ, ಕಾಡನ್ನು ಹಾಳು ಮಾಡ್ತಾ ಇರೋರು ನಾವು. ಹಾಗಾಗಿ ಆ ಕಾಡನ್ನು ಉಳಿಸ್ಬೇಕು ಅಂದರೆ ಒಂದು ಮನೆಗಳ ಬಗ್ಗೆ ಯೋಚನೆ ಮಾಡಬೇಕು. ಮನೆಗಳಿಗೆ ಎಷ್ಟು ನೀವು ಮರ ಉಪಯೋಗಿಸ್ತಾ ಇದ್ದೀರಾ ಅಂತ ಯೋಚನೆ ಮಾಡಬೇಕು. ಸೊ ಆ ಮರಗಳನ್ನು ಕಡಿಮೆ ಮಾಡ್ಕೋಬಹುದು. ಎಷ್ಟು ವರ್ಷ ಜೀವನ ಮಾಡ್ತೀವಿ ರೀ ನಾವು ಮನೆಯಲ್ಲಿ? 30-40 ವರ್ಷ ಜೀವನ ಮಾಡ್ತೀವೇನ್ರಿ? ಅದಾದ್ಮೇಲೆ ನಾವು ಒಳ್ಳೆ ವೆಜಿಟೇಬಲ್ ಥರ ಎಲ್ಲ ತೊಗೊಂಡಾಗ ಹಾಕಿರ್ತಾರೆ, ವೃದ್ಧಾಶ್ರಮಕ್ಕೆ ಹಾಕ್ತಾರೆ, ಅದರ ಹಾಸ್ಪಿಟ್ಲ್ಗೆ ಹಾಕ್ತಾರೆ. ಅದಕ್ಕೋಸ್ಕರ ಅಷ್ಟೊಂದು ಮರ ಕಡಿಬೇಕಾ? ಲೆಟ್ ಅಸ್ ಥಿಂಕ್ ಅಬೌಟ್ ಇಟ್. ಐ ಡೋಂಟ್ ಥಿಂಕ್. ಕಾಲದಲ್ಲಿ ನಾನು ಈಗ ಒಂದು ಹಳ್ಳಿಯಿಂದ ಬಂದಿರೋದ್ರಿಂದ ಹೇಳ್ತಾ ಇರೋದು, ಒಂದು ಕಾಲದಲ್ಲಿ ಆ ಮನೆಗೆ ಕಟ್ಟಬೇಕು ಅಂತಾನೆ, ಅಂದ್ರೆ ಬೇಕಾದ್ದು ಅಂತಾನೆ ಒಂದು ಭಾಗದಲ್ಲಿ ಬೆಳೆಸುವಂಥದ್ದು ಒಂದು ಇದಿತ್ತು, ಅದು ಓಕೆ ಅನ್ಸುತ್ತೆ. ಬಟ್ ಅದಕ್ಕೋಸ್ಕರ ವ್ಯಾಪಕವಾಗಿ ತೋಟದ ಮನೆ ನೀವು ಮಾತಾಡ್ತಾ ಇರೋದು, ತೋಟದ ಮನೆ. ಸೊ ತೋಟದ ಮನೆ ಅಂದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಯಾಕೆ ತೋಟದ ಮನೆ ತೋಟದ ಒಂದು ಭಾಗವಾಗಿರುತ್ತೆ. ತೋಟದಲ್ಲಿ ಯಾವುದೂ ವೇಸ್ಟ್ ಅಲ್ಲ. ನೀವು ಕುಡಿಯೋ ನೀರು, ಬಿಡೋ ನೀರು, ಕಕ್ಕಸ್ ನೀರು ಯಾವುದು ವೇಸ್ಟ್ ಆಗ್ತಿರ್ಲಿಲ್ಲ. ಇಲ್ಲಿ ತರ UGD ಇಲ್ಲ ತೋಟಗಳಲ್ಲಿ. ಸೊ ಅಲ್ಲಿ ವೇಸ್ಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲ, ಅಲ್ಲಿ ರೀಸೈಕಲ್ ಅನ್ನೋ ಕಾನ್ಸೆಪ್ಟೇ ಜಾಸ್ತಿ ಅಲ್ಲಿ ಅಲ್ವಾ. ಸೊ ನಾವಿಲ್ಲೇನ್ ಮಾಡ್ತಾ ಇದ್ದೀವಿ? ಬಟ್ ಈಗ ಹಳ್ಳಿಗಳು ಕೂಡ ಕಲುಷಿತವಾಗಿದೆ. ಮತ್ತೆ ಒಟ್ಟು ಈ ವೇಸ್ಟ್ಗಳು, ಎಸ್ಪೆಷಲಿ ಪ್ಲಾಸ್ಟಿಕ್ ರಿಲೇಟೆಡ್ ವೇಸ್ಟ್ಗಳು ಹಳ್ಳಿಗಳೆಲ್ಲ ನಾವು ಗಮನಿಸ್ತೀವಿ, ಹೈವೇಗಳಲ್ಲಿ ಗಮನಿಸ್ತೀವಿ. ನಮ್ಮ ಕಣ್ಣಾರೆ ನಾನು ನೋಡ್ತಾ ಇರೋದು ತುಂಬ ಸತಿ. ನಾನು ಹೇಳ್ಕೊಂಡು ಏನೋ ಒಂದು ತಿಂದು ಹಾಗೇನೆ ಬಸ್ನಿಂದ ಇರ್ಬೋದು, ಬಸ್ ಬಿಡಿ ಓಕೆ ಅಂತ ಹೇಳೋಣ, ಅದು ಎಲ್ಲ ಹೋಗುವಂಥವ್ರು, ಒಂದು ಯಾವುದೋ ಒಂದು ಐಷಾರಾಮಿ ಕಾರಲ್ಲಿ ಹೋಗುವವರು ಕೂಡ ಅಲ್ಲಿ ಏನೋ ಒಂದು ಚಾಕ್ಲೇಟೋ ಬಿಸ್ಕೆಟೋ ತಿಂದು ಅದನ್ನು ಅಲ್ಲೇ ರೋಡಲ್ಲಿ, ನೀವು ಹೇಳಿದ ಮತ್ತೆ ಅದೇ ಮಾತಿಗೆ ಬರ್ತದೆ, ಅದನ್ನು ಕಸ ಹೆಕ್ಕೋಕಿದ್ದಾರೆ ಜನ ಅನ್ನೋ ಇದು. ಮತ್ತು ಕಾಡುಗಳಲ್ಲಿ ಈ ಘಾಟ್ ಸೆಕ್ಷನ್ಗಳಲ್ಲಿ ನಾವು ಹೋಗ್ತಾ ಇದ್ರು, ಪ್ರತಿ 1 ಕಿಲೋಮೀಟರ್ ಹೀಗೆ ನೋಡಿದ್ರೇನೆ ಅಲ್ಲಿ ಅಷ್ಟು ಪ್ಲಾಸ್ಟಿಕ್ಕಿನ ರಾಶಿಗಳು ಬಿದ್ದಿರೋದು. ಎಲ್ಲಿ ತನಕ ಯಾವುದೇ ಒಂದು ವಸ್ತುಗೆ ವ್ಯಾಲ್ಯೂ ಅಂತಿರಲ್ವೋ ಅಲ್ಲಿ ತನಕ ನಾವೆಲ್ಲ ಹಿಂಗೆ ಮಾಡ್ತೀವಿ. ಅಥವಾ ನಮ್ಮ ಮನುಷ್ಯನಿಗೆ ದಂಡ, ಕೋಲು ಬೇಕಾಗಿದೆ ಇವತ್ತು. ದಂಡ ದುಡ್ಡಿನ ರೂಪದಲ್ಲಿ, ಕೋಲು ರೂಪದಲ್ಲಿ ಇರಬೇಕು. ಯಾರು ಕಸ ಹಾಕ್ತಾರೆ, ವೈ ಡೋಂಟ್ ಯು ಪೀನಲೈಸ್ ದ ಪೊಲ್ಯೂಟರ್? ಯಾರು ಕಸ ಹಾಕ್ತಾರೋ ಅವ್ರನ್ನ. ಈಗ ನಿಮ್ಮ ಮನೆಯಲ್ಲೇ ನಿಮ್ಮ ಮಕ್ಕಳು ಹಾಲ್ನಲ್ಲಿ ಹೇತ್ಬಿಟ್ರೆ ಸುಮ್ಮನೆ ಎದ್ಬಿಡ್ತೀರಾ? ಏನು ಹೇಳ್ತೀರಾ? ಕಕ್ಕಸ್ ಮನೆಗೆ ಹೋಗ್ಬೇಕು, ಬಚ್ಚಲ್ ಮನೆಗೆ ಹೋಗ್ಬೇಕು, ಹಣ್ಣು ತೋಳಿಸ್ಬೇಕು, ಎತ್ತಾಕ್ಬೇಕು ಅಂತೀರ ತಾನೆ. ಬಟ್ ನಾವು ಯಾತಕ್ಕೆ ನಮ್ಮ ಮೈಸೂರು, ನಮ್ಮ ಊರನ್ನ ನಾವು ನಮ್ಮ ಮನೆ ಅಂತ ತಿಳ್ಕೊತಾ ಇಲ್ಲ? ಆ ಒಂದು ವ್ಯಾಮೋಹ ಅಂತ ಕರಿಬೋದು ಅದನ್ನು. ಬೇಕಿದ್ರೆ ಪುತ್ರ ವಾತ್ಸಲ್ಯ ಅಂತ ಕರಿತಿರಲ್ಲ, ಅದೇ ಥರ ಮೈಸೂರು ವಾತ್ಸಲ್ಯನ ನೀವು ಬೆಳೆಸ್ಕೊಂಡ್ರೆ ಐ ಥಿಂಕ್ ದಟ್ಸ್ ಓಕೆ. ಅದನ್ನು ಯಾರು ಏನಾರ ಅನ್ಕೊಳ್ಳಿ. ಅಷ್ಟನ್ನ ಐ ಆಮ್ ಅರೋಗೆಂಟ್ ಅಬೌಟ್ ಇಟ್. ಮೈಸೂರು ಪ್ಯಾಲೇಸ್ ಮುಂದೆ ಒಂದು ತಮಿಳ್ನಾಡು ಬಸ್ಸಲ್ಲಿ ಯಾರೋ ಕೂತ್ಬಿಟ್ಟು ಹೊರಗಡೆಗೆ ಏನೋ ಕಸ ಎಸೆದ್ರು. ಗಾಡಿ ಬೈಕ್ ಅಡ್ಡ ಹಾಕ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ರೋಡ್ ಬ್ಲಾಕ್ ಮಾಡಿದ್ದೆ ನಾನು. ಪೊಲೀಸ್ ಬಂದ, ಗಲಾಟೆ ಮಾಡ್ದೆ. ನಾನು ಹೇಳಿದೆ, ನೀವು ಮೈಸೂರಿನ ನಾನು ಇನ್ನೂ ಅಂದೆ. ಹ್ಞೂ ಅಂದ. ಕಸ ಬಿಸಾಕಿದ್ದಾರೆ, ಅದು ಎತ್ತಾಕ ತನಕ ಹೋಗಲ್ಲ, ಬೇಕಾದ್ರೆ ನನ್ನ ಅರೆಸ್ಟ್ ಮಾಡು ಅಂದೆ. ಅವ್ನು ಡ್ರೈವರ್ ಬಂದ, ಡ್ರೈವರ್ ಅಲ್ಲ ಆ ಎಮ್ಮನೇ ಬಂದು ಇಳಿಸ್ಬೇಕು ಅಂದೆ. ರೇಷ್ಮೆ ಸೀರೆ ಹಾಕೊಳ್ಳೋಕೆ ಗೊತ್ತಾಗತ್ತೆ, ಕಸ ಎಸೆಯಕ ಅರಮನೆ ಇದು ಮೈಸೂರು ಅಂತ ಹೇಳಿದೆ. ವೆರಿ ರೀಸೆಂಟ್ಲಿ 15 ದಿವಸದ ಹಿಂದ್ಗಡೆ ಭೀಮಾಶಂಕರಕ್ಕೆ ಹೋಗಿದ್ದೆ. ಭೀಮಾಶಂಕರದಲ್ಲಿ ಅವತ್ತು ಸಿಕ್ಕಾಪಟ್ಟೆ ಮಳೆ. ಎಲ್ಲರೂ 100 ರೂಪಾಯಿಂದ ಪ್ಲಾಸ್ಟಿಕ್ ರೈನ್ ಕೋಟ್ ತೊಗೊಂಡಿದ್ರು. ಭೀಮಾಶಂಕರ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರ್ತಾ ಇದೆ. ಅಲ್ಲಿ ಪಾರ್ಕಿಂಗ್ ಇದೆ 1-1.5 ಕಿಲೋಮೀಟರ್ ದೂರ. ಯಾರೋ ಬ್ರೆಝಾ ಕಾರಿಂದ 2 ಹಸಿರು ಕಲರ್ದು ರೈನ್ ಕೋಟ್ ಆಚೆಗೆ ಎಸೆದ್ರು. ತಡಿಯೋಕ್ಕಾಗಲಿಲ್ಲ ನನಗೆ. ಐ ಆಮ್ ಲೈಕ್ ದಟ್. ಹೋಗಿ ಗಾಡಿದು ಗ್ಲಾಸ್ ನಾಕ್ ಮಾಡಿ 2 ಪ್ಲಾಸ್ಟಿಕ್ ಕೆಳಗಡೆ ಕೊಚ್ಚೆನಲ್ಲಿ ಬಿದ್ದಿದ್ದು ತೆಗೆದು ಗಾಡಿ ಒಳಗೆ ಹಾಕ್ಬಿಟ್ಟು ಹೇಳಿದೆ, ಹಿಂದಿನಲ್ಲಿ ಹೇಳಿದೆ, और एक बार ये फेंकेगा तो तुम्हारा गाड़ी के ऊपर चला दूंगा मैं तुम्हारा पीछे आऊँगा जब तक इधर पूरा फॉरेस्ट नहीं खलास होता है, तुम्हारा घर में जाके फेंको, इधर कौन फेंकता है? ಆ ಗಾಡಿನಲ್ಲಿ ಕೂತಿದ್ದವ್ರು ಹೇಳಿದ್ರು, ಅರೆ ಎಲ್ಲರೂ ಎಸ್ತಿದ್ದಾರೆ ಅಂದರು. ನಾನು ಹೇಳಿದೆ, वो सब लोग गधे आप भी गधा है क्या ಅಂತ ಕೇಳಿದೆ. ವೈ ಕಾಂಟ್ ವಿ ಡೂ ದಿಸ್? ನನ್ನ ಹೆಂಡತಿ ಬೈದ್ಲು, ನಿನ್ಗೆ ಯಾಕೆ ಬೇಕು ಇಲ್ಲಿ ಬಂದ್ರು ಅಂತ. ನನ್ನ ಬುದ್ಧಿ ನನಗೆ ಹೋಗಲ್ಲ, ಹುಟ್ಗುಣ ಸುಟ್ಟರು ಹೋಗಲ್ಲ. ಅಂಥ ಪರಿಸರದಲ್ಲಿ ನೀವೇ ಯೋಚನೆ ಮಾಡಿ. ಆದರೆ ನಿಮ್ಮಂಥ ಹುಚ್ಚರು ತುಂಬ ಕಮ್ಮಿ ಇದಾರಲ್ಲ. ಆಗ್ತಾ ಇದ್ದಾರೆ ಸುಮಾರು ಜನ ಇದ್ದಾರೆ. ಮೈಸೂರಲ್ಲೇ ಇದ್ದಾರೆ. ಭಾಮಿಷಣೆ ಬೇಕಿದೆ, ಭಾಮಿಷಣೆ ಅಂತಿದ್ದಾರೆ. ಕನ್ಸ್ಯೂಮರ್ ಕೋರ್ಟ್ ನಡೆಸ್ತಾರೆ ಅವರು ನನಗಿಂತ ದೊಡ್ಡ ಹುಚ್ಚ ಅವರು ಡೈರೆಕ್ಟಾಗಿ ಕೇಸೇ ಹಾಕ್ಬಿಡ್ತಾರೆ ಅವರು. ನಾವು ಸಹ ಮದುವೆ ಮನೆಗೆ ಹೋದರೆ ಎಲ್ಲೇ ಇದ್ದರೂ ಪ್ಲಾಸ್ಟಿಕಲ್ಲಿ ಕುಡಿಯಲ್ಲ. ಅಕಸ್ಮಾತ್ ಹಾಕಿದ್ರೆ ಬೇಡ ಅಂತ ಹೇಳ್ತೀವಿ. ಎಲ್ರಿಗೂ ಗೊತ್ತು ನಾನು ಹೋಗಿದ್ದ ಜಾಗದಲ್ಲಿ ಪ್ಲಾಸ್ಟಿಕ್ ಲೋಟಗಳಾಗಲಿ ಪ್ಲಾಸ್ಟಿಕ್ ತಟ್ಟೆಗಳಾಗಲಿ ಯಾರೂ ಉಪಯೋಗಿಸಲ್ಲ. ನಾನು ಅಷ್ಟು ಅವೇರ್ನೆಸ್, ಒಂದಷ್ಟು ನನ್ನ
ಸಹೃದಯರ ಗುಂಪಲ್ಲಿ ಎಲ್ಲರೂ ಅದನ್ನು ರೂಢಿಸ್ಕೊಂಡಿದ್ದಾರೆ. ಇತ್ತೀಚೆಗೆ ಮೈಸೂರಿನಲ್ಲೇ ಶ್ರೀಹರಿ ಆ್ಯಂಡ್ GS ಶ್ರೀಹರಿ ಆ್ಯಂಡ್ ಟೀಮು ನೂರಾರು ಸಾವಿರಾರು ಸ್ಟೀಲ್ ತಟ್ಟೆ, ಸ್ಟೀಲ್ ಲೋಟ ಉಚಿತವಾಗಿ ಕೊಡೋದಕ್ಕೆ ಮದುವೆ ಮನೆಗೆ ಅದನ್ನೇ ಏರ್ಪಾಡು ಮಾಡಿದ್ವಿ. ನಾವು ಫಸ್ಟಿಗೆ ಒಂದು 6 ವರ್ಷಕ್ಕೆ ಮುಂಚೆನೇ ಮಾಡಿದ್ವಿ. ಸೊ ಈಗ ಅದು ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಸೊ ಹಿಂಗೆ ಈ ಹುಚ್ಚು, ಈ ಕಿಚ್ಚು ಹತ್ಕೊಂಡು ಹೋಗ್ಬೇಕು ಅಷ್ಟೇ. ಹತ್ಕೊಂಡ್ರೆ ಮೈಸೂರು ಕ್ಲೀನ್ ಆಗಿರುತ್ತೆ. ಮೈಸೂರು ಕ್ಲೀನ್ ಆಗಿದ್ರೆ ನಿನಗೇನಾಗಬೇಕು ಅಂದರೆ, ಐ ಆಮ್ ಲಿವಿಂಗ್ ಇನ್ ಎ ಪ್ಲೆಸೆಂಟ್ ಪ್ಲೇಸ್. ಇಡೀ ಪ್ರಪಂಚದಲ್ಲಿ ಐ ಹ್ಯಾವ್ ಟ್ರಾವೆಲ್ಡ್ ಇನ್ ಅಟ್ಲೀಸ್ಟ್ 9 countries. This is the most beautiful place. This is the most with all ಏನು ಹೇಳ್ತಾರಲ್ಲ, ಏನೇನೇನೇನೇ ಯಾವುದೇ ಒಂದು ಲೆವೆಲಲ್ಲಿ ತೊಗೊಂಡ್ರು ಮೈಸೂರಿನಲ್ಲಿರೋಷ್ಟು ಸುಖ ಇನ್ನೆಲ್ಲೂ ಇಲ್ಲ. ಬಹುಶಃ ಮೈಸೂರಿನಲ್ಲಿ ಇವತ್ತಿಗೂ ನೀವು ಯಾರದೇ ಮನೆಗೆ ವಿಥೌಟ್ ಇನ್ವಿಟೇಷನ್, ವಿಥೌಟ್ ಇನ್ಫಾರ್ಮೇಷನ್ ಹೋಗ್ಬೋದು. ಹೌದಾ? ಏನು ಹಬ್ಬ ಬಂದ್ರೆ ಅವ್ರು ಇರಲ್ಲ ಅಷ್ಟೇ, ಇನ್ನೇನು ಅಂತ ಯೋಚನೆ ಮಾಡ್ತೀವಿ. ಬೆಂಗಳೂರಿನಲ್ಲಿ ಆಗಲ್ಲ. ನಾ ಬರ್ತಾ ಇದ್ದೀನಿ, ಎಷ್ಟು ಗಂಟೆ ಬರಲಿ, ನೀವು ಬಿಟ್ವೀನ್ 2 and 3 ಬಂದು ನಿಂತಾರೆ ಬೆಂಗಳೂರಲ್ಲಿ ಈಗಲೇ. ಬಾಂಬೆನಲ್ಲಿ ಕೇಳಲೇಬೇಡಿ, ಬರದಿದ್ರು ಒಳ್ಳೇದು ಅಂತ ಬೇಕಿದ್ರೆ ಅಲ್ವಾ? ಸೊ ಲೆಟ್ ಅಸ್ ಲಿವ್ ಇನ್ ಮೈಸೂರ್, ಎ ಕ್ಲೀನ್ ಮೈಸೂರ್, ಎ ಗ್ರೀನ್ ಮೈಸೂರ್. ಗ್ರೀನ್ ಅಂದ ತಕ್ಷಣ ಗಿಡಗಳಲ್ಲ, ಗ್ರೀನ್ ಅಂದ ತಕ್ಷಣ ಗಿಡ ಅಲ್ಲ, ಎನ್ವೈರ್ಮೆಂಟಲಿ ಗ್ರೀನ್ ಆಗಿರೋಣ ನಾವು ಅಷ್ಟೇ. ದಿಸ್ ಇಸ್ ವಾಟ್ ಈಸ್ ಮೈ ಇಂಟೆನ್ಷನ್ ಆ್ಯಂಡ್ ಮೈ ಗ್ರೂಪ್ಸ್ ಇಂಟೆನ್ಷನ್. ಐ ವಾಂಟ್ ಟು ಟ್ಯೂನ್ ಮೈ ಫ್ಯಾಮಿಲಿ ಲೈಕ್ ದಟ್. ನನ್ನ ಮೊಮ್ಮಗಳಿಗೆ 2 ವರ್ಷ, ಅವಳು ಇವತ್ತು ಸಹ ನಾವು ಯಾರ ಕುಡಿದು ಕಾಫಿ ಲೋಟ ಅಲ್ಲಿಟ್ಟರೆ ತಾತ ಅಂದ್ಬಿಟ್ಟು ಸೀದಾ ತೊಗೊಂಡೋಗಿ ಸಿಂಕ್ ಹಾಕ್ಬಿಟ್ಟು ಬಂದ್ಬಿಟ್ಟು ಚಪ್ಪಾಳೆ ತಟ್ಟಿ ಅಂತಾಳೆ. ನಾವೆಲ್ಲರೂ ಚಪ್ಪಾಳೆ ತಟ್ಟಬೇಕು ಅವಳಿಗೆ. 2 ವರ್ಷದ ಮಗು ಚಪ್ಪಾಳೆ ತಟ್ಟಿಸ್ಕೊಳತ್ತೆ. ಸೊ ದಿಸ್ ಈಸ್ ವಾಟ್ ವಿ ವಾಂಟ್. ಚಪ್ಪಾಳೆ ತಟ್ಟೋಣ, ಒಳ್ಳೆ ಕೆಲಸ ಮಾಡಿದ್ರೆ ಚಪ್ಪಾಳೆ ತಟ್ಟೋಣ, ಚಪ್ಪಾಳೆ ತಟ್ಟೋದಕ್ಕೂ ರೆಡಿ ಇರೋಣ, ಚಪ್ಪಾಳೆ ತಟ್ಟೋದ್ರ ಜೊತೆಗೆ ತಟ್ಟೋಕ್ಕೂ ರೆಡಿ ಇರೋಣ. ಕೆಲಸ ಮಾಡದೆ ಮಾಡಿದ್ರೆ ಚಪ್ಪಲಿ ತೆಗಿ ಅಲ್ವಾ? ಸೊ ಆ ಥರ ಆವಾಗ ಬಹುಶಃ ಸರಿ ಹೋಗುತ್ತೆ. ಲೆಟ್ ಅಸ್ ಲುಕ್ ಇನ್ ಟು ಎ ಬ್ರೈಟ್ ಫ್ಯೂಚರ್. ಯಾವುದು ಏನು ಕೆಟ್ಟ ಹೋಗಿಲ್ಲ. ಮೈಸೂರು ಇನ್ನೂ ತುಂಬ ಚೆನ್ನಾಗಿದೆ. ಚೆನ್ನಾಗಿರೋದನ್ನ ಇನ್ನೂ ಚೆನ್ನಾಗಿ ಇಟ್ಕೊಳ್ಳೋಣ. ಐ ಆಮ್ ನಾಟ್ ವರಿಡ್ ಅಬೌಟ್ ಮೈಸೂರು ಇಸ್ ಅ ಫಸ್ಟ್ ಬ್ಯೂಟಿಫುಲ್ ಸಿಟಿ, ಸೆಕೆಂಡ್ ಬ್ಯೂಟಿಫುಲ್ ಸಿಟಿ, ಸೆಕೆಂಡ್ ಕ್ಲೀನೆಸ್ಟ್ ಸಿಟಿ. ಫರ್ಗೆಟ್ ದಟ್. ಲೆಟ್ ಅಸ್ ಕೀಪ್ ಮೈಸೂರು ಆಸ್ ಎ ಮಾಡೆಲ್. ಮೈಸೂರು 1 to 10 ಅಲ್ಲಿ ಅಥವಾ 10 out of 10 ಇದೆ, ಮಿಕ್ದವ್ರು ಎಲ್ಲಿಗೆ ಬರ್ತೀರಾ ಅಂತ ಕೇಳೋದು ಲೆವೆಲ್ಗೆ ಹೋಗೋಣ ಅಷ್ಟೇ. ಆ ಥರ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಮೈಸೂರನ್ನು ಒಂದು ಕೇಂದ್ರವಾಗಿ ಇಟ್ಕೊಂಡು ನಮ್ಮ ದೇಶಕ್ಕೆ, ಅದಕ್ಕೂ ಮೀರಿ ನಮ್ಮ ಲೋಕಕ್ಕೆ ಅನಿವಾರ್ಯವಾಗಿ ಬೇಕಾಗಿರುವಂಥ ಕೆಲವೊಂದು ಥಾಟ್ಗಳನ್ನು ತುಂಬ ಅಚ್ಚುಕಟ್ಟಾಗಿ ಅದನ್ನು ಏನು ಹೇಳೋದು, ನಮಗೆ ಹಿಡಿದು ಕೊಟ್ರಿ. ನೀವು ಹೇಗೆ ಮಳೆ ಕೊಯ್ಲು ಮಾಡ್ತೀರೋ ಹಾಗೆ ಇಲ್ಲಿ ಮಾಹಿತಿ ಕೊಯ್ಲನ್ನು ಮಾಡಿಕೊಟ್ಟಿದ್ದೀರ. ಇದು ನಮಗೆ ಈ ವರ್ಷಕ್ಕೆ ಮಾತ್ರ ಅಲ್ಲ, ನಮ್ಮ ಈ ಜನ್ಮಕ್ಕೆ ಸಾಕು ಅಂತ ನನಗನ್ಸುತ್ತೆ. ಇಲ್ಲ, ದೊಡ್ಡ ಮಾತು. ಲೆಟ್ ಆಲ್ ಪಾಲಿಸಬೇಕು ಅನ್ನೋದು. ನಿಮಗೆ ಹಾರ್ದಿಕ್ ಹರ್ಬಲ್ಸ್ ಅವರ ವತಿಯಿಂದ ಈ ಹ್ಯಾಂಪರ್, ಇದರಲ್ಲಿ ಸತ್ವಂ ಹರ್ಬಲ್ ವಾಟರ್, ಸೋಪ್, ಹಾಗೇನೆ ಅವರ ಹರ್ಬಲ್ ಎಕ್ಸ್ಟ್ರಾಕ್ಟ್ಗಳೆಲ್ಲ, ಜೊತೆಗೆ ಅವ್ರದ್ದು ಸುಕೇಳಿ ಅಂತ ಸನ್ ಡ್ರೈಡ್ ಬಾಳೆಹಣ್ಣು, ಗೊತ್ತು, ನಮ್ಮೂರಿನ ಪ್ರಾಡಕ್ಟ್ ಅಂತ ಹೇಳೋದಕ್ಕೂ ಹೆಮ್ಮೆ. ಧನ್ಯವಾದಗಳು ಮತ್ತೆ ನಿಮಗೆ, ಯಾಕಂದ್ರೆ ಇಷ್ಟೊತ್ತು ನಮಗೆ ಈ ಸಮಯವನ್ನು ಕೊಟ್ಟಿದ್ದಕ್ಕೆ. ಈ ಮೂಲಕ ಒಂದಿಷ್ಟು ಜನರಿಗೆ ಮನಸ್ಸಿನಲ್ಲಿ ಒಂದಿಷ್ಟು ಆಲೋಚನೆಗಳು ಬಂದು ಅವರಲ್ಲೂ ಕೂಡ ಆ ಒಂದು ಕಿಚ್ಚು ಮತ್ತೆ ಹುಚ್ಚು ನೀವೇ ಹೇಳಿದ ಹಾಗೆ ಜಾಗೃತವಾಗಲಿ ಅಂತ ನಾವು ಬಯಸ್ತಾ ಈ ಹೊತ್ತಿನ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ಹಾಗೂ ವ್ಯಕ್ತಿತ್ವದ ಜೊತೆ ಲೆಟ್ಸ್ ಡೈವ್ ಡೀಪ್ ಇನ್ ಟು ಕಾನ್ವರ್ಸೇಷನ್ ಅಂತ ಹೇಳ್ತಾ ನಮಸ್ಕಾರ. ನಮಸ್ಕಾರ.